ಮದ್ಯಪಾನ ಹಾಗೂ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಧೂಮಪಾನದಿಂದ ಕ್ಯಾನ್ಸರ್ ಹಾಗೂ ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. Okay. I will do it now. Just a minute. No problem, yaar. I will do it now. Why you are tension? No, yaar. Okay. Bye. Wow. ಏನೇ ನೀನು ಅದನ್ನೇ ಹೇಳ್ದೆ ಸೂಪರ್ ಜೋಕ್. ಇವ್ರೇನು ಓದಾಗಿದ್ದಕ್ಕೆ ಹೋಗಲ್ವೇನಾ? ಇಲ್ಲಿ ಅಲ್ಕೊಂಡವ್ರ
ಯೋಚಕು ಏನೋ ಇವನು SMS ಸ್ಪೀಡ್ ಅಲ್ಲಿ ಜಮಾನ ಓಡ್ತಾ ಇದ್ರೆ ಅಟ್ಲಾ ಸೈಕಲ್ ಮೇಲೆ ಕಿತ್ತೋಗಿರೋ ಸೈಡ್ ಬ್ಯಾಗ್ ಹಾಕೊಂಡು ಅಮ್ಮ ಪೋಸ್ಟ್ ಅಂತ ಇನ್ನು ತುಳಿತಾನೆ ಅವನಲ್ಲೋ. ಟೋಟ್ಲಲ್ಲಿ ಇರ್ಬೇಕಾದ್ರೆ ಮಾಲಕ್ ಕರ್ಕೊಂಬಂದ್ರೆ ಹೀಗೆ ಆಗೋದು. ಸುಮ್ನೆ ಹೂ ಅನ್ ಮಗ 5 ನಿಮಿಷದಲ್ಲಿ ಪಡಾಯಿಸ್ಬಿಡ್ತೀನಿ. ರಾಸ್ಕಲ್ ಕಿತ್ತೋಗುತ್ತೆ. ಯಾಕೆ ಟೈಲರ್ ಡ್ರೆಸ್ ಸರಿ ಹೊಲ್ದಿಲ್ವಾ? ಡ್ರೆಸ್ ಅಲ್ಲಪ್ಪ, ಚಪ್ಲಿ. ನಮ್ ಮುಸುಡಿ ನೋಡಿದ್ರೆ ಅದೇ ಡೈಲಾಗ್ ಬರೋದು, ಸುಮ್ನೆ ಇರು. ಅಯ್ಯ ನಾನಲ್ಲಮ್ಮ ಅವನು ಹೇಳಿದ್ದು. ಈಗ ಬಿಡ್ತಾಳು ನೋಡು ಅವಳು ಸರಿಯಾಗಿ. ತಗೋ ಪ್ಲೀಸ್. ಇಂಥ ಟೈಮಲ್ಲಿ ಚಂದ್ರ ಇಲ್ವಲ್ಲ. ಎಂಟ್ರಿ ಕೊಡೋ ಟೈಮಲ್ಲಿ ಎಂಟ್ರಿ ಕೊಡ್ತಾ ಸುಮ್ನೆ ಇರು. ಸೈಟುಗಳಿಗೆ ಸಿಕ್ಕಾಪಟ್ಟೆ ರೇಟು ಗುರುವೆ. ರೋಟಿ ಕರಿ ತಿನ್ನೋಬಹುದು, ರೇಟು ಏನು ಕಮ್ಮಿ ಇಲ್ವೇ. ಲವ್ ಮಾಡಿ ಹೇಗೆ ಬಾಳಲಿ, ನೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೆ, ನೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೆ. 30-40 ಸೈಟುಗಳಿಗೆ ಸಿಕ್ಕಾಪಟ್ಟೆ ರೇಟು ಗುರುವೆ. ರೋಟಿ ಕರಿ ತಿನ್ನೋಬಹುದು, ರೇಟು ಏನು ಕಮ್ಮಿ ಇಲ್ವೇ. ಲವ್ ಮಾಡಿ ಹೇಗೆ ಬಾಳಲಿ, ನೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೆ, ನೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೆ. ನೀವು ಫುಟ್ಪಾತ್ ಮೇಲೆ ತಿನ್ನಲ್ಲ, ನಮ್ಗೆ ಸ್ಟಾರ್ ಹೋಟೆಲ್ ಅಡ್ಜಸ್ಟ್ ಆಗಲ್ಲ. ರಂಗು ರಂಗು ರಾರ, ರಂಗು ರಂಗು ರಾರ, ರಂಗು ರಂಗು ರಾರ, ಏ ರಂಗು ರಂಗು ರಾರ, ರಂಗು ರಂಗು ರಾರ, ರಂಗು ರಂಗು ರಾರ. ನೀವು ಫುಟ್ಪಾತ್ ಮೇಲೆ ತಿನ್ನಲ್ಲ, ನಮ್ಗೆ ಸ್ಟಾರ್ ಹೋಟೆಲ್ ಅಡ್ಜಸ್ಟ್ ಆಗಲ್ಲ. ಶಿವ ಅಂತ ಸುಮ್ಮನಿರ್ತೀವಿ, ಸಿಕ್ಕರೆ ದುಡ್ಡು ಚೆಲ್ಲಾತೀವಿ. ವಾರ ಪೂರ್ತಿ ಕೆಲ್ಸ ಇದ್ರೆ ಕಾಣಿಸೋದಿಲ್ಲ ಹುಡುಗಿರ್ ಕಣ್ಗೆ. ಡೋಂಟ್ ಮಿಸ್ಟೇಕ್ ಮೀ, ಡೋಂಟ್ ಮಿಸ್ಟೇಕ್ ಮೀ, ಡೋಂಟ್ ಮಿಸ್ಟೇಕ್ ಮೀ, ಡೋಂಟ್ ಮಿಸ್ಟೇಕ್ ಮೀ. 30-40 ಸೈಟುಗಳಿಗೆ ಸಿಕ್ಕಾಪಟ್ಟೆ ರೇಟು ಗುರುವೆ. ರೋಟಿ ಕರಿ ತಿನ್ನೋಬಹುದು, ರೇಟು ಏನು ಕಮ್ಮಿ ಇಲ್ವೇ. ಲವ್ ಮಾಡಿ ಹೇಗೆ ಬಾಳಲಿ, ನೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೆ, ನೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೆ. The rhythm is dope. ಹಿಂದೆ ಬಂದೋನೆಲ್ಲ ನೋಡಲ್ಲ, ಸುಮ್ಮನೆ ಮಾತಾಡ್ಸಿದ್ರೆ ಬೀಳಲ್ಲ. ಹಿಂದೆ ಬಂದೋನೆಲ್ಲ ನೋಡಲ್ಲ, ಸುಮ್ಮನೆ ಮಾತಾಡ್ಸಿದ್ರೆ ಬೀಳಲ್ಲ. ಪೂಸಿ ಹೊಡೆಯೋ ನಮ್ಗೂ ಗೊತ್ತು, ಸುತ್ತ ಬೇಡಿ 3 ಹೊತ್ತು. ಮಾತ್ರ ನಮ್ಗೆ ಹಿಡ್ಸೋದಿಲ್ಲ, ಮಾತ್ರ ನಾವು ಆಗೋದಿಲ್ಲ. Don't follow me, don't follow me, don't follow me, don't follow me. 30-40 ಸೈಟುಗಳಿಗೆ ಸಿಕ್ಕಾಪಟ್ಟೆ ರೇಟು ಗುರುವೆ. ರೋಟಿ ಕರಿ ತಿನ್ನೋಬಹುದು, ರೇಟು ಏನು ಕಮ್ಮಿ ಇಲ್ವೇ. ಲವ್ ಮಾಡಿ ಹೇಗೆ ಬಾಳಲಿ, ನೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೆ, ನೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೆ, ನೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೆ. ಏನ್ರಲ್ಲೇ, ನಮ್ದು ಒಂದು ಲೈಫ್ ಏನ್ರ? ಅಲ್ಲ, ನಮ್ಮ ಫ್ಯೂಚರ್ ಬಗ್ಗೆ ನಮ್ಗೆ ಯಾರಿಗೂ ಸ್ವಲ್ಪನೂ ಯೋಚನೆನೇ ಇಲ್ವಲ್ರಲ್ಲೇ. ಸುಖ ನನಗನ್ಸುತ್ತೆ ನಾವ್ ಹಿಂಗೆ ಕನಸು ಕಾಣ್ತಾ 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 ಕಾಲ್ ಎತ್ಕೊಂಡ್ಬಿಡ್ತೀವಿ ಅಂತ. ನಿನಗೇನನ್ಸುತ್ತಾ? ಏನ್ರ ಮಾಡೋದು,
ದುಡ್ಡಿಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ಏನ್ ಮಾಡ್ಬೇಕಂದ್ರೂ ಅದೊಂದ್ ಇರ್ಬೇಕಪ್ಪ. ನಮ್ಮಂತವ್ರ ಕೈಗೆ ದುಡ್ಡು ಬಂದ್ರು ಅದು ಎಷ್ಟೊತ್ತು ನಮ್ಮ ಕೈಲಿ ಇರುತ್ತೆ ಅಂತ ನಮಗೆ ಗ್ಯಾರಂಟಿ ಇಲ್ಲ. ಹಾಗಾದ್ರೆ ನಮ್ ಜೀವನದಲ್ಲಿ ಸಾಧನೆ ಪದಕ್ಕೆ ಅರ್ಥನೇ ಇಲ್ವೇನ್ರ? ಲೋ, ಅಣ್ಣ ಎಮೋಷನಲ್ ಆಗ್ಬಿಟ್ಟಲ್ಲೋ. ಲೇ ಅರ್ಥ ಇದೆ ಆದ್ರೆ ಜಾಗ ಇಲ್ಲ. ಲೇ ನಮ್ಮನ್ ಬೆಳ್ಸಕ್ ನಮ್ಮ ಅಪ್ಪ ಅಮ್ಮದಿರ್ ಪಟ್ಟಿರೋ ಕಷ್ಟ, ಅವ್ರು ಮಾಡಿರೋ ಸಾಲನೇ ಸಿಕ್ಕಾಪಟ್ಟೆ ಸ್ಟಾಕ್ ಇದೆ. ಇದ್ರ ಮಧ್ಯೆ ನಮ್ದೇ ಇರೋ ನೆಂಟ್ರಿಸ್ಟ್ರು, ಹೇಳ್ದೆ ಕೇಳ್ದೆ ಅರ್ಧಕ್ಕೆ ಕೈಯೆತ್ತೋಡೋಗಿರೋ ಚೀಟಿ ಓನರ್ಗಳು, ಏನಾದ್ರೂ ಒಂದ್ ನೆಪ ಹೇಳಿ ರಾತ್ರಿ ರೇಟ್ ಜಾಸ್ತಿ ಮಾಡೋ ಸರ್ಕಾರ, ಇದೆಲ್ಲ ಒಂದ್ ಬದುಕು. ಚಂದ್ರು, ಇದೆಲ್ಲ ನಮಗ್ ಬೇಕೇನೋ? ಆದ್ರೂ ಮನುಷ್ಯ ಅಂತ ಹುಟ್ಟಿದ ಮೇಲೆ ಕಷ್ಟ ಇದ್ದಿದ್ದೆ ಅಲ್ವೇನ ಸುಖೋ? ಕರೆಕ್ಟ್ ಆಗಿ ಹೇಳ್ದ ಕಣ, ಅದೆಲ್ಲ ಮನುಷ್ಯರಿಗೆ. ನಿನ್ಗೆ ಯಾಕೋ ಕರಡಿ? ಮತ್ತೆ ಸುಮ್ಮನೆ ಇರೋ ನೀನು. ಏನೇ ಹೇಳ್ರು, ದುಡ್ಡಿದ್ರೆ ಹುಡುಗರ್ಗೆ ಹಬ್ಬ, ಇಲ್ಲ ಅಂದ್ರೆ ಉಪವಾಸ. ಎರಡು ಇಲ್ಲ ಅಂದ್ರೆ ಕಂಡವ್ರ ಹತ್ರ ಸಾಲ. ಮಗ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ಹೋಗ್ ಎಣ್ಣೆ ತಗೊಂಬನ್ರಲ್ಲ. ಕಿಕ್ಕಿಲ್ದಿರ ಲೈಫು ಯಾವಾಗ್ಲೂ ಕಿರಿಕೆ ಕಂಡ್ರೋ. ಲೋ ಚಂದ್ರು, ಈ ಮ್ಯಾಟ್ರನ್ನ ಮೊದ್ಲೇ ಹೇಳೋದಲ್ವೇನೋ? ಅಯ್ಯ ನಿನ್ನ. ಲೋ ಸುಖೋ, ಗಾಡಿ ಎತ್ತಪ್ಪ. ಥೂ ನಿನ್ ಜನ್ಮಕ್ಕೆ. ಲೇ ಹೋಗ್ಲೇಬೇಕೇನಾ? ಲೇ ಸುಖೋ, ಒಳ್ಳೆ ಕೆಲ್ಸಕ್ಕೆ ತಡ ಮಾಡಬಾರ್ದು ಅಂತ ದೊಡ್ಡವ್ರು ಹೇಳಿದಾರೆ. ಸುಮ್ನೆ ಗಾಡಿ ಎತ್ತಪ್ಪ ನೀನು. ನಾವ್ ಯಾರು ಉದ್ಧಾರ ಆಗಲ್ಲ. ಹತ್ತು ಗಾಡಿ ಕುಡಿಯೋರಲ್ಲಿರೋ ಉತ್ಸಾಹ ಬೇರೆದ್ರಲ್ಲಿ ಆ ಮಡಿವಾಳ ಬೊಮ್ಮನಳ್ಳಿ ಚಂದಾಪುರ ಮಡಿವಾಳ ಬೊಮ್ಮನಳ್ಳಿ ಚಂದಾಪುರ ನಿಸ ಓಡಿ. ಬನ್ನಿ ಸರ್, ಬನ್ನಿ 30, 60, 90 ಕ್ವಾಟ್ರು ಫುಲ್ಲು ಬಾಟ್ಲು ಪಪ್ಸು ಚಿಪ್ಸು ಎಲ್ಲದಕ್ಕೂ ಆಗೋಯ್ತಲ್ಲಪ್ಪ. ಸುಖ ಫುಲ್ ಊರ ಹಬ್ಬ ಕಣ. ಆಯ್ತು ಹತ್ತಲೇ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಹತ್ತಮ್ಮ. ಸುಖ ಊರ ಹಬ್ಬಕ್ಕೆ ಎಲ್ಲ ರೆಡಿ. ಸರಿ, ಹತ್ತಲೆ. ಚಂದಾಪುರ ಮಡಿವಾಳ ಬೊಮ್ಮನಳ್ಳಿ ಗೋಲಪಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ. ಸ್ಟಾಪ್. ಈ ನನ್ನ ಮಕ್ಕಳಿಗೆ ಎಷ್ಟೇ ವಾಂಚಿದ್ರು ಬುದ್ಧಿ ಬರಲ್ಲ ಕಣ. ಬಂದು ಸೀಟ್ ಹಾಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ. ನಡೀರು ವಿಚಾರಿಸೋಣ. ಮಡಿವಾಳ ಬೊಮ್ಮನಳ್ಳಿ ಚಂದಾಪುರ ಸೈಡ್ ಹಾಕ ಗಾಡಿ. ಯಾಕಣ್ಣ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತಾ? ಇನ್ಮೇಲೆ ಆಗುತ್ತೆ ಸೈಡ್ಗೆ ಹಾಕಲೇ. ಯಾಕೆ ಗಾಂಚಲಿನಾ? ಗಾಂಚಲಿ ನಿಮ್ಗಳಿಗೆ. ನನ್ನ ಮಕ್ಕಳ ಗಾಡಿಗಳು ತಂದು ನಿಲ್ಸ್ಬಿಟ್ಟು ನಮ್ಮ ಪ್ಯಾಸೆಂಜರ್ಗಳು ಹಾಕೊಂಡು ಹೋಗ್ತಿರಲ್ಲ, ನಾವೇನ್ ಮಣ್ಣು ತಿನ್ಬೇಕ ಹೊಟ್ಟೆಗೆ? ನಾವು ಇದನ್ನೇ ನಂಬ್ಕೊಂಡಿರೋರು. ಬಾರ ಇಲ್ಲ ರೇ, ಬಾರ, ನಿಮಗೆ ಬುದ್ಧಿ ಬರಲ್ಲ. ಅಲ್ಲ ರೀ, ನಾವೇನ್ ನಿಮ್ ಆಟೋಲ್ ಕೂತಿರೋರ್ನ ಎತ್ ಹಾಕೊಂಡು ಹೋಗ್ತಿದೀವಿ. ನಮಗ್ ಬರೋರ್ ನಮಗೆ, ನಿಮಗ್ ಬರೋರ್ ನಿಮ್ಗೆ. ಹೌದಾ? ಈ ಪಾಟಿ ದಿಮಾಕ. ಲೇ ಮಚ್ಚ, ರಾಡ್ ತಗೊಂಬರ್ಲ. ಅಣ್ಣ ಬಿಟ್ರೆ ಹಂಗೆ ರೋಡ್ ಸೈಡ್ ಅಲ್ಲಿ ನಡ್ಕೊಂಡು ಹೋಗ್ಬಿಡ್ತೀವಣ್ಣ. ಹೌದಾ? ಇಷ್ಟೊತ್ತು ನಿಗ್ರಾಡ್ತಾ ಇದ್ದೆ, ಮೀಟರ್ ಆಫ್ ಆಗೋಯ್ತಾ? ಹೂನಣ್ಣ, ಈಗ ಗೊತ್ತಾಯ್ತು ಮೀಟರ್ ಇರೋದು ಆಟೋಗಲ್ಲ, ಆಟೋ ಓಡಿಸೋರ್ಗೆ ಅಂತ. ನನ್ನ ಮಕ್ಕಳ ಇಷ್ಟೊತ್ತಲ್ಲಿ ಮೀಟರ್ ಹಾಕಿದ್ರೆ ಹೆಂಗಿರುತ್ತೆ ನೀವು ಆಟೋದವರೆಲ್ಲ ಇಷ್ಟು ಒಗ್ಗಟ್ಟಾಗಿರ್ತೀರಲ್ಲ, ಹೆಂಗಣ್ಣ? ನೀವ್ ಯಾರು ಲೈನ್ ಮೇಲೆ ಹೋಗಲ್ವಾ? ಅಯ್ಯೋ ನನ್ನ ಮಗನೇ, ನಮಗೆ ರಿವರ್ಸ್ ಗೇರಾ? ಯಾವ್ದಕ್ ದುಡ್ಡು ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಎಣ್ಣೆ ಹೊಡಿಯಕ್ ಮಾತ್ರ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗ್ಬಿಡುತ್ತೆ. ಕರೆಕ್ಟ್ ಆಗಿ ಹೇಳ್ದೆ. ಮಗ ಎಷ್ಟಾಯ್ತು ಕಲೆಕ್ಷನ್? ಫುಲ್ ಕಲೆಕ್ಷನ್ ಕಣ. ಎಲೆಕ್ಷನ್ ನಿಲ್ಲೋರ್ ಜೊತೆ ನಾವ್ ಇದ್ದಿದ್ರು ಇಷ್ಟು ಕಲೆಕ್ಷನ್ ಆಗ್ತಿರ್ಲ ಕಣ. ಯಾಕ್ರೋ ಏನೇನೋ ಮಾತಾಡ್ತಿದ್ದೀರಾ? ನಾವು ಪ್ಯಾಸೆಂಜರ್ ಪಿಕಪ್ಗೋಸ್ಕರ ಸ್ಟ್ಯಾಂಡ್ ಹತ್ರ ನಿಂತಿದ್ದಾಗ ನಮಗೂ ಆಟೋದವ್ರಿಗೂ ಗಲಾಟೆ ಆಯ್ತು ಕಣ. ಬರೀ ಗಲಾಟಿನ ಇಗ್ಗ ಮುಗ್ಗ ಇಕ್ಬಿಟ್ರು ಕಣು. ಏ ಸುಕು, ಎತ್ತೋ ಗಾಡಿನ. ಅವ್ರ ನಾವ ನೋಡೇ ಬಿಡೋಣ. ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಏಯ್ ಹೋಗ್ಲಿ ಬಿಡ್ರೋ, ಅದಕ್ಕಂತ ಮತ್ತೆ ಹೋಗಿ ಗಲಾಟೆ ಮಾಡ್ಕೊಳ್ಳೋದು ಬೇಡ. ಮೊದ್ಲೇ ನಮ್ ಟೈಮ್ ಬೇರೆ ಸರಿ ಇಲ್ಲ. ಲೇ ಎತ್ತೋ ಗಾಡಿನ. ಎತ್ತೋ. ಆಗಿರೋ ಗಾಯಕ್ಕೆ ಬ್ಯಾಂಡೇಜ್ ಹಾಕ್ಸೋ ಅಂದ್ರೆ ಮತ್ತೆ ಒಡಿಸ್ಕೊಳ್ಳೋಣ ಬಾ ಅಂತ ಅವನಲ್ಲ. ನಾನು ಬರ್ತೀನಿ ಇರೋ. ಹೋಗಪ್ಪ. ಚಳಿ ತಾಳೆನು ಹೋಗೋ. ಅಯ್ಯೋ, ಏಯ್ ಅಂಗಡಿ ಬಾಗ್ಲಾಕ್ಬಿಟ್ಟು ಅಣ್ಣ ಇಲ್ಲೇ ಅವ್ರು ಬರೋ. ಆಗ್ಲೇ ಟೈಟಾ? ಅವ್ನು ಹಂಗೆ ಬೇಡ. ಅದೀಟು, ಅದು ಕೋಲ್ಡು, ಅದು ವಾಸನೆ ಜಾಸ್ತಿ, ರೇಟ್ ಜಾಸ್ತಿ. ನಮ್ಗೆ ಕೊಟ್ಬೋಣ. ರೆಡಿ ಇದೆ ತಗಪ್ಪ. ಸಾಕಿದ್ಯಾ? ಸರಿ ದೇವರಣ್ಣ ರಾಜಣ್ಣ, ನೀನಿರೋದ್ರಿಂದ ಈ ಅಂಗಡಿ ಕಳೆ. ಏಯ್ ನೀನ್ ಸುಮ್ಮನೆ ಮಾತಾಡ್ಬೇಡ, ನೀನು ಬರ್ತೀವಣ್ಣ. ನಡಿಯೋ ಬಿದ್ದು ಓಡುವ ಒಂದೇ ಜಾಗದಲ್ಲಿ ಕುಡಿಯುವ. ನಡಿಯಪ್ಪ ಬೇಗ. ಸಾರಾಯಿಸಿ
ಸಿಸಿಯಲ್ಲಿ ಈ ಬರೀ ನಮ್ಮ ಹುಡುಗರೇ ಕಾಣಿಸ್ಬರು. ಲೇ ಯಾಕ ಸುಕ್ಕು ಹಿಂಗಿದ್ಯಾ? ಲೇ ಯಾಕೋ ನಾವೆಲ್ಲ ಹಾಳಾಗ್ಬಿಡ್ತೀವೇನೋ ಅನಿಸ್ತಿದೆ ಕಣ. ಇಷ್ಟಕ್ಕೆಲ್ಲ ಹಿಂಗ ಅನ್ಬಿಟ್ರೆ ಹೆಂಗೋ ಮಗಲು. ಸಖಿಲಾಗೂ ಸೇಮ್ ಪ್ರಾಬ್ಲಮ್ ಆಗಿತ್ತಂತೆ. ಅವಳ ಪಿಕ್ಚರ್ ರಿಲೀಸ್ ಆದ್ಮೇಲೆ ಗೊತ್ತಾಗಿದ್ದಂತೆ ಅವಳು ಆ ತರ ಸಿನಿಮಾ ಮಾಡಿದ್ಲು ಅಂತ. ಹಂಗೆ ನಾವೆಲ್ಲ ಹಾಳಾದ್ಮೇಲೆ ನಿಂಗೆ ಗೊತ್ತಾಯ್ತಾ ನಾವು ಹಾಳಾಗ್ತಿದೀವಿ ಅಂತ? ಲೋ ರವಿ, ಸ್ವಲ್ಪ ಒಳಗೋದ್ರೆ ಸಾಕು ಕೋತಿ ಆಗ್ಬಿಡ್ತೀಯಲ್ಲ. ಬಾರಿನಿಂದ ಬಂದವ ಮಂಗನಿಂದ ಮಾನವ. ದುರಭ್ಯಾಸದಲ್ಲೂ ದುರಾಂಕಾರ ನನ್ನ ಮಗನೇ ನಿನಗೆ. ಈ ಗಾಂಚಲಿಗೇನ್ ಕಡಿಮೆ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಆ ದೇವ್ರು ಎಲ್ಲನೂ ಕಮ್ಮಿ ಮಾಡ್ಬಿಟ್ಟ. ಅದ್ರ ಜೊತೆಗೆ ಈ ಗಾಂಚಲಿನೂ ಕಿತ್ಕೊಂಡ್ಬಿಟ್ರೆ ನಾವ್ ಬದುಕೋದಾದ್ರೂ ಹೆಂಗಲ್ಲ ಸರಿ, ಸರಿ. ಏಯ್ ಬೇಗ ಮುಗಿಸ್ರಲ್ಲೇ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ಏಯ್ ಮಲ್ಕೊಂತವನಪ್ಪ, ಮಲ್ಕೊಂತವನೆ. ಇವತ್ತಿನ ಅಮಾವಾಸ್ಯನೋ ಗ್ರಹಣನೋ ಈ ನಾಯಿಗಳು ಮಲಿಕೊಂಬಿಟ್ಟಿದ್ದಾವೆ, ಶಬ್ದನೇ ಇಲ್ವಲ್ಲ. ಎಲ್ಲರೂ ರಾಜರೇ ಬೆಳಿಗ್ಗೆ ಆದರೆ ರಾತ್ರಿ ರಾಜ್ಯಕ್ಕೆ ನಾನೇ ದೊರೆ. ಎಲ್ಲ ಸದ್ದು ಅಡಗಿಸಬಲ್ಲೆ ಪಿಪಿಯಿಂದಲೇ, ಕಳ್ಳರನ್ನು ಓಡಿಸಬಲ್ಲೆ ಲಾಠಿಯಿಂದಲೇ. ಏನು ಪ್ರಯೋಜನ? ಇಡೀ ಏರಿಯಾದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ನಾನು ಯಾಕೆ ಒಳ್ಳೆ ಬೇವರ್ಸಿ ಥರ ಒಬ್ಬನೇ ಓಡಾಡ್ತಾ ಇದ್ದೀನಿ? ನಾನು ಇವ್ರಂಗೆ ನಿದ್ದೆ ಮಾಡ್ಬಿಟ್ಟು ಬೆಳಗ್ಗೆ ಅದು ದುಡ್ಡು ಇಸ್ಕೊಂಡು ಹೋದ್ರೆ ಆಯ್ತಪ್ಪ. ಏ ಗೂರ್ಖಾ, ಹಿಂಗೆಲ್ಲ ಮಾಡಿದ್ರೆ ನಿನ್ ಲಾಟಿ ನಿಂಗೆ ಇಟ್ಬಿಡ್ತೀನಿ. ಅಯ್ಯ ಪುಣ್ಯಾತ್ಮ, ಇನ್ನೂ ಎದ್ದಿದೀಯಾ? ಏನೋ ನನ್ನ ಪಾಟಿಗೆ ನಾನು ಮಾತಾಡ್ಕೊಂಡಿದ್ರೆ ಅದಕ್ಕೂ ಬೈತಿರಲ್ಲಪ್ಪ. ಬೆಳಗ್ಗೆ ಎಲ್ಲ ಆಫೀಸಲ್ಲಿ ನಿದ್ದೆ ಮಾಡೋದು, ರಾತ್ರಿ ಎಲ್ಲ ಮನೇಲಿ ಎದ್ದಿರೋದು. ಇಂಥವ್ರನ್ನೆಲ್ಲ ಕಾಯೋ ಕೆಲಸ ನಮ್ಮದು. ಏನು ಕರ್ಮ ಮಾಡಿದ್ವೋ ಏನೋ. ಮಾತಾಡ್ತಾರೆ, ಹಾಡು ಹೇಳ್ತಾರೆ. ಹೌದು, ಹಾಡು ನಾಗವಲ್ಲಿ. ಯಾರದು? ಯೋ ಗುರ್ಕಾ, ಏನಯ್ಯ ನಿನ್ ಕಾಟ? ಬೆಳಗ್ಗೆ ಹೊತ್ತು ಆಫೀಸಲ್ಲಿ ಬಾಸ್ ಕಾಟ ಅಂದ್ರೆ ರಾತ್ರಿ ಹೊತ್ತು ನಿನ್ ಕಾಟ. ಎತ್ತಯ್ಯ ಫೋನ್ ಫಸ್ಟು. ನನ್ನ ಫೋನು ನಂಗೆ ಗೊತ್ತಾಗಲ್ವಾ? ಸುಮ್ಮನೆ ಅಮೇಕಂಡ್ ಮಲ್ಕಳೆಯ. ನಂದೇ ಫೋನು. ಇನ್ನೇ ನಂದ. ಹಲೋ, ಏಯ್ ಹಲೋ, ಎಷ್ಟೊತ್ರಿ ಫೋನ್ ತೆಗಿಯೋದಕ್ಕೆ? ಏನಾಗಿದೆ ಅಂತ ಒಂದೇ ಸಮ ಫೋನ್ ಮಾಡ್ತಾ ಇದೀಯೇ? ನೀವ್ ಎದ್ದಿದ್ದೀರೋ ಮಲ್ಗಿದ್ದೀರೋ ಅಂತ ವಿಚಾರಿಸೋದಕ್ಕೆ ಫೋನ್ ಮಾಡಿದೆ. ಓ, ಏನೋ ಗಂಡನ್ ಕಂಡ್ರೆ ಲವ್ ಇವಳಿಗೆ ಸಾಲದಕ್ಕೆ ರಿಂಗ್ ಟೋನ್ ಬೇರೆ ಚೇಂಜ್ ಮಾಡಿದ್ಯಾ? ಎಲ್ಲಾ ಗಂಡಂದ್ರು ವಿಚಾರಿಸೋ ಹಾಗೆ ನೀವ್ಯಾಕೆ ನನ್ನ ವಿಚಾರಿಸಲ್ಲ ಅಂತ. ಹಾ, ರಾತ್ರಿ ಎಲ್ಲ ನೀನು ವಿಚಾರಿಸ್ಕೊಂಡು ಕೂತ್ರೆ ಬೆಳಗ್ಗೆ ಬೂಕೆ ಬೂಬಮ್ಮನ ಮನೆಗೆ ಹೋಗ್ಬೇಕು. ಏಯ್ ಮಲಿಕಳೆ, ಬೆಳಗ್ಗೆ ಬಂದು ವಿಚಾರಿಸ್ತೀನಿ. ಸುಮ್ಮನೆ ಪ್ರಾಣ ತಿನ್ಬೇಡ. ನಾನು ಯಾವನ್ ಕಂಡಿಡ್ನೋ ಫೋನು ಬಂದಾಗಿಂದ ನೆಮ್ಮದಿನೇ ಇಲ್ಲ. ಏನೋ ಮರ್ತ್ಬಿಡ್ನಲ್ಲ. ಎಲ್ಲರೂ ರಾಜರೇ ಬೆಳಗ್ಗೆ ಆದರೆ ರಾತ್ರಿ ರಾಜ್ಯಕ್ಕೆ ನಾನೇ ದೊರೆ. ಯಾರಿವರು? ಅಯ್ಯೋ, ಏನು ಹುಡುಗರು, ಏನು ಕರ್ಮ ಕರ್ಮ. ಅಯ್ಯೋ 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 ಅಯ್ಯೋ. ಏನ್ರೋ ನಿಮ್ಮ ಅವಸ್ಥೆ ಇದು? ಕುಡ್ದು ಮಲಗಕ್ಕೆ ಇದೇ ಜಾಗ ಆಗ್ಬೇಕಾ? ಕಲ್ಯಾಣಿನೇ ಆಗ್ಬೇಕಾ? ಎದೇಳ್ರ ಎದೇಳ್ರಲೇ, ಎದೇಳ್ರ. ಸೊಳ್ಳೆ ಕಚ್ತಾವೆ, ಸೊಳ್ಳೆ ಬತ್ತಿ ಹಚ್ಚ ಕೇಳ್ರ. ಇಲ್ಲೇ ಮಲಗಿದ್ರೆ ಸೊಳ್ಳೆ ಅಲ್ರು, ಬೀದಿ ಬೀದಿ ನಾಯಿ ಬಂದು ಕಚ್ತವೆ. ಎದೇಳ್ರ ಮೇಲೆ. ಈಗ ಬಿಲ್ ಕೇಳೋದೇನಾ? ಟೈಟ್ ಆಗ್ಬಿಟ್ಟಿದ್ದೀನಿ, ಬೆಳಗ್ಗೆ ಕೇಳ ಕೊಡ್ತೀನಿ. ಓಹೋ, ಏನೋ ಲೀಲಾ ಪ್ಯಾಲೇಸ್ ಅಲ್ಲಿ ಮಲಗಿರೋ ನೆನಪು ಇವನಿಗೆ. ಮಗ, ನಾ ಅದಕ್ಕೆ ಹೇಳಿದಲ್ಲ ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತ. ಇಲ್ಲಿ ಯಾಕೋ ಸಿಗಾಬೇಡ ಡಿಸ್ಟರ್ಬ್ ಮಾಡ್ತಿದ್ಯಲ್ಲ. ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳೋರಲ್ಲ ನೀವು. ಮಾಡ್ತೀನಿ ತಡಿ. ನಿಮ್ಮ ಅಪ್ಪ ಅಮ್ಮಂದ್ರು ಬಾಳ ಪುಣ್ಯ ಮಾಡಿದ್ರು ನಿಮ್ಮಂತ ಮಕ್ಕಳನ್ನ ಪಡಿಯಕ್ಕೆ. ಹೇಳ್ರ ಹೋಗ್ರ ಮನೆಗೆ ಹೋಗಿ ಮಲಿಕ ಹೋಗ್ರಲ್ಲಿ. ಎಲ್ಲಂದ್ರಲ್ಲಿ ಬಿದ್ಕೊಂಡ್ಬಿಡ್ತಾವ ಹಂಗೆ. ಅಪ್ಪ ಇಲ್ದಿರೋ ಮನೆಯಲ್ಲಿ ಎಲ್ಲಾ ಜವಾಬ್ದಾರಿಗಳನ್ನ ಒತ್ಕೊಂಡು ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಗಂಡ್ ಮಕ್ಳನ್ನ ನೋಡಿದೀನಿ. ನಮ್ಮನೇಲೂ ಇದಾನೆ, ಹೊಟ್ಟೆ ಉರ್ಸ್ಕೊಂಡು ತಿನ್ನೋದಿಕ್ಕೆ ಎಷ್ಟು ಬಡ್ಕೊಂಡು ಹೊಡ್ಕೊಂಡ್ರು ಸಾಲ್ದು. ಲೇ ಹೇಳೆ, ಓದಿದ್ ಸಾಕು, ಹೋಗಲ್ಲಿ ಬಟ್ಟೆ ಮಡ್ಚಿಡೋಗ ಹೋಗೆ.
ಎಲ್ಲ ಕೆಲ್ಸನೂ ನನ್ಗೆ ಹೇಳ್ತಾರೆ. ಮಾವು ಅದ್ಯಾಕೆ ಒಳ್ಳೆ ದಾಸನ್ ಜಾಗ್ಟೆ ತರ ಬೆಳಗ್ಗೆ ಬೆಳಗ್ಗೆ ಬಡ್ಕೋತಾ ಇದೀಯಾ? ನಿನ್ ಮಕ್ಕಶ್ ಮೆಣಸಿನ್ಕಾಯಿ ಉಜ್ಜ ಬಡ್ಕೋತಾರೆ. ಬೆಳಿಗ್ಗೆ ಏನಾದ್ರೂ ತೆಗ್ದ್ಬಿಡ್ತಿಯಲ್ಲಮ್ಮ ರಾಗನ. ತೆಗಿತಾರೆ ರಾಗನ. ಏಯ್ ಎತ್ತಿಡು. ಎಷ್ಟ್ ಹೇಳಿದ್ರು ಅರ್ಥ ಆಗಲ್ಲ ಅಲ್ಲ ನಿನಗೆ? ಇಷ್ಟಕ್ಕೆ ಮುಗಿಲಿಲ್ಲ, ಸಾಯಂಕಾಲ ಬಂದ್ ಗ್ರಾಚಾರ ಬಿಡಿಸ್ತೀನಿರೋ. ಏಯ್ ಸ್ನಾನಕ್ಕೆ ನೀರಿಡು. ರವಿ, ಏ ರವಿ, ಎದ್ದಳು. ಹೊತ್ನೆತ್ತಿ ಮೇಲೆ ಬಂದ್ರು ದೆವ್ವ ಬಿತ್ಕೊಂಡಂಗ್ ಬಿತ್ಕೊಂಡಿದ್ಯಾ? ಎದ್ದಳು. ಅಯ್ಯೋ ಅಂಬುಜಾ, ಮಗುಗ್ ಯಾಕೆ ಬೆಳಿಗ್ಗೆನೆ ಬೇಜಾರ್ ಮಾಡ್ತಾ ಇದ್ಯಾ? 5 ವರ್ಷ ಆದ್ರೂ ಮುಂಡೆದು ತೊಟ್ಲು ಬಿಟ್ಟು ಎದ್ದಿರ್ಲಿಲ್ಲ. ಇನ್ ಈಗ ಎದ್ದಳು ಅಂದ್ರೆ ಎಲ್ರಿ ಎದ್ದಳ್ತಾನೆ? ಅದ್ ಗೊತ್ತಿರದೆ ತಾನೇ. ಇನ್ನೂ ಸ್ವಲ್ಪ ಹೊತ್ತು ಮಲಗ್ಲಿ ಬಿಡೆ ಅವನ್ನ. ಸರಿಯಾಗಿದೆ ಅಪ್ಪ ಮಗನ್ ಜೋಡಿ. ಅಲ್ರಿ, ಪ್ರಪಂಚದಲ್ಲಿ ಇವ್ನ ಒಬ್ನೇ ಓದ್ತಾ ಇರೋದು. ಇವನ್ ವಯಸ್ಸು ಹುಡುಗರೆಲ್ಲ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ತಾ ಇದಾರೆ. ಇವನ್ಗೇನ್ ಬಂದಿರೋದ್ ರೋಗ? ಎದ್ದಳಸ್ರಿ ಅಂದ್ರೆ ಮೈ ಸೌರ್ತಾ ಇದಾರೆ. ಎದ್ದಳಲೇ ಅಂದಿ ನನ್ ಮಗ್ನೆ, ಎದ್ದಳ. ಬಿತ್ಕೊಂಡಿರೋದ್ ನೋಡು. ಡ್ಯಾಡಿ ಗುಡ್ ಮಾರ್ನಿಂಗ್. ಯಾಕ್ ರವಿ, ಎಚ್ಚರ ಆಗೋಯ್ತೇನೋ ಕಂದ? ಯಾಕೋ ಸರಿಯಾಗಿ ನಿದ್ದೆನೆ ಬರ್ಲಿಲ್ಲಪ್ಪ. ಅಯ್ಯೋ ಕರ್ಮ. ಇವನ್ನ ನಾನೇ ಹೆತ್ನೋ ಇಲ್ಲ ಬೇರೆ ಯಾರ್ದೋ ಮಗುನ ನರ್ಸ್ ತಗೊಂಬಂದ್ ನನ್ ಪಕ್ಕ ಇಟ್ಲೋ ಗೊತ್ತಿಲ್ಲ ಕಣ್ರಿ. ಅಪ್ಪ ನೋಡಪ್ಪ ಅಮ್ಮನ್ನ. ಅಯ್ಯೋ ಇನ್ನೇನ್ ಉಳ್ದಿದೆ ಕಂದ ನಿಮ್ಮ ಅಮ್ಮನ್ ನೋಡಕ್ಕೆ? ಸುಮ್ನಂಗ್ ಅಂದೆ ಕಣೆ. ಅಂತೀರಾ ತಗೋಪ್ಪ ಮಹಾರಾಜ, ಗಂಟ್ಲಿಗ್ ಸುರ್ಕೋ. ಎಲ್ಲ ನನ್ ಕರ್ಮ. ಅಮ್ಮ ನೀನಾದ್ರೂ ಸ್ವಲ್ಪ ಹೇಳಮ್ಮ. ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತು ಮಲಗ್ತಾ ಇದ್ನ? ನೋಡು ಗೂಬೆ ನೋಡ್ದಾಗೆ. ನಮ್ಮ ಅಣ್ಣನ ಮಗ ನಾನೊಬ್ನೇ ಡಿಗ್ರಿ ಮಾಡಿರೋದು ಅಂತ ಅಪ್ಪ ಮಗ ಇಬ್ರು ಜಂಬದಿಂದ ಓಡಾಡ್ತಾ ಇದ್ದಾರೆ. ನೀನ್ ಶ್ರದ್ಧೆಯಿಂದ ಓದ್ಬಿಟ್ಟು ಅವ್ರ ಜಂಬನ ಕೊಚ್ಕೊಚ ಅಂತ ಕೊಚ್ಚಾಕ್ಬಿಡು ಮಗ. ಅಪ್ಪ ನೀನೇನು ಯೋಚನೆ ಮಾಡ್ಬೇಡಪ್ಪ. ನಾನು ಹುಟ್ಟಿರೋದೇ ಟೈಮ್ ಪಾಸ್ ಮಾಡಕ್ಕೆ, ಅಲ್ಲ ಅದು ಡಿಗ್ರಿ ಪಾಸ್ ಮಾಡಕ್ಕೆ. ಅಷ್ಟು ಮಾಡು ಕಂದ. ಅಪ್ಪ ಇಲ್ಲಿ ಬರ್ಲಾ? ಬಾಯ್. ನಮ್ಮಪ್ಪ ಅಲ್ಲುಜ್ಜಿಲ್ಲ ಅಂತ ಕಾಣಿಸುತ್ತೆ. ಗಮ್ಮಂತ ವಾಸನೆ ಬರ್ತಾ ಇದೆ. ಹೆಂಗೆ? ಏಯ್, ನೀನು ಅಮಾವಾಸ್ಯೆ ದಿವಸ ಹುಟ್ಟಿದಾಗ್ಲೇ ತಿಳ್ಕೊಂಡೆ ಒಕ್ಕೊಕ್ಕರವಾಗಿ ಹುಟ್ಟತೀಯ ಅಂತ. ಮುದ್ಕೆ 4 ಜನ ಬಂದ್ರು ನನ್ನ ಕಟ್ಟಾಕಕ್ ಆಗಲ್ಲಮ್ಮ. ಏಯ್ ಟಿಕೆಟ್ ತಗೊಂಡು ಕ್ಯೂನಲ್ಲಿ ನಿಂತಿದ್ಯಾ ಅಂತ ಸುಮ್ನೆ ಬಿಟ್ಟಿದೀನಿ. ಬಂದ್ಯಾ, ಪಿಕ್ಚರ್ ನೋಡ್ದ್ಯಾ, ಹೋಯ್ತಿರ್ಬೇಕು. ಎಲ್ಲ ಅಂದ್ರೆ ಪಶಾಕ್ ಬಿಡ್ತೀನಿ ನಿನ್ನ. ಏಯ್, ನಾನ್ ಹೇಳಿಲ್ವೇನೋ ನಿನಗಿರೋದೆಲ್ಲ ಕರಡಿ ಬುದ್ಧಿ ಅಂತ. ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ ಕರಡಿ ಮಗನೇ. ಹೋಗು. ಏ ಚಂದ್ರು. ಏನಪ್ಪ? ಯಾಕಪ್ಪ ರಾತ್ರಿ ಲೇಟಾಗಿ ಬಂದೆ? ಬೇಗ ಬಂದಿದ್ರೆ ವಂಡರ್ಲಾ ಕರ್ಕೊಂಡು ಹೋಗ್ತಿದ್ಯಾ? ಪಾಪ ಶೈಲಾ ನಿನಗೋಸ್ಕರ ರಾತ್ರಿ 12 ಗಂಟೆವರೆಗೂ ಇಲ್ಲೇ ಕಾಯ್ತಾ ಇದ್ಲು. ನಾನೇನ್ ಕಾಯಿ ಅಂತ ಹೇಳಿದ್ನ ಅವಳಿಗೆ? ಅಯ್ಯೋ ನಿನ್ ಮನೆ ಕಾಯಿ ಹೋಗ. ಅವ್ಳು ಹುಡ್ತಾ ಬಗ್ಗೆ ಸ್ವೀಟ್ ಕೊಡಕ್ ಬರ್ತೀನಿ ಅಂತ ಮೊದ್ಲೇ ಹೇಳಿರ್ಲಿಲ್ವೇನೋ? ನಾನ್ ಸ್ವೀಟ್ ತಿನ್ಲಿಲ್ಲ ಅಂತ ಬೇರೆಯವ್ರು ಕೊಡ್ಲಿಲ್ವಾ? ಅಲ್ಲ ಕಣಪ್ಪ ಚಂದ್ರು, ಅವಳು ನಿನ್ನ ಅತ್ತೆ ಮಗಳು. ನಾಳೆ ನಿನ್ನನ್ನೇ ಮದುವೆ ಆಗೋಳು. ಅವಳು ಅಂದ್ರೆ ಯಾಕೋ ಹೀಗಾಡ್ತೀಯ ನೀನು? ಹೋಗಿ ಸಮಾಧಾನ ಮಾಡಿ ಹೋಗು. ಆಯ್ತು ಬಿಡಪ್ಪ, ಸಿಕ್ದಾಗ ನಾನು ಸಮಾಧಾನ ಮಾಡ್ತೀನಿ. ನೋಡಿದ್ರ ಹೇಗ್ ಮಾತಾಡ್ತಿದ್ದಾನೆ ಅಂತ? ಇದೆಲ್ಲ ನೀವು ಕೊಟ್ಟಿರೋ ಸದ್ರಾ ಕಣ್ರಿ. ನಾನು ಅವತ್ತೇ ಬಡ್ಕೊಂಡೆ ಯಾವ್ದಾದ್ರು ಕೆಲ್ಸಕ್ಕೆ ಕಳ್ಸಿ ಇವನನ್ನ ಅಂತ. ಈಗ ನೋಡಿ ಪುಂಡು ಪೋಕರ್ ಸಹವಾಸ ಮಾಡಿ ಹೇಗ್ ಆಡ್ತಿದ್ದಾನೆ ಅಂತ. ಲೇ ಹೋಗ್ಲಿ ಬಿಡೆ. ಮುಂದಕ್ಕೆ ಕೆಲ್ಸಕ್ಕೆ ಹೋಗೋದು, ಸಂಸಾರ ಮಾಡೋದು ಇದ್ದೇ ಇರುತ್ತೆ. ಏನಂದೆ? ನನ್ನ ಮಗ ಅಪಾಪೋಲಿನ ನೋಡ್ತಾ ಇರೋ, ಏನಾದ್ರೂ ಒಂದು ಸಾಧನೆ ಮಾಡೇ ಮಾಡ್ತಾನೆ. ಮಾಡ್ತಾನೆ. ನಿಮ್ಮಿಂದಾಗೇನೆ ಇವನ್ ಇಷ್ಟೊಂದು ಹೆಚ್ಚಿರೋದು. ಇಲ್ಲ ಅಂದಿದ್ರೆ ಈರುಳ್ಳಿ ಹೆಚ್ಚಿದಾಗ ಹೆಚ್ಚಿಬಿಡ್ತಿದ್ದೆ ಇವನನ್ನ. ಆಗ ನಿನ್ ಕಣ್ಣಲ್ಲೇ ನೀರ್ ಬರ್ತಿತ್ತು. ಯಾಕೋ ನನ್ನ ಹೊಟ್ಟೆ ಉರಿಸ್ತೀಯಾ? ಅಯ್ಯೋ, ಕಾರ್ಪೊರೇಷನ್ ಕೊಳಯಲ್ಲಿ ನೀರ್ ಬರುತ್ತೋ ಬರಲ್ವೋ, ಈ ಹೆಂಗಸರು ಕಣ್ಣಲ್ಲಿ ಬೇಕು ಅಂದ ತಕ್ಷಣ ನೀರ್ ಬಂದ್ಬಿಡುತ್ತೆ. ಅಪ್ಪ ಮೊದ್ಲು ಅಮ್ಮನ್ಗೆ ಸೀರಿಯಲ್ ನೋಡೋದ್ ಕಮ್ಮಿ ಮಾಡ್ಸು. ನಾನು ಹೋಗಿ ಶೈಲೂನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಹಾಕ್ತೀನಿ ನೋಡೊಂದು. ಆಹಾ, ಹೆಂಡ್ತಿನ ಬೈದ ತಕ್ಷಣ ನಗೋದು. ಆಯ್ತಾ ಕುಡ್ದಿದ್ದು? ಕೊಡಿ. ಓಹೋ, ಪೂಜೆ ಮಾಡ್ತಾ ಇದ್ಯಾ? ಯಾಕೆ ಮಂಗಳಾರತಿ ಎತ್ಬೇಕಿತ್ತಾ?
ಅದೆಲ್ಲ ಮನೇಲೇ ಆಯ್ತು. ಇಲ್ಲಿಗೆ ಬಂದಿದ್ದು ಈಡ್ಗಾಯ ಹೊಡಿಯಕ್ಕೆ. ಏನು ಮಸ್ಕಾನಾ? ಇದೇ ಬೇಡ ಅನ್ನೋದು. ಏನೋ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಬಂದ್ರೆ ಇಂಥ ಮಳ್ಳಿ ಮಾತಿಗೇನ್ ಕಮ್ಮಿ ಇಲ್ಲ. ಬಂದ್ ವಿಷಯ ಹೇಳು. ಏನಾದ್ರೂ ವಿಷಯ ಇದ್ರೆ ಮಾತ್ರ ಬರ್ಬೇಕಾ ಚಿನ್ನ? ಮತ್ತೆ ನೆನ್ನೆ ನನ್ನ ಬರ್ತ್ಡೇಗೆ ಗಿಫ್ಟ್ ಹಾಳಾಗೋಗ್ಲಿ, ಒಂದ್ ವಿಶ್ ಮಾಡೋಕ್ಕೂ ಪುರ್ಸೊತ್ತಿರ್ಲಿಲ್ವಾ ನಿನ್ಗೆ? ಅದಕ್ಕೆ ಅಲ್ವಾ ಈಗ ಬಂದಿರೋದು. ನಿನ್ನೆ ಆಗಿದ್ರೆ ಎಲ್ರೂ ಇರ್ತಿದ್ರು, ಎಲ್ರೂ ಮುಂದೆ ಫ್ರೀಯಾಗಿ ವಿಶ್ ಮಾಡಕ್ಕಾಗಲ್ಲ ಅಂತ ಈಗ ಬಂದಿದ್ದೀನಿ. ಈಗ ಇಲ್ಲಿ ಯಾರೂ ಇಲ್ಲ, ನಾನು ನೀನಿಬ್ರೆ. ಮೊದ್ಲೇ ಹೇಳಿದಿದ್ರೆ ನಾವಿಬ್ರೇ ಎಲ್ಲಾದ್ರೂ ಹೊರಗೆ ಹೋಗ್ಬೋದಿತ್ತಲ್ವಾ? ನೀವು ಈಗಲೇ ಓಡೋಗೋಕ್ ಸ್ಕೀಮ್ ಆಗ್ತಿದ್ದಾಳಪ್ಪ. ಸರಿ ಒಂದ್ ಸಿಗರೇಟ್ ಕೊಡೆ. ಲೋ, ಎಷ್ಟು ಸಲ ಹೇಳಿದೀನಿ ಸಿಗರೆಟ್ ಸೇದ್ಬೇಡ, ಅದ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಕಣೋ. ಸರ್ಕಾರ ಮಾರಾದ್ ನಿಲ್ಲಿಸ್ಲಿ, ನಾನ್ ಸೇದದ್ ನಿಲ್ಲಿಸ್ತೀನಿ. ಕೊಡಲೆ. ಮತ್ತೆ ಯಾವಾಗ ಸಿಗ್ತೀಯಾ? ನಾನ್ ಸಿಗ್ಲಿಲ್ಲ ಅಂದ್ರೂ ಏನ್ ಚಿನ್ನ, ಯಾವಾಗ್ಲೂ ನಿನ್ ಮನ್ಸಲ್ ತಾನೇ ಇರ್ತೀನಿ. ಬರ್ಲಾ? ಬಾಯ್. ಸ್ವಾಮಿ, ಅದೇನ್ ಬಗಳು? ಇತ್ತೀಚೆಗೆ ನಮ್ ಏರಿಯಾ ಅಫಿಷಿಯಲ್ ಆಗ್ತಿದೆ ಅನ್ಸ್ತಿದೆ ಕಣ. ನಿನ್ಗೆ ಯಾಕೋ ಬಂತು ಈ ಡೌಟು? ಅಲ್ಲ ಕಣೋ, ಅವ್ನು ಯಾವನ್ ಹೆಂಡ್ತಿನೋ ಆಟೋದೊಂದ್ ಜೊತೆ ಓಡಾಬಿಟ್ಲು, ಆ ಸೈಕಲ್ ಶಾಪ್ ಹೆಂಡ್ತಿ ಆ ಗಾರ್ಮೆಂಟ್ಸ್ ಹುಡುಗನ ಜೊತೆ ಪಿಕ್ಚರ್ಗೆ ಹೋಗಿದ್ಲು ಅನ್ನೋ ಕಲರ್ಫುಲ್ ನ್ಯೂಸ್ ಇರ್ತಿತ್ತು. ಅದನ್ನ ಕೇಳದೆ ಯಾಕೋ ಕಿವಿ ತುಕ್ಕಿಡ್ದಿದೆ ಅಂತ ಅನ್ನಿಸ್ತಿದೆ ಕಣೋ. ಎಂತ ಕಿತ್ತೋಗಿರೋ ಜನ್ಮನ ನಿಂದಿಲೇ. ನನ್ ಮಗನೇ, ಇಡೀ ಏರಿಯಾ ಜನ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಲ್ವೇನೋ ನಿನ್ಗೆ? ನೀನೇ ಕೊಟ್ಟೋಗೋದಲ್ದಿರಾ ಇಡೀ ಏರಿಯಾ ಜನ ನಾಳ್ ಮಾಡ್ಬೇಕು ಅಂತ ಸ್ಕೀಮ್ ಹಾಕೊಂಡಿದ್ಯಾ ಹೆಂಗೆ? ನಾನೇನಿಲ್ಲ ಕೆಟ್ಟ ಕೆರ ಹಿಡೀರಿ ಅಂತ ಏನ್ ಟ್ಯೂಷನ್ ಮಾಡ್ತಾ ಇದ್ದೀನಿ. ಏನೋ ರಂಗಾಗಿದ್ದಂತ ನಮ್ ಏರಿಯಾ ನ್ಯೂಸು ಸಡನ್ ಆಗಿ ಅಫಿಷಿಯಲ್ ಆಗಿರೋ ಸದಾಶಿವನಗರ ಜಯನಗರ ತರ ಆಗ್ತಿದ್ಯಲ್ಲ ಅಂತ ಫೀಲಿಂಗು ಮಗ. ಅದೆಲ್ಲ ಹಾಳಾಗೋಗ್ಲಿ. ರಾತ್ರಿ ಎಲ್ಲೋಗಿದ್ದ ನಿಮ್ಮಪ್ಪ ಕೇಳಿಲ್ವಾ? ನಮ್ಮಪ್ಪ ದೇವ್ರಂತವ್ರು ಕಣು, ಶಿಲೆನು ಒಂದೇ, ಅವರು ಒಂದೇ. ಇನ್ನು ನಮ್ಮ ಅಮ್ಮ ಸ್ವಲ್ಪ ಕಿರಿಕು ಆದ್ರೂ ಅಡ್ಜಸ್ಟ್ ಮಾಡ್ಕೊಬಹುದು. ಆದ್ರೆ ನಮ್ಮ ಅಜ್ಜಿ ಇದ್ದಾಳಲ್ಲ, ಅವಳ ದೊಡ್ಡ ಕಾಟ ಕಣ ನನ್ಗೆ. ಕೆಲಸ ಮಾಡ, ಮಲಗಿದಾಗ ಕಲ್ಲೆ ತಾಕ್ಬಿಡು. ಏಯ್, ಎಂತ ಮಾತಾಡ್ತಿಯಲ್ಲ? ಅವಳು ಎಷ್ಟೇ ಬೈದ್ರು ನಮ್ಮ ಅಜ್ಜಿ ಕಣೋ. ಅಲ್ಲ ಕಣೋ, ಬೆಳಗ್ಗೆ ಹೊತ್ತು ಅಲಾರಂ ನಿದ್ದೆ ಕೆಡ್ಸುತ್ತೆ ಅಂತ ಗಡಿಯಾರನೇ ಹೊಡೆದಕ್ಕಾಗತ್ತೇನಾ? ಅದನ್ನ ಬಿಟ್ಟ ಅಂದ್ರೆ ನೀನ್ ಸುಮ್ಮನೆ ಇರಪ್ಪ ನೀನು. ನಿಮ್ಮನೇಲಿ ಒಂಥರ ಆದ್ರೆ ನಮ್ಮನೇಲಿ ಒಂಥರ. ಬೆಳಿಗ್ಗೆ 6 ಗಂಟೆಗೆ ಎದ್ರೆ ನಮ್ಮಮ್ಮ ಕೆಲ್ಸಕ್ಕೆ ಹೋಗೋರ್ಗು ಉಗಿತಾನೆ ಇರ್ತಾರೆ. ಇವತ್ತೇನಾದ್ರೂ ಆಗ್ಲಿ ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ಆಸೆ ಬಂದೆ. ಯಾಕೋ ನಿಮ್ಮನ್ನೆಲ್ಲ ನೋಡಿ ಬಿಟ್ಟೋಗೋ ಮನ್ಸೇ ಬರ್ತಿಲ್ಲ. ಮನ್ಸೆಂಗ ಬರುತ್ತೆ? ನಮ್ಮಂತ ಫ್ರೆಂಡ್ಸ್ ಇರ್ಬೇಕಾದ್ರೆ ಇದನ್ನೇ ಕಣೋ ಫ್ರೆಂಡ್ಶಿಪ್ ಅನ್ನೋದು. ಲೋ ಮಗ, ಸ್ವಾಮಿಗೊಂದ್ ಸಿಗರೆಟ್ ತಾಂಬಾರೋ. ಸೆಂಟಿಮೆಂಟ್ ಡೈಲಾಗ್ ಹೇಳ್ಬಿಟ್ಟು ನನ್ನ ಮನ್ಸನ್ನ ಕಟ್ಟಾಕ್ಬಿಟ್ಟ ಕಣೋ. ಹೋಗು ಬೇಗ ಹೋಗು. ಇರೋ ಬರ್ತೀನಿ. ಗೆಳೆಯ ಗೆಳೆಯ. ಏನೇ ಅದು? ಬಂದಾಗಲ್ಲ ಶೈಲು ಸಿಗರೇಟ್ ಅಂತ್ಯಲ್ಲ, ಅದ್ರ ಲೆಕ್ಕನೇ ಬರೀತಿದ್ದೀನಿ. ಒಂದಿನ ಟೋಟಲ್ ಆಗಿ ವಸೂಲ್ ಮಾಡ್ತೀನಿ. ನಿನ್ ಖುಷಿ ಡಾರ್ಲಿಂಗ್, ಏನಾದ್ರೂ ಬರ್ಕೋ. ಏನು? ಏನಾದ್ರೂ ಬರ್ಕೋ ಅಂದೆ. ಅಲ್ಲ, ಅದೇನೋ ಡಾರ್ಲಿಂಗ್ ಅಂದಂಗಿತ್ತು. ಅಂದಂಗೇನೆ, ಡಾರ್ಲಿಂಗೇ ಅಂದಿದ್ದು. ಆಗ್ಲೇ ಮೂಡ್ ಇರ್ಲಿಲ್ಲ. ಇದೊಂಥರ ಮೂಡು. ನಿನ್ನ ಮತ್ತೆ ಮತ್ತೆ ನೋಡ್ಬೇಕು ಅನ್ನಿಸ್ತಾ ಇತ್ತು, ಅದಕ್ಕೆ ಬಂದೆ. ಅದೇನಪ್ಪ ಇವತ್ತು ಮತ್ತೆ ಮತ್ತೆ ನೋಡ್ಬೇಕನ್ಸ್ತಿದೆ? ಹಿಂಗೆ ಇರುತ್ತಲ್ಲ ಕಷ್ಟ ತಾಪತ್ರಯಗಳು. ಏನ್ ಬೇಕು? ಅದು ಬೇಗ ಹೇಳೋ. ಅದೇನೋ ಗಂಡ್ಸಾಗಿ ನಾಚ್ಕೋತ್ಯಾ. ಇಷ್ಟಕ್ಕೆಲ್ಲ ಯಾಕೆ ನಾಚಿಕೆ? ಒಂದ್ ಪ್ಯಾಕ್ ಸಿಗರೇಟ್ ಕೊಡು. ನಾನು ಏನೋ ಕೇಳ್ತಾನೆ ಅನ್ಕೊಂಡಿದ್ರೆ ನೀನ್ ನೋಡಿದ್ರೆ ಯಾವಾಗ್ಲೂ ಹೊಗೆ ಹಾಕ್ಸ್ಕೊಳ್ಳೋದನ್ನೇ ಕೇಳ್ತೀಯ. ಯಾಕೆ? ಇನ್ನೇನೇ ಕೇಳ್ಬೇಕಿತ್ತು. ಏ, ಏನದು? ಏನು? ಅದೇ ನಿನ್ ಎದೆ ಮೇಲೆ. ಓ, ಇದಾ? ನನ್ನ ಹೆಸರನ್ನ ಎದೆ ಮೇಲೆ ಹಚ್ಚ ಹಾಕ್ಸ್ಕೊಂಡಿದ್ಯಾ? ನಮ್ಗೆ ಯಾರು ಬೇಕೋ ಅವ್ರನ್ನ ತಾನೇ ಎದೆ ಮೇಲೆ ಇಟ್ಕೋಬೇಕು. ಹಾಗಾದ್ರೆ ನನ್ ಮೇಲೆ ನಿನಗೆ ಅದು ಯಾವಾಗ್ಲಿಂದನೂ ಇದೆ. ಇದೇ ಖುಷಿಗೆ ಸಿಗರೇಟ್ ಕೊಡಲ್ವಾ? ಕೊಡ್ತೀನಿ, ಆದ್ರೆ ಪ್ಯಾಕ್ ಅಲ್ಲ, ಒಂದೇ ಒಂದು. ಸರಿ, ನೀನ್ ಒಂದ್ ಕೊಟ್ರು ಒಂದ್ ಪ್ಯಾಕ್ ಕೊಟ್ರು ಒಂದೇ ಕೊಡು. ಥ್ಯಾಂಕ್ಸ್ ಕಣ. ಏ ಚಂದ್ರು, ಬಂದ ನೋಡು. ಸಿಗರೇಟ್ ಏನಾದ್ರೂ ಪ್ಯಾಕ್ ಗೀಕ್ ತಂದ್ಬಿಡೇನಾ? ಒಂದೇನಾ? ಇವನ ಬಟ್ಟೆ ಬಿಡ್ತಾವನ. ಪ್ಯಾಕ್ ಇಲ್ಲಿದೆ. ಇದ್ದ ಕತೆ ಅಣ್ಣ ಅಚ್ಚೆ ವಹಿಸ್ಕೊಂಡವನೆ ಅಂತ ಫುಲ್ ನಡಕ್ ಬಿಟ್ಟಿದ್ದೆ ಕಣೋ. ಇವನ್ಗೆಲ್ ಬರ್ಬೇಕು ಅಷ್ಟೇ ಅಲ್ವಾ ಮಗ? ಸುಕ್ಕು ಬಂದ ಕಣ, ಅವನಿಗೂ ಈ ವಿಷಯ ಹೇಳ್ಬೇಕು. ಇವನು ಮಾಡಿರೋ ದೊಡ್ಡ ಗನಂದಾರಿ ಕೆಲ್ಸನ ಅವನಿಗೂ ಒಂದ್ ಸ್ವಲ್ಪ ಹೇಳೋಣ ಅಲ್ವೇನಾ? ಅದೇ ಮತ್ತೆ ಆಟದಲ್ಲಿ ಕೂತ್ಕೊಂಡು ಓತ್ಲ ಹೊಡೆದೇ ಆಗೋಯ್ತು ನಿಮ್ದು. ಕೆಲಸ ಕರೆ ಏನು ಮಾಡಬೇಡಿ ನೀವು. ಏನ ಇವಾಗ? ಅಯ್ಯೋ, ನೀನೇನ್
ಇವತ್ತೇನ್ ಪ್ರೋಗ್ರಾಮ್ ಹಾಕೊಂಡಿದ್ರಪ್ಪ? ಇದು ಬೇರೆ ಶುರು ಹಚ್ಕೊಂಡೇನಪ್ಪ. ಹೆಂಗಾರು ಮಾಡ್ಕೊಂಡು ಹಾಳಾಗಿ ಹೋಗಿ ನಾ ಬರ್ತೀನಿ. ಬರ್ತೀನಿರಲ್ಲ ಸುಕು, ಯಾಕೋ ತುಂಬಾ ಸುಸ್ತಾದ ಕಾಣ್ತಿದ್ಯಾ? ನಿದ್ದೆ ಇಲ್ವಲ್ಲಮ್ಮ, ಅದಕ್ಕೆ. ನೀರ್ ಕಾಯಿಸಿಟ್ಟಿದ್ದೀನಿ, ಬಿಸಿ ಬಿಸಿಯಾಗಿ ಸ್ನಾನ ಮಾಡು. ತಿಂಡಿಗೆ ಚಿತ್ರಾನ್ನ ಮಾಡಿಟ್ಟಿದ್ದೀನಿ, ತಿನ್ನು. ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ನೋಡು, ಆ ಹುಡುಗರು ಕರೆದ್ರು ಅಂತ ಮತ್ತೆ ಪೋಲಿಯಲ್ಲಿ ಹೋಗ್ಬೇಡ. ಸರಿ ಕಣ, ಬರ್ತೀನಿ. ಅಮ್ಮ ಇರು, ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಬೇಡ ಕಣ, ಸುಸ್ತಾಗಿದ್ದೀನಿ ಅಂತೀಯ. ನೀನ್ ನಡಿ, ನಾನ್ ಬರ್ತೀನಿ. ಸುಕು, ಮನೆ ಕಡೆ ಜೋಪಾನ ಕಣೋ. ನಾನ್ ಬೇಗ ಬಂದ್ಬಿಡ್ತೀನಿ. ಆಯ್ತಮ್ಮ, ನಾನು ನೋಡ್ಕೋತೀನಿ. ಸರಿ, ಬರ್ತೀನಿ. ಯಾಕಪ್ಪ ಇಂತ ಕೆಟ್ಟ ಬುದ್ಧಿ ನಿನ್ಗೆ? ಲೇ ಕರಡಿ, ನಮ್ ರವಿಚಂದ್ರನ್ ಸರ್ ಎಷ್ಟು ಪಿಕ್ಚರ್ ಹೇಳಿಲ್ಲ ಲವ್ ಮಾಡೋದ್ ತಪ್ಪಲ್ಲ ಅಂತ, ಗೊತ್ತಿಲ್ವಾ? ಅವ್ರು ಹೇಳಿರೋದು ಲವ್ ಮಾಡೋದು ತಪ್ಪಲ್ಲ ಅಂತ. ಹಿಂಗೆ ಫ್ರೆಂಡ್ಸ್ಗೆ ಟಾರ್ಚರ್ ಕೊಡು ಅಂತ ಹೇಳಿದಾರೇನೋ? ಅಡ್ಜಸ್ಟ್ ಮಾಡ್ಕೊಳ್ಳೋ ಕರಡಿ ಲವ್. ಅಯ್ಯೋ ನೋಡು, ಅಲ್ಲಿ ನೋಡೋ ಕರಡಿ ಹೆಂಗ್ ಲುಕ್ ಕೊಡ್ತಾವಳೆ. ನಾನ್ಯಾಕ ನೋಡ್ಬೇಕು? ನೋಡ್ಬೇಕಾದವ್ ನೀನು ನೋಡ್ಕೊಳ್ಳೋ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಬಿಟ್ಬಿಡ ನನ್ನ. ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ಕರಡಿ. ಇನ್ನೊಂದ್ಸಲಿ ನಿನ್ನ ಜನ್ಮದಲ್ಲೂ ಕರ್ಕೊಂಬರಲ್ಲ ಕಣೋ. ಹೆಂಗಾದ್ರೂ ಹಾಳಾಗೋಗ್ ಸಾಯಿ ಡಬ್ಬ ನನ್ ಮಗ. ಕರ್ಕೊಂಬಂದ್ಬಿಟ್ಟು ಈಗ ಬೈದ್ಬಿಟ್ಟು ಹೋಗ್ತೇನೋ ನೀನು? ನಿನ್ಗೆ ಕಣೋ ಬೇಕಿತ್ತ? ಬ್ಯಾಡವಾಗಿತ್ತು ಕಣಲೇ. ನಿಂದು ಒಂದು ಜನ್ಮನ. ಯಾಕೋ ನಿನ್ ಮಗು ನೀನೇ ಉಕ್ಕತಾ ಇದೀಯಾ? ನನ್ನಿಷ್ಟ ಹೋಗಲಿ. ಅನ್ಯಾಯವಾಗಿ ಸೋತ್ವಲ್ಲ. ನಿನ್ನಿಂದ ಗೆಲ್ಲೋ ಆಟ ಸೋತ್ಬಿಟ್ವಲ್ಲ. ಬುದ್ಧಿಗಿತಿ ಇದೇನ್ರೇ ನಿಮ್ಗೆ? ಆಡಂಗಿದ್ರೆ ಅಲ್ಲೆಲ್ಲ ಹೋಗಿ ಗ್ರೌಂಡ್ ಅಲ್ಲಿ ಆಡ್ಕೋಬೇಕು. ಇದೇನ್ ರೋಡಲ್ಲಿ ಆಡ್ಕೊಂಡು? ಗುರುಗಳೇ, ಈ ಬುದ್ಧಿ ಗಿದ್ದಿ ಅಂದ್ರಲ್ಲ, ಈ ಬುದ್ಧಿಯನ್ನ ಓಕೆ, ಈ ಗಿದ್ದಿ ಎಲ್ಲಿ ಸಿಗುತ್ತೆ? ಯಜಮಾನ್ರೆ, ಸಾರಿ, ಬೇಜಾರ್ ಮಾಡ್ಕೋಬೇಡಿ. ಬರಲ್ಲೇ ಹೋಗೋಣ. ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಅಂತ ಸಾರಿ. ಮುದ್ಕ ಅಂತ ಮರ್ಯಾದೆ ಕೊಟ್ರೆ ಜಾಸ್ತಿ ಮಾತಾಡ್ತಾ ಇದ್ಯಾ? ಹೋಗ ಇಲ್ಲಿಂದ. ಏನೋ ಏನೇನೇನ್ ದೊಡ್ಡ ಅಮಿತಾಬ್ ಬಚ್ಚನ್ನ? ವಯಸ್ಸಾಗಿರೋ ನೀನು ವಯಸ್ಸು ಹುಡುಗರಿಗೆ ಅವಾಜ್ ಆಗ್ತಾ ಇದೆಯಲ್ಲ, ಮೈ ನೆಟ್ಟಿಗಿದ್ಯಾ ನಿಂಗೆ? ತೋರ್ಸ್ತಾ ಸಿಕ್ಸ್ ನಿಂತ್ಕೊಳ್ಳಲ್ಲ. ಯಜಮಾನ್ರೆ, ನೀವು ಹೊರಡಿ. ನೋಡ್ರಯ್ಯ, ಇದು ನಿಮ್ ಬಿಸಿ ರಕ್ತ ಹಂಗ ಆಡಿಸ್ತದೆ ನಿಮ್ಗೆ. ಆದ್ರೆ ಒಂದ್ ತಿಳ್ಕೊಳ್ಳಿ, ಬಿಸಿ ರಕ್ತ ಇರೋವಾಗ್ಲೇ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು. ಜೀವನ ಅನ್ನೋದು ಆ ದೇವ್ರು ನಡೆಸೋ ಒಂದು ಪಂದ್ಯ. ಆ ಪಂದ್ಯದಲ್ಲಿ ಗೆಲ್ಬೇಕು. ಆಗ ಜೀವನಕ್ಕೆ ಒಂದು ಅರ್ಥ, ಸಾರ್ಥಕತೆ ಬರುತ್ತೆ. ಇನ್ಮೇಲಾದ್ರೂ ತಿಳ್ಕೊಂಡು ಸರಿಯಾಗಿ ನಡ್ಕೊಳ್ಳಿ. ಇಲ್ಲ ನಾವ್ ಹಿಂಗೆ ಇರ್ತೀವಿ ಅನ್ನೋದಾದ್ರೆ ನಿಮ್ಮನೆ ಬರ, ನಾನೇ ಮಾಡಕ. ಈ ಬ್ಲೇಡ್ ಬೇಕಿತ್ತೇನ? ಅಯ್ಯೋ ನಡಿಯೋ, ಅನ್ಯಾಯವಾಗಿ ದುಡ್ಡು ಹೋಯ್ತು ಕಣಲೇ. ಕರಡಿ ನನ್ನ ಮಗನೇ, ದುಡ್ಡು ಹೋಯ್ತಂತೆ. ದುಡ್ಡು ಬೇಡ ಬೇಡ ಅಂತ ಹೇಳಿದ್ರು, ಆ ಚಿಕ್ಕ ಹುಡುಗರ ಜೊತೆ ಆಟ ಆಡೋಣ ಅಂತ ಹೇಳ್ದೆ. ಈಗ ದುಡ್ಡು ಹೋಯ್ತು, ಹೋಯ್ತು. ಬಾಮ್ಮ ಇಲ್ಲಿ, ಪಾಪ ಕೊಡು. ಪುಟೆ, ಏನಪ್ಪ ನಿನ್ನ ಹೆಸರು? ಇನ್ಸಿಲ್ ಸಮೇತ ಹೇಳ್ಬಿಡಪ್ಪ. ನನ್ ಮಗನೇ, ಸುಮ್ನೆ ಕರಡಿ ನನ್ನ ಮಗನೇ, ನೀನು ನೋಡಿದ್ರೆ ಸಣ್ಣ ಮಕ್ಕಳು ಹುಚ್ಚಾವಿಕೋತವೆ. ಇನ್ನು ರಾಕ್ಷಸರ ತರ ಲುಕ್ ಕೊಟ್ರೆ ಹಾಕೋ ಒಂದ್ ತಲೆ ಮೇಲೆ. ಅಯ್ಯೋ ಅಮ್ಮ, ಸುಮ್ನೆ ಇರೋ. ತುಂಬಾ ಚೆನ್ನಾಗಿದೆ ರೀ ನಿಮ್ಮ ಮಗು. ಬಾಯ್ ತಪ್ಪಿ ಫ್ಲೋನಲ್ಲಿ ಬಂದ್ಬಿಡ್ತು, ಬೇಜಾರ್ ಮಾಡ್ಕೋಬೇಡಿ. ಅಣ್ಣನ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ. ಅಣ್ಣ ಈಗ ಅವಳ ಹೆಜ್ಜೆ ಇಟ್ಟ ಜಾಗನ ಕೊರೆದು ಆ ಮಣ್ಣನ್ನ ನಾಯಿ ತರ ಮೂಸ್ ನೋಡಿ ಕಣ್ಣು ಹೊತ್ಕೊಂಡು ಜೋಬಲ್ ಹಾಕೋತಾರೆ ಅಲ್ವೇನಪ್ಪ? ನಾನ್ ಪ್ರೀತಿ ಅಂತ ಮಾಡೋದಾದ್ರೆ ಈ ಹುಡುಗಿನೇ. ನೀನೇನೆ ಇಲ್ಲಿ ಬಂದಿದ್ದು? ಮಾವ, ಅಮ್ಮನ್ಗೆ ಹುಷಾರಿಲ್ಲ. ನಾನು ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ನೀನ್ ಸ್ವಲ್ಪ ಅಂಗಡಿ ಕಡೆ ನೋಡ್ಕೋತೀಯಾ? ಹೋಗೆ, ನನಗೆ ಬೇರೆ ಕೆಲಸ ಇದೆ. ಇವತ್ತು ಒಂದಿನ ಮಾವ. ಪರವಾಗಿಲ್ಲ, ಬಾಗ್ಲ ಹಾಕೊಂಡು ಹೋಗು. ಇವತ್ತೊಂದಿನ ನೀನ್ ಫುಟ್ಬಾಲ್ ಮುಚ್ಚಿದ್ರೆ ಏನು ಲಾಸ್ ಆಗಲ್ಲ. ಹೋಗು. ಹೋಗಲೇ. ಲೇ ಚಂದ್ರು, ಅವಳಿಗೆ ಯಾಕೋ ಬೇಜಾರು ಮಾಡ್ತೀಯ? ನಿನಗೆ ಅವಳ ಅಂಗಡಿ ಓಸಿ ಸಿಗರೇಟ್ ಬೇಕು. ನೀನು ಕೇಳಿದಾಗ ಅವಳು ದುಡ್ಡು ಕೊಟ್ಬಿಡ್ಬೇಕು. ಅವಳಿಗೊಂದು ಸಣ್ಣ ಹೆಲ್ಪ್ ಮಾಡೋಕ್ಕಾಗಲ್ವಾ ನಿನಗೆ? ಅವಳ ಮನ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಮುಗಿತಾನೋ ನಿಂದು? ಹೋಗಿ ಹೋಗಿ ನಿನಗೆ ಹೇಳ್ತಿದ್ದೇನಲ್ಲ, ಏನಾದ್ರೂ ಮಾಡ್ಕೋ. ಅದು ನನ್ನ ಮಗ ನಮ್ಗೆ ಹೇಳ್ಕೊಡ್ತಾನೆ ನೋಡಲಿ. ಒಂದ್ ನಿಮಿಷ ಬರ್ತೀನಿ. ಯಾಕೋ ಯಾಕೋ
ಶೈಲಾ, ನಾನ್ ನಿನಗೆ ಸುಮ್ನೆ ತಮಾಷೆಗೆ ರೇಗ್ಸಕ್ ಹೇಳ್ದೆ ಕಣೆ. ನೀನ್ ಹೋಗೆ. ಏನೂ ಬೇಕಾಗಿಲ್ಲ. ಶೈಲು, ನಾನು ಹೇಳಿದೀನಿ ಸೀರಿಯಸ್ ಆಗಿ ತಗೋಬೇಡ ಕಣೆ. ಅತ್ತೇನ್ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೊಟ್ ಬಾ, ಇಲ್ಲಾಂದ್ರೆ ಬೇರೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಕಷ್ಟ. ನಾನು ನೋಡ್ಕೋತೀನಿ, ನೀನ್ ಬೇಗ ಹೋಗು. ಹೋಗು ಅಂದೆ. ಹೇಳಿ, ಏನ್ ಬೇಕು? ಒಂದ್ ಶಾಂಪೂ ಕೊಡ್ತೀರಾ? ಒಂದ್ ನಿಮಿಷ ಕೊಟ್ಟೆ. ತಗೊಳ್ಳಿ. ಒಂದ್ ನಿಮಿಷ, ಇದು ತಗೊಳ್ಳಿ. ನಾನ್ ಕೇಳಿದ ಶಾಂಪೂ ಮಾತ್ರ ಇದ್ಯಾಕೆ? ನಮ್ಮ ಅಂಗಡಿಲಿ ಶಾಂಪೂ ತಗೊಂಡ್ರೆ ಸೋಪ್ ಫ್ರೀ. ಥ್ಯಾಂಕ್ ಯು. ಚೇಂಜ್ ತಗೊಂಡೋಗ್ರಿ. ನಾನ್ ಸರಿಯಾಗಿ ಕೊಟ್ಟಿದ್ದೀನಲ್ಲ? ನನ್ನೆದೆಯ ಒಳಗೆ ಅವಿತಿದ್ದ ಪದವು ನಿನಗಾಗಿ ಹೊರಗೆ ಬಂತು. ನೀ ಸೋಕಿದಾಗ ನನಗಿಂತ ಯೋಗ ಜೊತೆಯಾಗಿ ಕೂಡಿ ಬಂತು. ಮರೆತೆ ನನ್ನನೇ ನನ್ನಿಂದಲೇ ಹೊಸದಾಗಿದೆ ಚಿಂತನೆ. ನನ್ನೆದೆಯ ಒಳಗೆ ಅವಿತಿದ್ದ ಪದವು ನಿನಗಾಗಿ ಹೊರಗೆ ಬಂತು. ಗೊತ್ತೇ ಆಗದೆ ಶುರುವಾಯ್ತು ತರನಾರ ನಾರ ತರನ ತರನಾರ ನಾರ ತರನ. ಮತ್ತಲ್ಲೇರೋ ಹಾಗಾಯ್ತು ತರನಾರ ನಾರ ತರನ ತರನಾರ ನಾರ ತರನ. ಏನೋ ಹೇಳ ಹೊರಟಿದೆ ಧೈರ್ಯ ಮಾಡಿ ಅಂಜದೆ, ಮೌನ ಮುರಿದು ಬಂದಿದೆ ಹರೆಯ ಸವಿಯಬೇಕಿದೆ. ಈ ಆಲಿಂಗನ ಆಹ್ವಾನಿಸಿದೆ, ಆ ರೋಮಾಂಚನ ಓಹೋ ಅನಿಸಿದೆ. ಇನ್ನೇನು ಬೇಕಾಗಿದೆ? ಆಸರೆ ನನ್ನೆದೆಯ ಒಳಗೆ ಅವಿತಿದ್ದ ಪದವು ನಿನಗಾಗಿ ಹೊರಗೆ ಬಂತು. ಮತ್ತೆ ಸಿಗುವ ಮನಸ್ಸಾಯ್ತು ತರನಾರ ನಾರ ತರನ ತರನಾರ ನಾರ ತರನ. ನನ್ನಲ್ಲೂ ಅದೇ ಯಾಕಾಯ್ತು ತರನಾರ ನಾರ ತರನ ತರನಾರ ನಾರ ತರನ. ನಂಬು ನನ್ನ ಪ್ರಾಣವೇ ಸನ್ನಿ ಸುಡುವಾಗಿದೆ, ಸದ್ದೆ ಮಾಡದಾಗೆ ನನ್ನೊಳಗೆ ಸುದ್ದಿ ಮಾಡಿದೆ. ಈತನುವೆಲ್ಲವೋ ತುಸು ನಾಚಿದೆ, ಆ ನಗುವುದಿನ ಜೊತೆ ಬಯಸಿದೆ, ಆ ಸ್ವರ್ಗ ಸನಿಹ ಇದೆ. ಪ್ರೀತಿಗೆ ನನ್ನೆದೆಯ ಒಳಗೆ ಅವಿತಿದ್ದ ಪದವು ನಿನಗಾಗಿ ಹೊರಗೆ ಬಂತು. ನೀ ಸೋಕಿದಾಗ ನನಗಿಂತ ಯೋಗ ಜೊತೆಯಾಗಿ ಕೂಡಿ ಬಂತು. ಮರೆತೆ ನನ್ನನೇ ನನ್ನಿಂದಲೇ ಹೊಸದಾಗಿದೆ ಚಿಂತನೆ. ನನ್ನೆದೆಯ ಒಳಗೆ ಅವಿತಿದ್ದ ಪದವು ನಿನಗಾಗಿ ಹೊರಗೆ ಬಂತು. ಕಣ್ಣು ಕಣ್ಣು ಬೆರೆತಾಗ ಕರಡಿ, 3 ರೂಪಾಯಿ ಶಾಂಪೂಗೆ 15 ರೂಪಾಯಿ ಸೋಪ್ ಫ್ರೀ.
ಕೂದ್ಲು ಮಾತ್ರ ಚೆನ್ನಾಗಿದ್ರೆ ಸಾಕ ಮುಖನು ಪಳ ಅಂತ ಮಿಂಚ್ಬೇಕಮ್ಮ. ನಮ್ಮ ಹುಡ್ಗಿಗೆ ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ನೀನು ಟೈಮ್ಗೆ ಅಡ್ಜಸ್ಟ್ ಆಗ್ತಿದ್ಯೋ ಟೈಮೇ ನಿನಗೆ ಅಡ್ಜಸ್ಟ್ ಆಗ್ತಿದ್ಯೋ ಒಂದು ಅರ್ಥ ಆಗ್ತಿಲ್ಲ. ಆದ್ರೆ ಇಷ್ಟರಲ್ಲೇ ಆಗುತ್ತೆ ಕಮಾಲು. ಓ ಏನ್ ರಮಣ ಆರಾಮ? ಚೆನ್ನಾಗಿದ್ದೀನಪ್ಪ, ನೀನ್ ಆರಾಮ? ನೋಡಿ ಹಿಂಗಿದ್ದೀನಿ, ನನಗೇನಾಗಿದೆ? ಬಾ ಕೂತ್ಕೋ. ಏನು ಆರಾಮ ಏನ. ವಯಸ್ಸಾಗಿ ಶಕ್ತಿ ಇಲ್ಲದೆ ಇದ್ರು ರಾತ್ರಿ ಎಲ್ಲ ಚಳಿಲಿ ಒದ್ದಾಡಿ ಸಾಯ್ಬೇಕಪ್ಪ. ನಮ್ದು ಒಂದು ಜೀವನ. ಏನ್ ಮಾಡೋದು ಬಿಡು, ಎಲ್ಲ ನಾವು ಕೇಳ್ಕೊಂಬಂದಿದ್ದು. ಆದ್ರೆ ಒಂದು ಕಾಶಿ, ನಿನ್ನ ನೋಡಿದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ ಕಣಯ್ಯ. ಯಾಕಪ್ಪ? ಅಂಥದ್ದೇನು ಮಾಡಿದೆ ನಾನು? ಇಷ್ಟು ವಯಸ್ಸಾದ್ರೂ ದುಡಿದು ತಿನ್ಬೇಕು ಅನ್ನೋದಿದೆಯಲ್ಲ ನೋಡು, ಅದಕ್ಕೆ. ನಮ್ಮ ಮನೆ ಮಕ್ಕಳು ಇದಾವೆ, 3 ಕತ್ತೆ ವಯಸ್ಸಾದ್ರೂ ಬೀದಿ ಬೀದಿ ಅಲ್ಕೊಂಡು ಅಲ್ಲಿ ಇಲ್ಲಿ ಸುತ್ಕೊಂಡು ತಿರುಕೊಂಡಿದಾವೆ. ನೋಡಪ್ಪ ರಾಮಣ್ಣ, ನಾನು ಯಾರಿಗೂ ಭಾರ ಆಗಬಾರ್ದು ಅನ್ನೋದು ಒಂದೇ ಆಸೆ ನನಗೆ. ನೋಡೋ, ಇದೇ ಗೂರ್ಖ ಕೆಲಸ ಮಾಡಿಕೊಂಡು ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ದೆ, ಮದುವೆನೂ ಮಾಡಿದೆ. ಈಗ ಅವ್ರವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ. ಕೊನೆ ಉಸಿರು ಇರೋವರೆಗೂ ನಾನು ದುಡಿದು ನನ್ನ ದುಡ್ಡಲ್ಲಿ ಜೀವನ ಮಾಡಿದ್ರೆ ಸಾಕಪ್ಪ. ಅದನ್ನೇ ಆ ದೇವರಲ್ಲೂ ಕೇಳ್ಕೊಳ್ಳೋದು ನಾನು. ಸರಿ ಬರವಣ, ಬರ್ತೀನಿ. ಓದ್ತಾಯ್ತು. ಸರಿ ನಡಿ ನಡಿ, ಹಣೆಯಲ್ಲಿ ಬರ್ದಂಗಾಗಲಿ. ಇನ್ನೇನು ಮಾಡೋಕ್ಕಾಗುತ್ತೆ? ಲೋ ಕರಡಿ, ಹೋಗಿ ಪಲ್ಲವಿನ ಮೂಲೆ ಕರ್ಕೊಂಬರೋ. ಬೆಳಿಗ್ಗೆ ಆದ್ರೆ ನನ್ನ ಮಗ 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 ಅಂತ ಜೊತೆಲೇ ಇರ್ತೀಯ, ರಾತ್ರಿ ಆದ್ರೆ ಸಾಕು ನನ್ನ ಮಾಮನ್ ಮಾಡ್ಬಿಡ್ತೀಯಲ್ಲೋ. ಲೋ ಪದೇ ಪದೇ ನನ್ನ ಬಾಯಲ್ಲಿ ನಿಜ ಹೇಳ್ಸ್ಬಿಡ್ವೋ. ಆ ಮೂಲೆ ಕಳ್ಸಲೇ. ಆಯ್ತು ಕಳಿಸ್ತೀನಿ. ನನ್ನನ್ನ ಇಷ್ಟು ದಿನ ಮಾಮನ್ನೇ ಮಾಡ್ಕೊಂಡಿದ್ದ ಡ್ಯಾಡಿ. ಹೋಗ್ತೀನಿರಲ್ಲ. ತಗೊಳ್ಳಿ. ಶೈಲಾ, ಒಂದು ಶಾಂಪು ಕೊಡು. ಹಾ. ಏನೋ ಇವಳು ಫುಟ್ಪಾತ್ ಮೇಲೆ ಇರೋ ಅಂಗಡಿನ ಫುಡ್ ವಾರ್ಡ್ ಮಾಡೋಣ ಅಂದ್ರೆ ಹಿಂಗ್ ಗುರಾಯಿಸ್ತಾವಳೆ. ಹಂಗಾದ್ರೆ ಡೈರೆಕ್ಟ್ ಆಗಿ ರೇಟೇ ಕೇಳ್ಬಿಡೋಣವಾ? ಅದಕ್ಕೇನಂತ ಬಿಡು, ಈಗಲೇ ಕೇಳ್ಬಿಡ್ತೀನಿ. ನಿನಗಿಲ್ದೆ ಇರೋದಾ? ಬಿಡಬಾರ್ದು, ಬರೋ.
ಸುಕು, ಊರವರು ಸಾಬರಿ ಎಲ್ಲ ನಮ್ಗ್ಯಾಕೋ? ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತ ಇರ್ಬೇಕಪ್ಪ. ಕಷ್ಟಪಟ್ಟು ದುಡಿಯೋ ಕೈನ ಜಗಳಕ್ಕೆ ಉಪಯೋಗಿಸ್ಕೋಬಾರ್ದು. ಅಮ್ಮ ಆ ಥರ ಎಲ್ಲ ಏನೂ ಇಲ್ಲಮ್ಮ. ಪಾಪ ಶೈಲು ಸುಮ್ಮನೆ ಅಂಗಡಿಲಿದ್ರೆ. ನೋಡು, ಅದನ್ನೆಲ್ಲ ಮರ್ತು ಬಿಡೋ. ಆಗಿದ್ದಾಗೋಯ್ತು ಕಣೋ. ಅಕ್ಕಪಕ್ಕದವರೆಲ್ಲ ನಿನ್ನನ್ನು ತುಂಬ ಒಳ್ಳೆ ಹುಡುಗ ಅಂತಾರೆ. ನನಗಷ್ಟು ಸಾಕು ಕಣೋ. ಆ ಹೆಸರು ಕೇಳಿಸ್ಕೋಬೇಡೋ. ಅಮ್ಮ ಬರೀ ನಾವಾಯ್ತು ನಮ್ಮ ಮನೆ ಆಯ್ತು ಅಂತ ಇದ್ಬಿಟ್ರೆ ಹೇಗಮ್ಮ? ಬರೀ ದುಡ್ಡು ಸಂಪಾದನೆ ಮಾಡಿಬಿಟ್ರೆ ಸಾಕ? 4 ಜನಕ್ಕೆ ಒಳ್ಳೇದು ಮಾಡ್ಬೇಕಲ್ವಾ? ಹಂಗಂತ ನೀನ್ ದಿನ ಜಗಳ ಆಡ್ಕೊಂಡೇ ಇರ್ತೀಯಾ? ಇದಕ್ಕೆಲ್ಲ ಮೂಗ್ದಾರ ಅಂದ್ರೆ ನಿನಗೊಂದು ಬೇಗ ಮದ್ವೆ ಮಾಡೋದು. ಅಮ್ಮ ಈಗ ಅದಕ್ಕೇನು ಅವಸರ? ಸುಮ್ಮನೆ ಇರೋ. ಮೊದಲು ನಾನು ನಂದೇ ಆದೊಂದು ಟ್ರಾವೆಲ್ ಏಜೆನ್ಸಿ ಓಪನ್ ಮಾಡಬೇಕು. ಆಮೇಲೆ ಈ ಮದುವೆಗಿದ್ವೆ ಎಲ್ಲ. ಹಾ, ಏನಾದ್ರೂ ಮಾಡು, ಆದ್ರೆ ಗಲಾಟೆಗೆ ಮಾತ್ರ ಹೋಗ್ಬಾರ್ದು. ಅರ್ಥ ಆಯ್ತಾ? ಆಯ್ತಮ್ಮ, ಇನ್ನು ಮುಂದೆ ಹಾಗಾಗೋದಿಲ್ಲ. ಸರಿನಾ? ಜಾಣ. ತಗೊಳ್ಳಿ. ನಿಮ್ಗೇನ್ ಬೇಕಮ್ಮ? ಕರ್ಬೇವು ಕೊಡಿ. ನಿಮ್ಗೇನ್ ಬೇಕು? ಪೇಸ್ಟು ತಗೊಳ್ಳಿ. ಏನೇ ಬುಲ್ಬುಲ್? ಚಂದ್ರಮಾಮ ಬಂದ್ಯಾ? ಒಂದ್ ನಿಮಿಷ ತಗೋ ಇದನ್ನ. ತಿರ್ಗಾ ಬರ್ತಡೇ ಏನೇ ನಿಂದು? ಹಂಗೇನಿಲ್ಲ, ನಿನ್ಗೆ ಅಂತ ಊರ ಹಬ್ಬಕ್ಕೆ ನಾನೇ ಹೊಸ ಬಟ್ಟೆ ತಂದಿದ್ದೀನಿ. ಇನ್ನೊಂದು 50 ರೂಪಾಯಿ ಕೊಟ್ಟಿದ್ರೆ ಹೊಸ ಬಟ್ಟೆನೇ ಬಂದಿರೋದಲ್ಲೇ. ಹೊಸ ಬಟ್ಟೆ ಅಂತ ಹೊಸ ಬಟ್ಟೆ, ಒಳ್ಳೆ ಜೋಕರ್ ಬಟ್ಟೆ ಇದ್ದಂಗಿದೆ. ನಿನಗೆ ನನ್ನ ಟೇಸ್ಟ್ ಗೊತ್ತಿಲ್ಲ, ಇರ್ಲಿ ಬಿಡು. ಸಿಗರೇಟ್ ಕೊಡೆ. ದುಡ್ಡು ಕೊಡ್ತೀನಿ ಕೊಡೆ. ಚೋಟ್ ಮೆಣಸಿನ್ಕಾಯಿ ನನ್ನ ತಲೆಗೆ ಹುಳ ಬಿಟ್ಬಿಟ್ಟಲ್ಲ. ಎ ಫಾರ್ ಅಂದರೆ ಏನು? ಎ ಫಾರ್ ಅಂದರೆ ಏನು? ಎ ಫಾರ್ ಅಂದರೆ ಏನು? ಎಕ್ಸ್ಕ್ಯೂಸ್ ಮೀ, ಅಂದಂಗೆ ಎ ಫಾರ್ ಅಂದರೆ ಏನು? ಅಷ್ಟು ಗೊತ್ತಾಗಲ್ವಾ? ಎ ಫಾರ್ ಆಪಲ್ ಅಂತ. ಅನ್ಕೊಂಡಿದ್ದೆ ಕಣೋ. ಎ ಫಾರ್ ಅಂದರೆ ಆಪಲ್ಲ. ಅಯ್ಯೋ, ಹೇ ಕರಡಿ, ಆ ಪಲ್ಲವಿ ಏನ್ ಮಾಡ್ತಾ ಇದ್ದಾಳೆ ನೋಡ್ಕೊಂಡು ಆ ಗಲ್ಲಿ ಹತ್ರ ಕರ್ಕೊಂಬರೋ. ನಾನು ಅಲ್ಲೇ ಕಾಯ್ತಾ ಇರ್ತೀನೋ. ವಾಗಲ್ಲ, ನನ್ನೇನು ಲಗೇಜ್ ಆಟ ಅನ್ಕೊಂಡಿದ್ಯಾನೋ ಏನೋ? ಫಸ್ಟ್ ಟೈಮ್ ಹುಡುಗನ್ಗೆ ಭಯ ಆಗುತ್ತೆ ಅಂತ ಜೊತೆಲಿ ಬಂದಪ್ಪ. ಹಂಗ ಅನ್ಬಿಟ್ಟು ಅದನ್ನೇ ಸಲಿಗೆ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಮ್ಯಾನ್? ಮಗ ಪ್ಲೀಸ್, ಸುಮ್ಮನೆ ತಾನೇ ಇದೆಯಾ? ಸುಮ್ಮನೆ ಇದ್ಯಾ ಮನೇಲೂ ಹಂಗೆ ಹೇಳ್ತಾರೆ, ನೀನು ಹಂಗೆ ಅನ್ಬಿಟ್ಟಲ್ಲ. ನಂಗೆ ಭಾಳ ನೋವು ಮಾಡ್ಬಿಟ್ಟೆ ಕಡು, ಭಾಳ ನೋವು ಮಾಡ್ಬಿಟ್ಟೆ. ಲೋ ಕರಡಿ, ನನಗೂ ನಿನ್ ಬಿಟ್ರೆ ಬೇರೆ ಯಾರಿದಾರಲ್ಲೋ? ಹೋಗ ಕಳ್ಸಲ್ಲೋ. ಯಾಕೋ ಓವರ್ ಆಯ್ತು ಅಂತ ಅನ್ನಿಸ್ತಿಲ್ವೇನೋ? ನನ್ನೇನು ಅವಳ ಜೊತೆ ಕರ್ಕೊಂಡು ಹೋಗ್ತೀಯನೋ? ನೀನ್ ಒಬ್ನೇ ತಾನೇ ಹೋಗೋದು? ಪ್ಲೀಸ್ ಕಣ, ಹೋಗೋ. ಆಯ್ತು, ಅವಳು ಮಗುಗೆ ಸ್ನಾನ ಮಾಡಿಸ್ತಾ ಇದ್ದಂಗಿದ್ಲು, ಹೋಗಿ ಕಳಿಸ್ತೀನಿ ಇರು. ಆಗ್ಲೇ ಅದನ್ನು ನೋಡ್ಕೊಂಡ್ ಬಂದ್ಬಿಟ್ಟಿದ್ಯಾನಪ್ಪ ನೀನು. ಆಯ್ತಾ ಸ್ನಾನ ಮಾಡಿಸಿದ್ದು? ಮತ್ತೆ ನೀವೇ ಹೇಳ್ಬೇಕು. ಹೌದು, ನಿಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವಾ? ಇಷ್ಟ ದಿನ ಇರ್ಲಿಲ್ಲ, ಇನ್ಮೇಲೆ ಇದ್ದಾಳೆ ಅಂತ ಹೇಳ್ಕೋಬಹುದು ಅನ್ಸುತ್ತೆ. ಹಂಗಂದ್ರೆ ಸಡನ್ ಆಗಿ ಹಿಂಗ್ ಕೇಳಿದ್ರೆ ಹೆಂಗೆ? ಅರ್ಥ ಮಾಡ್ಕೋಬೇಕಪ್ಪ. ಪರವಾಗಿಲ್ಲ ಬಿಡಿ, ನನ್ಗೆ ಅರ್ಥ ಆಯ್ತು. ಓಹೋ, ಇವಳು ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾಳಪ್ಪ. ಹಲೋ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿಮ್ಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದಾರೇನ್ರಿ? ನಂದು ಸೇಮ್ ಡೈಲಾಗ್. ಇಷ್ಟ ದಿವ್ಸ ಇರ್ಲಿಲ್ಲ, ಇನ್ಮೇಲೆ ಇದಾರೆ ಅಂತ ಹೇಳ್ಕೋಬಹುದು ಅನ್ಸುತ್ತೆ. ಅಯ್ಯೋ ರೀ, ನಾನು ಒಳ್ಳೆ ಹುಡುಗ, ನೀವು ಒಳ್ಳೆ ಹುಡುಗಿ, ಇಬ್ರು ಸೇರಿದ್ರೆ ಒಂದು ಒಳ್ಳೆ ಲೈಫ್ ಆಗುತ್ತೆ ಕಣ್ರಿ. ಮುಂಗಾರು ಮಳೆ ಸಿನಿಮಾನ ತುಂಬಾ ಸಲ ನೋಡಿದೀರಾ ಅನ್ಸತ್ತೆ. ಅಷ್ಟೊಂದೆಲ್ಲ ಸೀನ್ ಇಲ್ಲ ಇಲ್ಲಿ. ನಂಗೆ ಲೇಟ್ ಆಯ್ತು, ನಾ ಹೊರಡ್ತೀನಿ. ರೀ 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 ಬಿಡ್ರಿ, ನಮ್ ಭಾವ ಬೇರೆ ಇಲ್ಲೇ ಓಡಾಡ್ತಿರ್ತಾರೆ, ನೋಡಿದ್ರೆ ಪ್ರಾಬ್ಲಮ್ ಆಗತ್ತೆ. ನೋಡಿದ್ರೇನಂತೆ, ಸಿಕ್ಕಾಕೊಳ್ಳೋರ್ಗು ಭಯ, ಸಿಕ್ಕಾಕೊಂಡ್ಮೇಲೆ ಮದ್ವೆ ಅಷ್ಟೇ. ಅಂದ್ರೆ ಸಿಕ್ಕಾಕಿಸ್ಬೇಕು ಅಂತಿದ್ದೀರಾ ನನ್ನ? ಚೇಚೆ, ತಮಾಷೆ ಮಾಡ್ದೆ ಅಷ್ಟೇ. ಸರಿ, ನಾನ್ ಬರ್ತೀನಿ. ಏನೇ ಚಿನ್ನ, ಇಷ್ಟೊಂದು ಸಖತ್ತಾಗಿ ಕಾಣಿಸ್ತಾ ಇದ್ಯಾ? ನೀನೇ ನನ್ನನ್ನ ಸಕ್ಕದಾಗಿ ಕಾಣಿಸ್ತಿದ್ಯಾ ಅಂತ ಹೇಳೋದು? ಯಾಕೆ ಶೈಲು ಹಿಂಗ್ ಮಾತಾಡ್ತಿದ್ಯಾ? ನೀನ್ ಯಾವತ್ತಿದ್ರು ನನ್ ಚಿನ್ನನೇ ತಾನೇ. ನಿನ್ನ ನಾನು ಇಲ್ಲಿಟ್ಕೊಂಡಿದ್ದೀನಿ. ಸಾಕು ಜಾಕ್ ಹಾಕಿದ್ದು. ಈಗ ಬ್ಯಾಟ್ರಿಗೆ ಬರ್ತೀನಿ. ಚಿನ್ನ, ನಂಗೆ ಸ್ವಲ್ಪ ದುಡ್ಡು ಬೇಕಿತ್ತು ಕಣೆ. ನಾನೇನ್ ಬಡ್ಡಿ ವ್ಯವಹಾರ ಮಾಡ್ತಿದ್ದೀನಾ? ಸಣ್ಣ ಪುಟ್ಟ ದುಡ್ಡಿಗೆಲ್ಲ ಬಡ್ಡಿ ವ್ಯವಹಾರದವ್ರ ಹತ್ರ ಹೋಗ್ತಾರಾ?
ಬೇಕಾದವ್ರ ಹತ್ರ ತಾನೇ ಕೇಳಬೇಕು. ನಂಗೆ ತುಂಬ ಹತ್ರದವಳು ಅಂದರೆ ನೀನೇ ಅಲ್ವಾ? ಸರಿ ಸರಿ, ಎಷ್ಟು ಬೇಕು? ಒಂದೇ ಒಂದು ಕನ್ಕಂಬ್ರ. ಅಷ್ಟೇನಾ? ತಗೋ. ಲೇ 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 ದೊಡ್ಡ ಕನ್ಕಂಬ್ರ ಕಣೆ. 1000 ರೂಪಾಯ? ಏಯ್ ಮುಚ್ಕೊಳೆ ಬಾಯ್ನ, ಯಜ್ಞ ಹೋಗ್ಬಿಡುತ್ತೆ. ನಿಮ್ಗೆ ಹಾಕೋಬೇಕು 1000 ರೂಪಾಯಿ? ನೋಡಮ್ಮ, ಗಂಡಸು ಅಂದಮೇಲೆ ಗಂಗೆ ಗೌರಿ ಖರ್ಚಿರುತ್ತೆ. ಅದನ್ನೆಲ್ಲ ನಿನ್ಗೆ ಹೇಳಕ್ಕಾಗತ್ತಾ? ಗಂಗೆ ಗೌರಿನಾ? ಗಂಗೆ ಅಂದ್ರೆ ತೀರ್ಥ, ತೀರ್ಥ ಅಂದ್ರೆ ಬಾಟ್ಲು. ಅದು ಕೊಡೋ ದುಡ್ಡು ಗೌರ್ಮೆಂಟಿಗೆ ತಾನೇ ಹೋಗೋದು, ಅದನ್ನ ಹಿಂಗ್ ಕರಿತೀವಿ. ಅಷ್ಟೇನಾ? ಇನ್ನೂ ಏನಾದ್ರೂ ಇದೆಯಾ? ಅಷ್ಟೇ. ಆಮೇಲೆ ಮರ್ತಿದ್ದೆ, ನೀನ್ ಅವತ್ತು ನನಗೆ ಹೊಸ ಬಟ್ಟೆ ತೆಗ್ದಿಟ್ಟಿದ್ಯಲ್ಲ, ಅದು ಕೊಡು. ಅವತ್ತು ಜೋಕರ್ ಬಟ್ಟೆ ಹಾಗೆ ಹೀಗೆ ಅಂತ ಡೈಲಾಗ್ ಹೊಡ್ದೆ. ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಶೈಲು ನೀನು. ನೀನು ಗೋಳು ಇಟ್ಕೊಳ್ಳೋಕೋಸ್ಕರ ಹಂಗಂದೆ. ಅವತ್ತು ನಾನು ಅಂಗಡಿಲಿ ಕೂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಕೂತ್ಕೊಳ್ಳಿಲ್ವಾ? ಅದು ನನ್ನ ರಾಣಿ ಅಂದ್ರೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಕಣೆ, ಬಾಯ್. ಶೈಲು, ನಾನೊಂಚೂರು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು. ಅಕ್ಕ ಬೇರೆ ಮನೇಲಿಲ್ಲ, ಮಗು ಒಬ್ಬನೇ ಇರ್ಬೇಕು. ಸ್ವಲ್ಪ ನೋಡ್ಕೊಂತೀಯಾ? ಒಂದು ಹಾಫ್ ಅನ್ ಅವರಲ್ಲಿ ಬಂದ್ಬಿಡ್ತೀನಿ. ಪ್ಲೀಸ್ ಬೇಜಾರ್ ಮಾಡ್ಕೊಂಬೇಡ. ಅಳ್ಬಾರ್ದು, ಹುಷಾರು. ಏಯ್, ಚಂದ್ರು ಮೇಲೆ ಶೈಲು ಪ್ರಾಣನ ಇಟ್ಕೊಂಡಿದ್ದಾಳೆ ಅಂತ ಗೊತ್ತು ತಾನೆ? ಹೋಗಿ ಪಲ್ಲವಿಗೆ ಸಪೋರ್ಟ್ ಮಾಡ್ತೀಯಾ? ಏಯ್ ನೀನಾದ್ರೂ ಚಂದ್ರಿಗೆ ಹೇಳೋದಲ್ವೇನಾ? ಹೇಳ್ಕೊಟ್ ಮಾಡಕ್ ಅದೇನ್ ಗಾರೆ ಕೆಲಸ ಏನೋ? ಪ್ರೀತಿ, ಪ್ರೇಮ, ಕಾದಲ್ ಯಾರು ಯಾರಿಗಿಷ್ಟ ಆಗ್ತಾರೋ ಅವ್ರನ್ನ ಲವ್ ಮಾಡ್ತಾರೆ. ಇದರಲ್ಲಿ ನಂಜೇನಪ್ಪ ತಪ್ಪಿದೆ? ಏಯ್, ಅವಳು ಯಾವಳು? ನೆನ್ನೆ ಮೊನ್ನೆ ಬಂದವಳು. ಶೈಲು ಅವನ ಜೊತೆ ಹುಟ್ಟದಾಗಿಂದ ಇದ್ದಾಳೆ ಕಣ. ಅದು ಅಲ್ಲದೆ ಅವ್ರ ಮನೆಯವರು ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಯಾವತ್ತೋ ತೀರ್ಮಾನ ತಗೊಂಡಿದ್ದಾರೆ. ಓ, ಇದ ನಿನ್ ಪ್ರಾಬ್ಲಮ್? ಟೆನ್ಷನ್ ಮಾಡ್ಕೊಂಬೇಡ್ರ. ನಾನು ಈಗಲೇ ಅವ್ರ ಮನೆಗೆ ಹೋಗ್ಬಿಟ್ಟು ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಬರ್ಲಾ? ಬಿಡ, ಅವ್ರು ನೋಡಿದ್ರೆ ನಾವು ಕರ್ಕೊಂಬಂದಿಲ್ಲ ಅಂತ ಹೊಡಿತಾನೆ. ನೀವು ಯಾಕೆ ಕರ್ಕೊಂಡು ಹೋದೆ ಅಂತ ಹೊಡಿತೀರಾ? ನನ್ನನ್ನೇ ಲಗೋರಿ ಕಲ್ಲನ್ಕೊಂಡ್ಬಿಟ್ಟಿದ್ದೀರೇನೋ? ಲೇ, ನಿನಗ್ ಮಾನ ಮರ್ಯಾದೆನೇ ಇಲ್ವಲ್ಲ? ಅದನ್ನ ಇಟ್ಕೊಂಡ್ರೆ ಏನ್ ಪ್ರೈಸ್ ಆಗಿ ಕೊಡ್ತಾರೆ? ಬಿಟ್ಬಿಡ್ಬೇಕಂಡ್ರು. ಬಿಡೋವರೆಗೂ ಕಷ್ಟ, ಬಿಟ್ಟ ಮೇಲೆ ಏನು ಮಜಾ ಅಂತೀರಾ? ಅದನ್ನ ಅನುಭವಿಸಿದವ್ರಿಗೆ ಗೊತ್ತು. ಎಲ್ಲ ಪ್ರೀತಿಯಿಂದಾನೇ ಅಲ್ವಾ? ಅದು ನಿನ್ಮೇಲಂತೂ ನನಗೆ ಜಾಸ್ತಿನೇ ಇದೆ. ಹಾ, ಹಾಗಾದ್ರೆ ಮುಂಚೆ ಬೇರೆಯವ್ರ ಮೇಲಿತ್ತಾ? ಆ ಥರ ಏನೂ ಇಲ್ಲ. ಒಂದು ಒಳ್ಳೆ ಹುಡುಗಿಗೋಸ್ಕರ ಇಷ್ಟು ದಿವಸ ಕಾಯ್ತಾ ಇದ್ದೆ. ಸರಿಯಾದ ಟೈಮಲ್ಲಿ ನಿನ್ನ ಎಂಟ್ರಿ ನನ್ನ ಹಾರ್ಟ್ನೇ ಟಚ್ ಮಾಡಿಬಿಟ್ಟಿದೆ. ಚಿ ಹೋಗಿಪ್ಪ. ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು? ಯಾರು ಇಲ್ಲ ಅಕ್ಕ, ಹಾಡ್ ಚೆನ್ನಾಗಿತ್ತು, ಹಾಡ್ತಾ ಇದ್ದೆ. ಲವ್ ಅಲ್ಲಿ ಬಿದ್ದಾಗ್ಲೇನೆ ಇಂಥ ಹಾಡೆಲ್ಲ ಬರೋದು. ನೀನು ಯಾರನ್ನಾದ್ರೂ? ಅರೆ, ಲವ್ ಅಂದ್ರೆ ಅಲರ್ಜಿ ತರ ಆಡ್ತಾ ಇದ್ಯಾ? ನೀನು ಲವ್ ಮಾಡಿ ತಾನೇ ಮದ್ವೆ ಆಗಿರೋದು? ಅಂದ್ರೆ ಯಾರನ್ನು ಲವ್ ಮಾಡ್ತಿದ್ಯಾ ಅಂತಾಯ್ತು. ಯಾರವನು? ನಿನ್ನನ್ನ ಕೇಳ್ತಿರೋದು ಯಾರವನು ಅಂತ. ಚಂದ್ರು. ಯಾರು? ಆ ಪುರ್ಕಿನಾ? ಅಲ್ವೇ? ಅವ್ನ SSLC ಮೇಲೆ ಓದಿಲ್ಲ, ಯಾವ ಕೆಲ್ಸನೂ ಕಲ್ತಿಲ್ಲ, ನೋಡ್ದೇ ಇರೋ ಹುಡುಗಿರಿಲ್ಲ, ಅಲಿದಿರೋ ಬೀದಿ ಇಲ್ಲ. ಹೋಗಿ ಹೋಗಿ ಅಂತವ್ನ ಲವ್ ಮಾಡ್ತೀನಿ ಅಂತೀಯಲ್ಲ ನೀನು. ಅಕ್ಕ ಪ್ಲೀಸ್, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಚಂದ್ರು ಒಳ್ಳೆಯವನೇ. ನಿಜ ಹೇಳಿದ್ರೆ ಮನ್ಸಿಗೆ ಬೇಜಾರಾಗುತ್ತಲ್ಲ. ಏನು ಅಂತ ಅವ್ನ ಹಿಂದೆ ಬಿದ್ದಿದ್ಯೇ? ಅದೆಲ್ಲ ನನಗ್ ಗೊತ್ತಿಲ್ಲ. ನಾನು ಆಗ್ಲೇ ಚಂದ್ರುಗ್ ಮನ್ಸ್ ಕೊಟ್ಟಾಗಿದೆ. ಆದ್ರೆ ಅವನನ್ನೇ ಮದ್ವೆ ಆಗೋದು. ಪ್ರೀತ್ಸೋರ್ ಜೊತೆಲಿದ್ರೆ ಪ್ರಪಂಚನೇ ಗೆಲ್ಬೋದು ಅನ್ನೋ ಭ್ರಮೆನಲ್ಲಿ ಮನೇನ ಬಿಟ್ಟು ಬರೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. 2 ದಿನ ಕಳೆದ್ಮೇಲೆ ಅಪ್ಪ ಅಮ್ಮನ ಪ್ರೀತಿ, ಮನೆಯವ್ರನ್ನೆಲ್ಲ ಬಿಟ್ಟಿರೋ ನೋವೇನು ಅಂತ ಗೊತ್ತಾಗೋದು. ಇದನ್ನೆಲ್ಲ ನಾನು ಅನುಭವಿಸಿದ್ದೀನಿ ಪಲ್ಲವಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡು, ಆ ಹುಡುಗನ ಮರ್ತು ಅಪ್ಪ ಅಮ್ಮ ತೋರ್ಸೋ ಹುಡುಗನ ಮದ್ವೆ ಆಗು ಪಲ್ಲವಿ. ನೋಡಕ್ಕ, ನೀನು ಲವ್ ಮಾಡಿ ಮದ್ವೆ ಆಗ್ಬೇಕಾದ್ರೆ ನಾನೇನಾದ್ರೂ ಕೇಳಿದ್ನಾ? ಅದೇ ರೀತಿ ನನ್ ವಿಷಯದಲ್ಲಿ ನೀವ್ಯಾರು ಯೋಚನೆ ಓ, ಇಷ್ಟೊಂದು ಮುಂದುವರೆದಿದ್ಯಾ ನೀನು? ಸರಿ, ಅಪ್ಪ ಅಮ್ಮನ ಕರೆಸ್ತೀನಿ, ಅವ್ರಿಗೇನ್ ಹೇಳ್ಬೇಕೋ ನೀನೇ ಹೇಳಿ. ಸುಶೀಲಾ, ಒಬ್ಳೆ ನಡ್ಕೊಂಡು ಹೋಗ್ತಾ ಇದೀಯಾ? ಬೇಜಾರಾಗಲ್ವಾ? ಬಾ, ನಾನು ಕಂಪ್ನಿ ಕೊಡ್ತೀನಿ. ಸರ್, ಮರ್ಯಾದೆಯಿಂದ ಮಾತಾಡಿ.
ನೀನ್ ಕೋಪಿಸ್ಕೊಂಡಷ್ಟು ಮುದ್ದಾಗೆ ಕಾಣ್ತೀಯ ಸೊಸಿ. ನಾನು ಸ್ಟ್ರೈಟ್ ಆಗಿ ವಿಷಯಕ್ಕೆ ಬರ್ತೀನಿ. ನಾನ್ ನಿನ್ನಿಂದ ಬಿದ್ದಿರೋದು ನಿನಗೇನು ಹೊಸ್ತಲ್ಲ, ಆದ್ರೂ ನೀನ್ ಯಾಕೋ ಮನ್ಸೇ ಮಾಡ್ತಿಲ್ಲ. ನೋಡಿ ಸರ್, ನೋಡ್ತಾನೆ ಇದೀನಲ್ಲ ಸೊಸಿ. ಪ್ರೋಗ್ರಾಮ್ ಯಾವತ್ತು ಫಿಕ್ಸ್ ಮಾಡ್ಲಿ? ಇವಾಗ ನೀನ್ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಎಲ್ರನ್ನೂ ಕರೆದು ನೀ ನನಗೆ ತೊಂದರೆ ಕೊಡ್ತಾ ಇದೀಯ ಅಂತ ಹೇಳ್ತೀನಿ. ಆಮೇಲೆ ನಿನ್ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡು. ಹೆಣ್ಮಕ್ಳು ಅಂದ್ರೆ ಅದೇನ್ ಸಾಯ್ತಾರೋ. ಮಾಡೋದೆಲ್ಲ ಮಾಡ್ಬಿಟ್ಟು ಹೀಗೆ ಅಳ್ತಾ ಕೂತ್ರೆ ಹೇಗೆ? ಒಟ್ನಲ್ಲಿ ನಮ್ಮ ಹಣೆ ಬರನೇ ಇಷ್ಟು. ಅದನ್ನು ಬದಲಾಯಿಸಕ್ ಆಗೋದಿಲ್ಲ ಅನ್ಸುತ್ತೆ. ಅಪ್ಪ, ನನಗ್ ಮಾಡ್ಬಾರ್ದಂತ ತಪ್ಪಾದ್ರೂ ಏನ್ ಮಾಡಿದೀನಿ? ನನ್ನ ಎದುರು ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ಯಾ ನೀನು? ಈ ಮೊದಲು ಯಾವತ್ತಾದ್ರೂ ಮಾತಾಡಿದ್ಯಾ? ಅಲ್ವೇ, ಅವ್ನ್ ಕೆಲ್ಸಕ್ಕೆ ಹೋಗಲ್ವಂತೆ, 4 ಸಂಪಾದನೆನೂ ಮಾಡಲ್ವಂತೆ. ಅಂಥವ್ನ್ ಕಟ್ಕೊಂಡು ಸಂಸಾರ ಹೇಗೆ ಮಾಡ್ತೀಯಾ? ಅವನೇನು ಅಂತ ಇಡೀ ಊರಿಗೆ ಗೊತ್ತಾಗ್ಬೇಕು. ನಾವೇ ಹುಡುಕಿದಿದ್ರು ಇಂಥ ಅಳಿಯ ಸಿಗ್ತಿರ್ಲಿಲ್ಲ ಅಂತ ನೀವ್ ಅನ್ಕೋಬೇಕು. ಹಾಗ್ ಬದಲಾಯಿಸ್ತೀನಿ. ಅಂದ್ರೆ ನೀನ್ ನಿರ್ಧಾರನ ಬದಲಾಯಿಸಕ್ ಆಗೋದಿಲ್ಲ ಅಂತೀಯನಮ್ಮ? ಹೌದಪ್ಪ, ನಾನ್ ಮದ್ವೆ ಅಂತ ಆದ್ರೆ ಚಂದ್ರುನೇ ಆಗೋದು. ಸರಿ, ನೀನ್ ಹೇಳ್ದಾಗೆ ಆಗ್ಲಿ. ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೋ, ಈ ಮದುವೆ ನಮಗೆ ಸುತಾರಾಮ್ ಇಷ್ಟ ಇಲ್ಲ. ಹೀಗೆ ನಿಮ್ಮಕ್ಕ ಹೇಳ್ದಾಗ್ಲೂ ನಾವು ಒಪ್ಲಿಲ್ಲ. ಆದ್ರೆ ಅವಳು ಓಡ್ ಹೋಗಿ ಮದುವೆ ಆದ್ಲು. ಆಗ ಹೋಗಿದ್ದು ನಮ್ಮ ಮಾನ ಮರ್ಯಾದೆನೆ. ಈಗ ನೀನು ಅವಳದೇ ದಾರಿ ತುಳಿತಿದೀಯ ಅನ್ನೋ ಭಯಕ್ಕೆ ಒಪ್ಕೋತಾ ಇದೀವಿ ಅಷ್ಟೇ. ನಾವೇ ನಿಂತು ಮದುವೆ ಮಾಡ್ತೀವಿ. ಸ್ವಾಮಿ, ನಾಳೆ ಎಲ್ಲ ರೆಡಿ ಕಣ. ನೀವ್ ಯಾಕೋ ಹಿಂಗ್ ಮಾತಾಡ್ತಾ ಇದೀರಾ? ಬೇಗ ಬನ್ರ, ಏನೇನ್ ರೆಡಿ ಇದೆ ನೋಡ್ಕೊಂಡ್ ಬರೋಣ. ಯೋಚನೆಗಿಲ್ಲಿ ಟೈಮು ಇಲ್ಲ
ಸಿಕ್ಕಬಾರ್ದ ಸೀಸನ್ ಅಲ್ಲಿ ಸಿಕ್ಕಾಕೊಂಡು ಯಾಕ್ ಹಿಂಗ್ ಸಾಯ್ತಿರಲೇ? ಮಗ ಅವಳನ್ನ ನೋಡಿದ್ರೆ ಎಲ್ಲಾ ಹೀರೋಯಿನ್ಗಿಂತ ಸೂಪರ್ ಆಗೋಳ ಮಗ. ಎಣ್ಣೆನೇ ಬೇಡ ಮಗ, ಅವಳು ನೋಡ್ತಾ ಇದ್ದಂಗೆ ಕಿಕ್ಕತ್ ಬಿಡ್ತಾಳೆ. ಅಲ್ವೇನ್ರು? ಸರಿಯಪ್ಪ, ಬೇಡ ಬೇಡ ಬೇಡ, ನಾನು ಕುಡ್ಕೊತೀನಿ. ಸುಮ್ನೆ ಇರಲ್ಲ, ಮನೆಯವರೆಲ್ಲ ಇಲ್ಲಿ ಓಡಾಡ್ಕೊಂಡಿದ್ದಾರೆ. ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಏ ಕೂಡ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋದ್ರು, ನೀನ್ ಕುಡಿಯಲ್ಲಪ್ಪ, ನೀನ್ ಸುಮ್ಮನೆ ಕೂತ್ಕೊಳ್ಳಪ್ಪ. ಸರಿ ಬಿಡಪ್ಪ, ನಾನು ಹೋಗ್ತೀನಿ. ನೀನ್ ಹೋಗ್ಬಿಟ್ರೆ ಹೆಂಗೋ? ನಾನು ಕುಡ್ದು ಟೈಟ್ ಆದ್ಮೇಲೆ ನನ್ನ ಮನೆಗೆ ತಗೊಂಡೋಗಿ ಬಿಸಾಕ್ಬೇಕಲ್ಲಪ್ಪ. ಕೂತ್ಕೊಳ್ಳಪ್ಪ ನೀನು. ಯಾವಾಗ್ಲೂ ಮಾತಾಡ್ ಟೈಮ್ ವೇಸ್ಟ್ ಮಾಡ್ತೀರಾ. ಕುಡಿರೋ ಬೇಗ ಲೇ. ತಗೊಳ ಕುಡಿಯೋ. ಫುಟ್ಪಾತಲ್ಲಿ ಹೆಂಗ್ ಕುಡ್ಕೊಂಡ್ ಕೂತವ್ರೆ. ಮಾಡೋದ್ ಮಾಡ್ಬಿಟ್ಟು ಸಾಂಗು ಡ್ಯಾನ್ಸು, ಎಣ್ಣೆ ಬೇರೆ ಶೋಕಿ. ನಾವೇನ್ ಮಾಡಿದೀವಿ ಸರ್? ಏನ್ ಮಾಡಿದಾರಂತ ಸ್ಟೇಷನ್ ಅಲ್ಲಿ ಹೇಳ್ತೇನೆ. ನಾವೇನ್ ಮಾಡಿದೀವಿ ನೋಡ್ತಾನೆ ಇದೀನಿ. ನನ್ ಮಗನ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ? ನಿನ್ ಮಗ ಬಾರಿ ಒಳ್ಳೆವನು. ನನ್ ಮಗ ಮೊದ್ಲೇ ಪೆದ್ದ ಎಳೆ ಮಗು ಅಂತವನು. ಎಲ್ಲ ಸರಿ ತಲೆ ಕೆಡಿಸ್ಬಿಟ್ಟು ಅವನ ಜೈಲ್ ಪಾಲ್ ಮಾಡ್ಬಿಟ್ರಲ್ಲ, ಈಗ ಸಮಾಧಾನ ಆಯ್ತಾ? ಎಲ್ಲ ಒಂದ್ ಚೊಂಬ ಹಾಲು ಕುಡ್ದು ನೆಮ್ಮದಿಯಾಗಿರಿ. ಮೊಮ್ಮಗನ ಹೆಸರು ಹೇಳಕ್ಕೆ ನಿಮಗ್ ಯೋಗ್ಯತೆನೇ ಇಲ್ಲ. ಅವನಿಗೆ ಅದು ಇದು ಕಲ್ಸ್ಬಿಟ್ರು. ಅವನೇನೋ ಓದಿ ದಬ್ಬಾಕ್ಬೇಕು ಅಂತಿದ್ದ. ಅವನ ಜೈಲಲ್ಲೇ ದಬ್ಬಾಕ್ಬೇಕು. ನನ್ನ ಮಗನ ಬಗ್ಗೆ ಮಾತಾಡಿ. ಯೋಗ್ಯತೆ ಇರೋದು ನಮ್ಗೆ ಇರುತ್ತೆ. ನಿಮ್ ದೊಡ್ಡ ಸುಮ್ನೆ ಇರ್ರಿ, ದೊಡ್ಡ ಮನುಷ್ಯ ತರ ಮಾತಾಡ್ಬೇಡಿ ನೀವು. ಬಂದ್ಬಿಟ್ರಿ ಇವಾಗ ಬಂದಿರೋ ನಿಮಗೇನ್ರಿ ಗೊತ್ತಿರೋದು? ಬಡ್ಕೊಂಡೆ ಇವ್ರುಗಳ ಸವಾಸ ಮಾಡ್ಬೇಡ, ಈ ಪೋಲಿ ನನ್ ಮಕ್ಳದು ಅಂತ ಕೇಳ್ತಾನ ಅವ್ನ್ ನನ್ ಮಾತು. ಅವ್ನ್ ಸಿಕ್ಕಾಕೊಂಡಿದ್ದಲ್ದೆ ಮನೆಯವ್ರನ್ನೆಲ್ಲ ಸಿಕ್ಕಾಕ್ಸಿದಾನೆ. ನಿಮ್ ಮಕ್ಳು ಬಿಡೋದಿಲ್ವಲ್ರಿ? ನನ್ ತಮ್ಮ ಸುಮ್ನಿದ್ರು ನಿಮ್ ಮಕ್ಳು ಬಿಡೋದಿಲ್ವಲ್ಲ ಅವನ್ನ. ಹೌದೌದು, ದುಡಿತಿರೋನು ನನ್ ಮಗ, ಮಜಾ ಮಾಡ್ತಿರೋದು ನಿಮ್ ಮಕ್ಳು. ಹಾಗ್ ಮಾಡಿ ನನ್ ಮಗನ ಹಾದಿ ತಪ್ಪಿಸ್ಬಿಟ್ಟಿದ್ದೀರಾ. ನನ್ನ ಮಗನಿಗೆ ಯೋಗ್ಯತೆ ಇಲ್ಲ. ಸುಮ್ನಿರಮ್ಮ, ಬಾಯಿ ಮುಚ್ಚರಮ್ಮ. ನನ್ನ ಮಗನ ಅವರೇ ಹಾಳು ಮಾಡಿದ್ದು, ಇವರೇ ಹಾಳು ಮಾಡಿದ್ದು ಅಂತ ಒಬ್ಬರ ಮೇಲೆ ಒಬ್ರು ಕೆಸರು ಇರ್ಸ್ಕೊತಿದ್ದೀರಲ್ಲ. ಮೊದ್ಲು ಈ ರೀತಿ ಬಾಯ್ ಮಾಡೋದನ್ನ ಬಿಟ್ಟು ಆ ಮಕ್ಳನ್ನ ಹೇಗ್ ಬಿಡಿಸ್ಕೊಂಡ್ ಬರೋದು ಅಂತ ಯೋಚನೆ ಮಾಡಿ. ನೋಡ್ರಿ, ಹೀಗೆ ಕಿರ್ಚಾಡ್ತಾನೆ ಇದ್ರೆ ಕಂಬಿ ಹಿಂದೆ ಇರೋರು ಕಣ್ಣು ಮುಂದೆ ಬರಲ್ಲ. ಹೋಗಿ ಹೋಗಿ ಹೋಗ್ರಮ್ಮ. ನಿಮ್ ಮಗನಿಗೆ ಬುದ್ಧಿ ಬರೀ ಕೂಗಾಡೋದೇ ಆಯ್ತು. ರವಿ, ಅಯ್ಯೋ ಅಪ್ಪ ಕಡು, ಅಪ್ಪ ಅಪ್ಪ, ನಿನ್ನ ನೀ ಜನ್ಮದಲ್ಲಿ ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಅಪ್ಪ. ಯಾಕಪ್ಪ ಈ ರೀತಿ ಮಾತಾಡ್ತಾ ಇದೀಯಾ? ಸಮಾಧಾನ ಮಾಡ್ಕೋ, ನಾನಿದ್ದೀನಿ. ಬಿಡಿಸ್ಕೊಂಡು ಹೋಗಿ ಬಂದವ್ರೆ ಅಂದ್ರೆ ನಮ್ಮ ಅಪ್ಪ ಇಲ್ಗೂ ಬುಕ್ ಇಟ್ಕೊಂಡ್ ಬಂದ್ಬಿಟ್ಟವ್ರಲ್ಲಪ್ಪ. ಅಪ್ಪ ಬುಕ್ ತರ್ಬೇಕಿತ್ತು, ಇಲ್ಲೇ ಕೂತ್ಕೊಂಡು ಓದ್ಕೋತಿದ್ದೆ. ತಂದಿದ್ದೀನಪ್ಪ. ನೀನ್ ಎಂತೋನು ಅಂತ ನನಗೆ ಗೊತ್ತಿಲ್ವಾ ರವಿ? ಅಪ್ಪ ಇದ್ರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಇವ್ರ ಜೊತೆ ಸೇರ್ಬಿಟ್ಟು ಹಾಳಾಗ್ಬಿಟ್ಟೆ. ನನಗ್ ಗೊತ್ತಪ್ಪ, ನಿನಗೆ ತಪ್ಪು ಮಾಡೋದಕ್ಕೂ ಬರೋದಿಲ್ಲ ಅಂತ. ನೀನು ಧೈರ್ಯವಾಗಿರು ಮಗನೆ. ಅಪ್ಪ ಹೆಂಗಾರು ಮಾಡಿ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ಬಿಡಪ್ಪ. ನಾನು ಇವ್ರ ಜೊತೆ ಎಲ್ಲ ಸೇರಲ್ಲ. ಚೆನ್ನಾಗಿ ಓದಿ IAS ಆಫೀಸರ್ ಆಗಿ ಇದೇ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಆಗಿ ಬರ್ತೀನಿ. ರವಿ, IAS ಮಾಡಿದ್ರೆ DC ಅಲ್ವೇನಪ್ಪ ಆಗೋದು? ಹೌದಲ್ವಾ? ಅದು ನಿನ್ನ ನೋಡಿದ ಖುಷಿಲಿ ಫ್ಲೋಲ್ ಬಂದ್ಬಿಡ್ತು. DC ಆಗೇ ಬರ್ತೀನಪ್ಪ. ನೀನೇನು ಚಿಂತೆ ಮಾಡ್ಬೇಡಪ್ಪ, ನಾನ್ ನಿನ್ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಚೆನ್ನಾಗಿ ಓದ್ಕೊಳಪ್ಪ. ಬುಕ್ ಕೊಡಪ್ಪ. ತಗೊಳಪ್ಪ. ಅಪ್ಪ ಪೆನ್ನು. ಅಯ್ಯೋ ಮರೆತು ಬಿಟ್ಟಿದ್ದೆ, ತಗೊಳಪ್ಪ. ನಾನಿನ್ ಬರ್ತೀನಿ. ಬಾಯ್. ಸರ್, ಸ್ವಲ್ಪ ಹಂಗೆ ಈ ಕಡೆ ಬನ್ನಿ. ಈ ಕಡೆ ಬರ್ತೀರಾ? ಈ ಕಡೆ ಬನ್ನಿ 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 ಸರ್, ಏನೋ ಬನ್ನಿ. ಇಷ್ಟೊಂದು ಪ್ರೀತಿ ಹೇಳ್ತೀವಿ ಬನ್ನಿ. ತೋರಿಸ್ತಾ ಇದ್ದೀರಾ? ಶುರು ಮಾಡ್ರೋ ಅಣ್ಣನ್ಗೆ. ಏನ್ರ ಗಲಾಟೆ? ಸುಮ್ನೆ ಇರಕ್ಕಾಗಲ್ವಾ? ಏನಿಲ್ಲಣ್ಣ, ನಮ್ಮ ಹುಡುಗರಿಗೆ ನನ್ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದ್ದೆ ಅಲ್ವೇನ್ರ? ಇಂಥ ಮಗನ್ ಹುಟ್ಟಿಸ್ಬಿಟ್ಟು ನಿಮ್ ದಾರಿ ನಿಮ್ಗೆ ಅಂತ ಹೇಳಿ ನಮ್ಮನ್ ಬಿಟ್ಬಿಟ್ಟು ಹೋಗ್ಬಿಟ್ಟಲ್ಲಯ್ಯ. ಇವನ್ ಇಂಥ ದಾರಿ ಹಿಡಿತಾನೆ ಅಂತ ಗೊತ್ತಿದ್ರೆ ಅವನು ನಿನ್ ದಾರಿಗೆ ಕಳಿಸ್ಬಿಟ್ಟು ನಾವು ನೆಮ್ಮದಿಯಾಗಿರ್ತಾ ಇದ್ವಿ. ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ, ಅಳ್ಬೇಡಮ್ಮ. ಹೀಗೆ ಸಮಾಧಾನ ಮಾಡ್ಕೊಳ್ಳಿ. ಇವನ್ ಈ ರೀತಿ ಮಾಡ್ಕೊಂಡಿದ್ದಾನೆ. ನಾಳೆ ದಿವಸ ನಿಮ್ಗಳನ್ನ ಯಾರೇ ಮದ್ವೆ ಆಗ್ತಾರೆ? ಇವ್ನ್ಗೆ ಯಾರು ಬುದ್ಧಿ ಹೇಳ್ತಾರೆ? ಅಮ್ಮ ಅದೆಲ್ಲ ಆಮೇಲೆ, ಮೊದ್ಲು ಹೋಗಿ ಅವನ್ನ ಬಿಡಿಸ್ಕೊಂಡ್ ಬರೋದ್ರ ಬಗ್ಗೆ ಯೋಚನೆ ಮಾಡು. ನಮ್ಮ ಹತ್ರ ಏನಿದೆ ಅಂತ ಹೋಗಿ ಅವನನ್ನ ಬಿಡಿಸ್ಕೊಂಡ್ ಬರ್ತೀಯ. ಯಾರು ಇಲ್ದೇರ ಅನಾಥರ ತರ ಬಿಟ್ಟೋಗಿದ್ದಾರೆ ನಿಮ್ಮಪ್ಪ ನಮ್ಮನ್ನ.
ಒಬ್ರ ಮನೆ ಬಾಗ್ಲಿಗೆ ಅನ್ನಕ್ಕೆ ಹೋಗೋದ್ ಬೇಡ ಅಂತ ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇದೀವಿ ನಾವು. ಇಂಥ ಕೆಲಸ ಮಾಡ್ಕೊಂಡಿದ್ದಾನಲ್ಲ ಇವನು. ಬಡ್ಕೊಂಡೆ ಆ ಹುಡುಗರು ಸವಾಸ ಮಾಡ್ಬೇಡ ಅಂತ. ಈಗ ದುಡ್ಗೋಸ್ಕರ ಯಾರ ಮನೆ ಬಾಗ್ಲು ಹೋಗಿ ತಟ್ಲಿ ಹೇಳು? ಓ ಸುಶೀಲಾ, ಬಾ ಬಾ ಕೂತ್ಕೋ. ಪರವಾಗಿಲ್ಲ ಸರ್. ಕೂತ್ಕೋ ಸುಶೀಲಾ, ಪರವಾಗಿಲ್ಲ. ಅಮ್ಮ ತಗೋ ದುಡ್ಡು, ಹೋಗವನ್ನ ಬಿಡಿಸ್ಕೊಂಡ್ ಬಾ. ಸುಶೀಲಾ, ಇಷ್ಟೊಂದು ದುಡ್ಡು ಎಲ್ಲಿಂದಾನೆ? ಅಮ್ಮ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಅವನ್ನ ಮನೆ ಕರ್ಕೊಂಡ್ ಬಾ. ಅಲ್ಲ ಕಣೆ, ಇದ್ಯಾವ ದುಡ್ಡು ಎಲ್ಲಿಂದ ತಂದೆ? ನಾಳೆ ಇದರಿಂದ ನಿನಗೇನಾದ್ರೂ ತೊಂದರೆ ಆದ್ರೆ? ಅಂಥದ್ದೇನೂ ಆಗಲ್ಲಮ್ಮ, ನೀನ್ ಧೈರ್ಯವಾಗಿರು. ಆ ದೇವ್ರು ದೊಡ್ಡವನು ಕಣೆ. ನಿನ್ನಂತ ಅಕ್ಕನ್ ಪಡೆಯೋದಕ್ಕೆ ಆ ಪಾಪಿ ಏನ್ ಪುಣ್ಯ ಮಾಡಿದನೋ ಏನು. ನೋಡ್ತೇನೆ ನೀನ್ ಪ್ರೀತ್ಸೋನ್ ಬಂಡವಾಳ ಈಗ ಗೊತ್ತಾಯ್ತಾ? ಅವ್ನ್ ಸಾವಾಸ ಬೇಡ ಬೇಡ ಅಂತ ನಾನು ಯಾಕೆ ಬಡ್ಕೊಂಡಿದ್ದು ಅಂತ. ನೀವೆಲ್ಲ ಹುಡುಕಿದ್ರು ಇಂಥ ಗಂಡು ಸಿಕ್ಕೋದಿಲ್ಲ ಅಂತ ನಮ್ ಹತ್ರ ಎಲ್ಲ ಕೊಚ್ಕೊಂಡಿಯಲ್ಲೇ. ಈಗೇನಾಯ್ತು ಹೇಳು? ಇವಳ ಜೀವನ ಹಾಳಾಗ್ಬಾರ್ದು ಅಂತ ಬುದ್ಧಿ ಹೇಳೋದಕ್ಕೆ ಏನ್ ಹೇಳಿದ್ಲು ಗೊತ್ತಾ? ನನ್ ಚಂದ್ರು ತುಂಬಾ ಒಳ್ಳೆಯವನು, ಅವನ್ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಿ, ಅವ್ನ್ ಹಾಗಾಗ್ತಾನೆ ಹೀಗಾಗ್ತಾನೆ ಅಂತ ಹೇಳಿದ್ಲು. ಈಗ ನೋಡಿ, ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಪಲ್ಲವಿ, ಯಾವ ತಂದೆ ತಾಯಿನೂ ತಮ್ಮ ಮಕ್ಕಳಿಗೆ ಕೆಟ್ಟದಾಗಬೇಕು ಅಂತ ಬಯಸೋದಿಲ್ಲಮ್ಮ. ನೋಡು, ಈಗಾಗಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡಮ್ಮ. ನಾವೇ ಒಂದು ಒಳ್ಳೆ ಹುಡುಗನ್ ನೋಡಿ ನಿನ್ ಮದುವೆ ಮಾಡ್ತೀವಿ, ಸರಿನಾ? ಇನ್ನು ಏನಮ್ಮ ಅವಳನ್ನ ಕೇಳೋದು? ಅಪ್ಪ, ಒಳ್ಳೆ ಹುಡುಗನ ನೋಡಿ ಬೇಗ ಮದ್ವೆ ಮಾಡ್ಬಿಡಿ. ಪೊಲೀಸ್ನವರು ಹ್ಯಾಕ್ ಹಿಡ್ಕೊಂಡೋದ್ರು ನೋಡಿ. ನಾಚಿಕೆ ನಾಚಿಕೆ ಆಗ್ಬೇಕು ಅವ್ರ ಜನ್ಮಕ್ಕೆ. ಆ 4 ಜನ ಮಕ್ಳು ಅವ್ರ ತಂದೆ ತಾಯಿಗೆ ಒಳ್ಳೆ ಮಕ್ಳು ಅಂತ ಅನಿಸ್ಕೊಳ್ಳೇ ಇಲ್ಲ. ಯಜಮಾನ್ರೆ, ಇದ್ರಲ್ಲಿ ನನ್ ಮಗಂತ ಏನೂ ತಪ್ಪಿಲ್ಲ. ಹುಡುಗ್ ಬುದ್ಧಿ ಪೋಲಿ ಹುಡುಗರು ಸಹವಾಸ ಮಾಡಿ ಈ ಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ. ಇಂಥ ಸಮಯದಲ್ಲಿ ನೀವಲ್ದೆ ಬೇರೆ ಇನ್ಯಾರು ಸಹಾಯ ಮಾಡೋದಕ್ಕೆ ಸಾಧ್ಯ ಹೇಳಿ? ನೋಡಮ್ಮ, ಕನಿಕರ ಅನ್ನೋದು ಮನುಷ್ಯನಿಗಿರುತ್ತೆ ಹೊರತು ದುಡ್ಡಿಗಿರಲ್ಲ. ಏನೋ 3 ತಿಂಗಳು ಸಂಬಳ ನಾನು ನಿನಗೆ ಒಟ್ಟಿಗೆ ಕೊಟ್ಬಿಡ್ತೀನಿ, ಅದ್ರ ಮೇಲಂತೂ ನನ್ನ ಕೈಲಾಗಲ್ಲ. ಯಜಮಾನ್ರೆ, ಜೀವನ ಪೂರ್ತಿ ನಿಮ್ಮನೆ ಚಾಕ್ರಿ ಮಾಡ್ತೀನಿ, ಅದಕ್ಕೆ ಸಂಬಳ ಇನ್ನೂ ಕೊಡ್ಬೇಡಿ. ನಿಮ್ದಮ್ಮಯ್ಯ ಅಂತೀನಿ, ಈಗ ಮಾತ್ರ ಇಲ್ಲ ಅನ್ಬೇಡಿ. ನೋಡಮ್ಮ, ನೀನ್ ಏನೇ ಹೇಳಿದ್ರು ನನ್ನ ಕೈಲಾಗೋದು ಇಷ್ಟೇ. ಇವ್ರಿಗೆ ಅದೇನು ಹೇಳಿ ಕಳ್ಸ. ಯಜಮಾನ್ರೆ, ಯಜಮಾನ್ರೆ, ಅಮ್ಮವ್ರೆ, ಈಗ ನಾನು ನಿಮ್ಮಂತೆ ನಂಬ್ಕೊಂಡ್ ಬಂದಿದ್ದೀನಿ. ದಯವಿಟ್ಟು ಏನಾದ್ರೂ ಮಾಡಿ ಅಮ್ಮವ್ರೆ. ಬೇಜಾರಾಗ್ಬೇಡಮ್ಮ, ನಾವಿರೋ ಪರಿಸ್ಥಿತಿನಲ್ಲಿ ಇದಕ್ಕಿಂತ ಹೆಚ್ಚಾಗಿ ಕೊಡೋದಕ್ಕಾಗೋದಿಲ್ಲ. ಅಂತ ನನ್ನ ಮಕ್ಕಳನ್ನೆಲ್ಲ ಸ್ಟೇಷನ್ ಅಲ್ಲಿ ಹಾಕಿ ಬೂಟ್ ಕಾಲಲ್ಲಿ ಜಾಡ್ಸ್ ಒದಿಬೇಕಣ್ಣ. ಏನೇನು ಆಟ ಆಡ್ಬಿಟ್ರಣ್ಣ ಎಲ್ಲ ಸೇರ್ಕೊಂಡು. ಪಲ್ಲವಿ, ಮುಚ್ಚೋ ಬಾಯಿ. ನಿನ್ ಹೊಲ್ಸ್ ಬಾಯಲ್ಲಿ ನನ್ನ ಹೆಸರು ಕೂಡ ಕರಿಬೇಡ. ಆ ಯೋಗ್ಯತೆನೂ ನಿನ್ಗಿಲ್ಲ. ಅದಕ್ಕೆ ನೀವು ಅತ್ತಿಗೆನಾ? ಮುಚ್ಚೋ ಬಾಯಿ. ನಿಮ್ಮಂತವ್ರಿಗೆ ದಿನಕ್ಕೊಬ್ರು ಅತ್ತಿಗೆ ನಾದ್ನಿ ಲವರ್ಗಳು. ಪಲ್ಲವಿ, ನೀನಾದ್ರೂ ನನ್ನನ್ನು ಅರ್ಥ ಮಾಡ್ಕೋತೀಯ ಅನ್ಕೊಂಡಿದ್ದೆ. ನಾನೇ ಕಣೋ ನಿನ್ನ ತುಂಬಾ ಲೇಟಾಗಿ ಅರ್ಥ ಮಾಡ್ಕೊಂಡಿದ್ದು. ನಿನ್ಗೋಸ್ಕರ ನಮ್ ತಂದೆ ತಾಯಿ ಎಲ್ರನ್ನೂ ಬಿಟ್ಟೆ ನಿನ್ನನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನೀನ್ ಇಂಥವನು ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಹುಡುಗಿರ್ಗೂ ಉಪ್ಪಿನಕಾಯಿಗೂ ವ್ಯತ್ಯಾಸ ಗೊತ್ತಿಲ್ದಿರೋ ನಿನ್ನಂತವ್ರಿಗೆ ಯಾಕೋ ಬೇಕು ಪ್ರೇಮ? ಒಂದ್ ಹುಡುಗಿ ಒಂದ್ ಹುಡುಗನ್ ಪ್ರೀತಿಸಿದ್ರೆ ಸತ್ರು ಸರಿ ಬದುಕಿದ್ರು ಸರಿ ಅದು ಅವನ ಜೊತೆ ನಿಂತಿರುತ್ತೆ. ಆದ್ರೆ ನಿನ್ನಂತವ್ರು ಆ ಹುಡುಗಿನ ಎಷ್ಟು ಬೇಗ ಅನ್ಭವಿಸ್ತೀವೋ ಅಂತ ಕಾಯ್ತಾ ಇರ್ತೀರ. ನಿಮ್ಮಂತವ್ರಿಗೆ ಯಾಕೋ ಬೇಕು ಪ್ರೇಮ ಎಲ್ಲ? ಛೀ, ನಿನ್ ಮುಖ ನೋಡಕ್ಕೂ ಕೂಡ ಅಸಹ್ಯ ಆಗ್ತಾ ಇದೆ. ಪಲ್ಲವಿ, ನಾನು ಯಾವತ್ತೂ ನಿನ್ನ ದೃಷ್ಟಿಯಿಂದ ನೋಡೇ ಇಲ್ಲ. ನೀನಾಗ ನೀನೇ ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ಬೇಡ. ಸಾಕು, ಈಗ್ಲೂ ಪ್ರೀತಿಸೋ ನಾಟಕ ಆಡ್ಬೇಡ. ನಮ್ ಪ್ರೀತಿ ಪ್ರೇಮ ಎಲ್ಲ ಇಲ್ಲೇ ಇವತ್ತೇ ಎಲ್ಲ ಮುಗ್ದೋಗ್ಲಿ. ಪಲ್ಲವಿ, ಪಲ್ಲವಿ ಬಂದಿದ್ಲು. ನೀನೇನು ಯೋಚನೆ ಮಾಡಬೇಡ, ಇದೆಲ್ಲ ಮಾಮೂಲಿ.
ನೀನೇನೇ ಮಾಡಿದ್ರು ಯೋಚನೆ ಮಾಡಿರ್ತೀಯ. ನಾನೆಲ್ಲ ಕೇಳಿಸ್ಕೊಂಡೆ. ಬೇರೆ ದೃಷ್ಟಿಯಿಂದ ನೀನು ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ನನ್ನ ಚಂದ್ರು ಏನು ಅಂತ ಗೊತ್ತು. ಶೈಲು, ಈಗೇನಾಯ್ತು ಅಂತ ಹೀಗೆ ಹೇಳ್ತಿದ್ಯಮ್ಮ? ಏನಾಯ್ತು ಅಂತ ಹೇಳಮ್ಮ.
ಚಂದ್ರು ಸ್ಟೇಷನ್ ಅಲ್ಲಿ ಇದ್ದಾನೆ ಅಂತ ಎಲ್ರು ತಲೆಗೊಂದೊಂದು ಮಾತಾಡ್ತಿದಾರಲ್ಲಮ್ಮ. ಜನಗಳ ಬುದ್ಧಿನೇ ಹಾಗೆ ಬಿಡಮ್ಮ. ಅವ್ರ ಮಾತಿಗೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ಹೇಗಿದ್ರು ಆಡ್ಕೋತಾರೆ. ಒಬ್ರು ಕೂಡ ಅವ್ನ್ ತಪ್ಪು ಮಾಡಿದಾನೋ ಇಲ್ವೋ ಅಂತ ತಿಳ್ಕೊಳ್ದೆ ಬಾಯಿ ಬಂದಾಗ ಬೊಗಳ್ತಿದ್ದಾರೆ. ಅವ್ನ್ ಸಿಕ್ತಾಗೆಲ್ಲ ನಗ್ನಗ್ತಾ ಮಾತಾಡ್ಸ್ತಿದ್ದವ್ರಲ್ಲ, ಇವತ್ತು ಅವ್ನ್ ಚಪ್ಪರು ಲೋಫರು ಅವ್ನ್ಗೆ ಹೀಗೆ ಆಗ್ಬೇಕು ಅಂತ ಕೆಟ್ಟಾಗೆ ಆಡ್ಕೋತಿದ್ದಾರೆ. ಜೀವನದಲ್ಲಿ ಇಂಥ ಪರಿಸ್ಥಿತಿಗಳನ್ನ ಎದುರಿಸ್ದಾಗ್ಲೇ ಅಮ್ಮ ನಮ್ಮವ್ರು ಯಾರು ಶತ್ರುಗಳು ಯಾರು ಅಂತ ಗೊತ್ತಾಗೋದು. ಇಷ್ಟಕ್ಕೂ ಚಂದ್ರು ಯಾವ ತಪ್ಪು ಮಾಡಿಲ್ಲ ಅಂದ್ರೆ ಅಷ್ಟೇ ಬೇಗ ಹೊರಗೆ ಬರ್ತಾನ್ ಬಿಡು. ಆದ್ರೆ ಒಳ್ಳೆಯವ್ರಿಗೆ ಯಾಕಮ್ಮ ಈ ರೀತಿ ಆಗೋದು? 100 ಪೆಟ್ಟು ಬಿದ್ದಾಗ್ಲೇ ಅಮ್ಮ ಕಲ್ಲು ಶಿಲೆ ಆಗೋದು. ಅಲ್ಲೋ ಅಣ್ಣ, ಸುಮ್ಮನೆ ಕುತ್ಕೊಳ್ಳ. ನನ್ನ ಮಕ್ಕಳದು ಒಳ್ಳೆ ಅವಳೆ ಆಗೋಯ್ತು. ಸಾಯಿಬ್ರೆ, ನಾನ್ ನನ್ನ ಮಗನ್ ನೋಡ್ಬೇಕು. ಸುಕು ಅಮ್ಮ ಕಣ. ಯಾರಮ್ಮ ಅದು? ಸುಕುಮಾರ ಅಂತ. ಇಲ್ಲಿದಾರ ನೋಡಿ. ಆಗಲ್ಲ ಕಣ್ರು, ನೀವು ಖಂಡಿತ ಉದ್ಧಾರ ಆಗಲ್ಲ. ಮನುಷ್ಯನಿಗೆ ಹಠ ಇರ್ಬೇಕು, ಛಲ ಇರ್ಬೇಕು. ಆದ್ರೆ ನೀವು ಹಾಳಾಗೋದಕ್ಕೆ ಹುಟ್ಟಿದಿರಿ ಅಲ್ರೋ ಈ ಭೂಮಿ ಮೇಲೆ. ಯಾಕ್ರೋ ಹೀಗ್ ಮಾಡಿದ್ರಿ ಹೇಳೋ. ನೋಡಿಮ್ಮ, ಸ್ಟೇಷನ್ ಅಲ್ಲಿ ಹೀಗೆಲ್ಲ ಕೂಗಾಡೋ ಹಾಗಿಲ್ಲ. ದಯವಿಟ್ಟು ಹೊರಗಡೆ ಹೋಗಿ. ಸರ್, ಈ ಫೈಲ್ ತಗೊಂಡೋಗಿ ರಾಕೆಲ್ ಇಡು. ಆಯ್ತು ಸರ್. ನಮಸ್ಕಾರ ಇನ್ಸ್ಪೆಕ್ಟರ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಏನು ವಿಷಯ? ನಮಗೂ ಆಟೋದವ್ರಿಗೂ ಗಲಾಟೆ ಆಯ್ತು. ಬರೀ ಗಲಾಟಿನ ಇಕ್ಕ ಮುಕ್ಕ ಇಕ್ಬಿಟ್ರು ಕಣೋ. ತೆಗಿಯೋ ಗಾಡಿ. ಅವರ ನಾವ ನೋಡೇ ಬಿಡೋಣ. ಇದನ್ನ ಹೀಗೆ ಬಿಟ್ರೆ ಸರಿ ಇರಲ್ಲ. ಬುದ್ಧಿಗೆ ನಿಮ್ಗೆ ಆಟೋ ಸ್ಟ್ಯಾಂಡ್ ಅಲ್ಲಿ ಆಟೋ ಬರ್ಕಿತಾರ ನೋಡಿದವ್ರು ಏನ್ ಅನ್ಕೋತಾರೋ? ಏನ್ರ ನಿಮ್ ಕಿರಿಕು? ನೋಡಿ ಸರ್, ನಮ್ಮ ಹುಡುಗರು ಕಾರಲ್ಲಿ ಪ್ಯಾಸೆಂಜರ್ಸ್ ನ ಹತ್ತಿಸ್ಕೊಂಡು ಹೋಗ್ತಾ ಇದ್ರಂತೆ. ಅದಕ್ಕೆ ಇಳಿಸ್ಬಿಟ್ಟು ಬೇಜಾರು ನೋಡಿ ಕಳ್ಸ್ಬಿಟ್ಟಿದ್ದಾರೆ. ಅಷ್ಟೇನಾ? ಅಷ್ಟಕ್ಕೆ ಎಕರಾಡ್ಬಿಡೋದಾ? ಏನ್ ಸರ್ ಅಷ್ಟೇನಾ ಅಂತ ಇದೀರಾ? ಯಾಕೆ ಇವ್ರ ಮುಂದೆ ಯಾರು ಪ್ಯಾಸೆಂಜರ್ಸ್ ನ ಹತ್ತಿಸ್ಕೊಂಡೇ ಹೋಗ್ಬಾರ್ದಾ? BMTC ಬಸ್ನವ್ರು ಕೂಡ ಹತ್ತಿಸ್ಕೊಂಡು ಹೋಗ್ತಾರಪ್ಪ. ಅವ್ರಿಗೂ ಹಿಂಗೆ ಮಾಡ್ಬಿಡ್ತಾರೆ ಇವರು. ಸರಿನಪ್ಪ, ಕೋಪ ಮಾಡ್ಕೋಬೇಡ. ಏನೋ ತಿಳಿದೆ ತಪ್ಪಾಗ್ಬಿಟ್ಟಿದೆ. ಬಿಟ್ಟಾಕು. ಬಿಟ್ಟಾಕು. ಹೇಳಿದ್ರೆ ಗೊತ್ತಾಗೋದಿಲ್ವಾ? ಬಿಡ್ರ ಮರಿ. ಹೊಡ್ರಪ್ಪ ನೀವು. ನೋಡಿ ಸರ್, ನಿಮ್ ಮಾತಿಗೆ ಬೆಲೆ ಕಟ್ಟೋಗ್ತಾ ಇದೀವಿ ಅಷ್ಟೇ. ಆಯ್ತು ಹೊಡ್ರಪ್ಪ. ಬನ್ರಲ್ಲಿ. ಹೌದ್, ಬೇಜಾನ್ ನಿಗಿರ್ತಾ ಇದ್ರೆ ಇವತ್ತು ಗೊತ್ತಾಯ್ತಾ ಈ ಕಾಕಿ ಬೆಲೆ ಏನು ಅಂತ? ಆಟೋದವರು ಅಂದ್ರೆ 100 ಅಡಿ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ಬೇಕು. ನಮಸ್ಕಾರ. ಕೂತ್ಕೊಳ್ಳಿ. ಇನ್ಸ್ಪೆಕ್ಟ್ರೆ, ಇದು 4 ಜನಕ್ಕೆ ಸಿಕ್ಕಿರೋ ಬೇಲ್ ಆರ್ಡರ್. 403 ಸರ್, ಆ 4 ಜನರ ಹತ್ರ ಸೈನ್ ತಗೊಂಡು ಅವ್ರನ್ನ ಬಿಟ್ಟು ಕಳಿಸಿ. ಸರ್. ಇನ್ನು ಯಾವ್ಯಾವ ಸ್ಟೇಷನ್ ಯಾವ್ಯಾವ ಕೋರ್ಟ್ ಮೆಟ್ಲು ಹತ್ಬೇಕು ಅನ್ಕೊಂಡಿದೀಯೋ? ರೀ, ಟಿವಿಯಲ್ಲಿ ಸ್ಲೇಟ್ ಹಿಡ್ಕೊಂಡು ಫೋಟೋ ಬರುತ್ತಲ್ಲ, ಆ ಆಸೆ ಏನಾದ್ರೂ ಇದೆಯಾ ಕೇಳಿ ಇವನ್ಗೆ. ಚಂದ್ರು, ನೀನು ನಮಗಿರೋ ಒಬ್ಬನೇ ಮಗ ಅಂತ ನಾನು ನಿಮ್ಮಮ್ಮ ನಿನ್ನ ಬಗ್ಗೆ ಏನೇನೋ ಆಸೆಗಳನ್ನ ಕನಸುಗಳನ್ನ ಇಟ್ಕೊಂಡು ಬೆಳೆಸಿದ್ವಿ ಕಣಪ್ಪ. ನೋಡು, ಇನ್ಯಾವತ್ತು ನಮಗ್ ನೋವಾಗೋ ಹಾಗೆ ನೀನು ನಡ್ಕೋಕೂಡ್ದು. ಯಾವ್ದಾದ್ರೂ ಕೆಲ್ಸಕ್ಕೆ ಸೇರ್ಕೋ, ಚೆನ್ನಾಗಿ ದುಡಿಮೆ ಮಾಡು. ನೀನು ದುಡಿಯೋದನ್ನ ನೋಡಿ 4 ಜನ ನಿನ್ನ ಬಗ್ಗೆ ಖುಷಿ ಪಡಬೇಕು. ನೀನು ದುಡಿಯೋದ್ರಲ್ಲಿ ನನಗಾಗ್ಲಿ ನಿಮ್ಮ ಅಮ್ಮನಿಗಾಗ್ಲಿ ಏನೂ ಬೇಕಾಗಿಲ್ಲ. ನಿನ್ನ ಜೀವನದ ಬಗ್ಗೆ ನಿನಗೆ ಜವಾಬ್ದಾರಿ ಬಂದ್ರೆ ಅಷ್ಟೇ ಸಾಕು. ಹೀಗೆಲ್ಲ ಹೇಳಿದ್ರೆ ಇವನ್ಗೆ ಅರ್ಥ ಆಗಲ್ಲ ರೀ. ಇದನ್ನೆಲ್ಲ ಹೇಳ್ಸ್ಕೊಳ್ಳೋ ವಯಸ್ಸ ಇವಂದು. ಜವಾಬ್ದಾರಿ ಇಲ್ಲ ಅಂದ್ರೆ ಹೀಗೆ ಆಗೋದು. ನೋಡಿ, ಮೊದಲು ನಿಮ್ ತಂಗಿಗೆ ಬರಕ್ ಹೇಳಿ, ಮುಂದಿನ ಏರ್ಪಾಟ್ ಮಾಡಿ. ಶೈಲಾಗೂ ನನಗೂ ಗಂಟಾಕಕ್ಕೆ ಇದೊಂದು ನೆಪ ನಿಮ್ಗೆ. ನನಗೆ ಈ ಮದ್ವೆ ಇಷ್ಟ ಇಲ್ಲ. ಯಾಕೆ? ಏನಾಗಿದೆ ಅವಳಿಗೆ? ನೀನು ಅಂದ್ರೆ ಪ್ರಾಣ ಬಿಡ್ತಾಳೆ. ಇಷ್ಟಕ್ಕೂ ಅವಳಿಗೆ ಏನ್ ಕಡಿಮೆ ಆಗಿದೆ ಹೇಳು?
ನೀನ್ ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ಯಾರು ಕರೆದು ಹೆಣ್ ಕೊಡಲ್ಲ ನಿನಗೆ. ಚಂದ್ರು, ಯಾಕಪ್ಪ, ಏನಾಗಿದೆಯೋ ನಿನಗೆ? ಶೈಲಾ ಅಂದ್ರೆ ಯಾಕೆ ಅಷ್ಟೊಂದು ಉದಾಸೀನ ಮಾಡ್ತೀಯೋ ನೀನು? ಆ ಮಗು ನಿನಗೋಸ್ಕರ ಎಷ್ಟು ದೇವಸ್ಥಾನಗಳನ್ನ ತಿರುಗಿದಾಳ ಗೊತ್ತೇನೋ, ಎಷ್ಟು ಪೂಜೆ ವ್ರತಗಳನ್ನ ಮಾಡಿದಾಳ ಗೊತ್ತೇನೋ? ಚಂದ್ರು ಹೇಗಿದ್ದಾನೆ, ಯಾವಾಗ ಬರ್ತಾನೆ ಅಂತ ಒಂದು 100 ಸಲ ಕೇಳಿರ್ಬೇಕೇನೋ. ಇರಬಹುದು, ಅದಕ್ಕೆ ನಾನು ಅವಳನ್ನ ಮದುವೆ ಆಗ್ಬಿಡ್ಬೇಕಾ? ನನ್ಗೆ ಅವಳು ಕಂಡ್ರೆ ಇಷ್ಟ ಇಲ್ಲ. ನಿನ್ ಇಷ್ಟ ಕಷ್ಟ ನಮ್ಗೆ ಬೇಕಾಗಿಲ್ವೋ? ನಾವೆಲ್ಲ ನೆಮ್ಮದಿಯಿಂದ ಇರ್ಬೇಕು ಅಂದ್ರೆ ನೀನ್ ಅವಳನ್ನೇ ಮದುವೆ ಆಗ್ಬೇಕು. ಹೌದು ಚಂದ್ರು, ಶೈಲಾ ಈ ಮನೆಗೆ ತಕ್ಕ ಸೊಸೆ. ನಮ್ಮ ಮನೆ ಪರಿಸ್ಥಿತಿ ಆ ಹುಡುಗಿಗೆ ಚೆನ್ನಾಗಿ ಗೊತ್ತು. ನಮ್ಮೆಲ್ರಿಗೂ ಹೊಂದ್ಕೊಂಡು ಹೋಗೋ ಗುಣ ಇರೋದು ಆ ಹುಡುಗಿಗೆ ಒಬ್ಬಳಿಗೆ. ಅಮ್ಮ 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 ರವಿ, ಸ್ಟೇಷನ್ ಅಲ್ಲಿ ತುಂಬಾ ಹೊಡೆದ್ರೇನಪ್ಪ? ಇಲ್ಲಪ್ಪ, ಮಗು ತರ ಇರೋ ನನ್ ಮುಖ ನೋಡಿ ಅವ್ರು ಹೊಡಿಯಕ್ ಮನ್ಸೇ ಆಗ್ಲಿಲ್ಲ. ಅಯ್ಯ ಮುಂಡೆದೆ, ಮೊದಲೇ ನಿನ್ನ ಮೈ ಎಮ್ಮೆ ಚರ್ಮ ಅವ್ರು ಹೊಡೆದಿದ್ದು ಗೊತ್ತಾಯ್ತೋ ಇಲ್ವಾ? ಏ ವರ್ಲ್ಡ್ ಕುಕ್ಕರ್, ವಿಷಲ್ದು ಸೌಂಡ್ ಹೋಗೋ ಸ್ಟೇಜ್ ಅಲ್ಲಿ ಇದೆ, ನಿನ್ಗೆ ಯಾಕೆ ಬೇಕು ಈ ಪಿಟಿಂಗ್ ಇಡೋ ಬುದ್ಧಿ? ಇದ್ಯಾ ಅವ್ರೇನ್ ಅನ್ಬಾರ್ದಂದ್ರು? ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಆರ್ತಿ ಬೇರೆ ಎತ್ಬೇಕಾಗಿತ್ತಾ? ಸಣ್ಣ ಕರಳು ದೊಡ್ಡ ಕರಳು ಒಂದಾಗ್ಬಿಟ್ರೆ ಹಿಡ್ದು ನಿಲ್ಸವ್ರು ಯಾರು ಹೇಳು? ಅಯ್ಯೋ ಅಯ್ಯೋ ಅಯ್ಯೋ, ಮಗ ಮನೆಗ್ ಬಂದಿದ್ದಾನೆ, ಪ್ರೀತಿಯಿಂದ ಮಾತಾಡ್ಸದ್ ಬಿಟ್ಟು ಯಾಕೆ ಎಗರಾಡ್ತಾ ಇದ್ದೀರಾ? ಅಯ್ಯ ಸಾಕ್ ಸುಮ್ನೆ ಇರ್ರಿ. ಏನ್ ಮಿಲ್ಟ್ರಿಯಿಂದ ಸಂಬಳ ಕೊಟ್ಟೋಗಕ್ಕೆ ರಜದ ಮೇಲೆ ಬಂದಿದ್ದಾನೆ ನಿಮ್ ಮಗ? ಮಡ್ಲ ಕೂರ್ಸ್ಕೊಂಡು ಜೋಗಳ ಹಾಕ್ತೀನಿ ಜೋಗಳನ. ನನ್ ಮಗ ನಮ್ಮ ವಂಶದಲ್ಲಿ ಯಾರು ಪೊಲೀಸ್ ಸ್ಟೇಷನ್ ಮೆಟ್ಲೆ ಹತ್ತಿರ್ಲಿಲ್ಲ. ಈ ಹಂದಿ ನನ್ ಮಗನಿಂದ ಅದನ್ನು ನೋಡ ಹಾಗಾಯ್ತು ನಾವು. ಅಯ್ಯೋ, ನಿಮ್ಮ ವಂಶದವರು ಪುಕ್ಕಲ್ ನನ್ ಮಕ್ಳಾದ್ರೆ ನಾನೇನ್ ಮಾಡಕ್ಕಾಗುತ್ತೆ? ನಂತರ ಡಬಲ್ ಗುಂಡ್ಗೆ ಇರೋ ಕರಡಿ ಮರಿ ಅಲ್ಲ, ಚಿರತೆ ಮರಿ ಹುಟ್ಟಿರೋದು ನಿಮ್ಗಳ ಪುಣ್ಯ ಅಂತ ತಿಳ್ಕೊಳ್ಳಿ. ನಿನ್ನಂಥ ವೀರಪುತ್ರನ್ನ ಪಡೆಯೋದಿಕ್ಕೆ ತಪಸ್ ಮಾಡಿರ್ಬೇಕು. ಥೂ, ನಿನ್ ಯೋಗ್ಯತೆಗೆ ಬೆಂಕಿ ಹಾಕ. 3 ವರ್ಷದಿಂದ ಹೆಗಣ ಹಳ್ಳ ತೋಡದ ಹಾಗೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀನು ಡಿಗ್ರಿ ಪಾಸ್ ಮಾಡಿದ್ಯಾ? ಚಿರತೆ ಮರಿ ಅಂತೆ ಗೋರಿಲ್ಲ ನನ್ನ ಮಗನೇ. ಪದೇ ಪದೇ ಸತ್ಯ ಹೇಳಿ ನನ್ ಮೂಡನ್ನ ಹಾಳ್ ಮಾಡ್ಬೇಡ ನೋಡು. ಏನ್ ದೊಡ್ಡ ಮೂಡು ನಿಂದು? ಕಳ್ಳನ್ ಮನ್ ಸುಳ್ಳುಳ್ಗೆ ಅನ್ನಂಗೆ ಸತ್ಯ ಹೇಳಿದ್ರೆ ಉಳ್ಕುತ್ತ ನಿಂಗೆ? ಏನು, ನಿಮ್ಮಿಬ್ಬರಿಗೆ ನನ್ ಮೇಲೆ ಭಾರಿ ಪ್ರೀತಿ ಇದೆ ನೋಡು. ಅಲ್ಲ, ಸ್ಟೇಷನ್ಗೆ ನಮ್ಮ ಅಪ್ಪ ಬಿಟ್ರೆ ನೀವಿಬ್ರು ನೋಡಕ್ ಬಂದ್ರ? ಮೊದಲೇ ನಿನ್ ಮುಖ ಸೀದೋಗಿರೋ ಹಂಡೆ ಇದ್ದಾಗಿದೆ. ಇನ್ನು ಕಂಬಿ ಹಿಂದೆ ಇರೋ ನಿನ್ನ ಮುಖ ನೋಡಿದ್ರೆ ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತೀವೋ ಅಂತ ಬರ್ಲಿಲ್ಲ. ಬಲೆ ಘಾಟಿ ಇದೆಯಾ ನೀನು? ರವಿ, ಇವ್ರುಗಳ ಮಾತುಗಳಿಗೆಲ್ಲ ನೊಂದ್ಕೋಬೇಡಪ್ಪ. ಈ ಕಿವಿಲ್ ಕೇಳು, ಆ ಕಿವಿಲ್ ಬಿಟ್ಬಿಡು. ಇಷ್ಟ ದಿನ ಅದನ್ನೇ ಅಲ್ವಾ ಮಾಡಿದ್ದು? ಎಂತ ನಮ್ಮಕರಂ ಕೆಲಸ ಮಾಡ್ಬಿಟ್ಟು ಅವನು ಕಾಂಪ್ರಮೈಸ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ನಮ್ಮನ್ನೇ ಅಂದರ್ ಮಾಡಿಸ್ಬಿಟ್ಟ. ಇಂತ ನನ್ನ ಮಕ್ಳಿಗೆ ಸರಿಯಾಗಿ ಹೊಡಿಬೇಕು ಕಣ. ಎಲ್ಲ ಸಿಗ್ತಾನ ಅವನು? ಕಾಣ್ಬಿಟ್ಟೆಲ್ಲ ಹೋಗ್ತಾನೆ. ಬನ್ರ ಹೋಣ. ನನಗ್ ಬರ್ತಿರೋ ಕೋಪಕ್ಕೆ ಅವ್ರನ್ನ ಸಿಕ್ಕಿದ ಕಡೆ ತುಳಿದಾಕ್ಬೇಕು ಅಂತ ಅನಿಸ್ತಿದೆ ಕಣೋ. ಸುಮ್ಮನೆ ಇದ್ದವ್ರನ್ನ ಸ್ಟೇಷನ್ ಬಿಟ್ಟು ಹತ್ತಿಸ್ಬಿಟ್ರು ಕಣ. ಮನೇಲಿ ಯಾರಿಗೂ ಮುಖ ತೋರಿಸ್ತೀರ ಮಾಡ್ಬಿಟ್ಟಿದ್ದಾರೆ. ನೈ, ಇವತ್ತೇನಾದ್ರೂ ಆಗ್ಲಿ ಅವ್ರ ಮೇಲೆ ಹತ್ಸ ಬಿಡ್ಬೇಕು ಕಾರು. ಇವತ್ತ ನನ್ನ ಮಕ್ಕಳು ಸುಮ್ಮನೆ ಬಿಡಲ್ಲ ಕಣ. ಎಲ್ರ ಮೇಲೆ ಗಾಡಿ ಹತ್ತಿಸ್ಬಿಡ್ತೀನಿ ನಾನು. ಏನಾಯ್ತು ಅವ್ರಿಗೆ? ನೋಡಕ್ಕೆ ಗಿಡಕ್ಕೆ ಅಂತ ಹೇಳಿದ್ರೆ ಜನ ತಲೆ ಬೀಳಿ ಹೊಡೆದಾಗ್ತಾರೆ. ನಡಿಯೋ ಚಂದ್ರು, ನೋಡ ಅವ್ರಿಗೆ ಏನಾಯ್ತು? ಏನಯ್ಯ ದೊಡ್ಡ ಮನುಷ್ಯ, ಅವತ್ತು ದೊಡ್ಡ ಕಿಲಾಡಿ ತರ ಕಾಂಪ್ರಮೈಸ್ ಮಾಡಿ ನಮ್ಮನ್ನೇ ಅಂದರ್ ಮಾಡಿಸ್ತೀಯಾ? ಅವತ್ತೆ ನಿನಗೂ ಸೇರಿ 4 ಬಾರಿಸಿದ್ರೆ ಚೆನ್ನಾಗಿರ್ತಿತ್ತು. ಏಯ್, ಅವನ ತಂಡ್ರ ಮಾತು ಕೊಡ್ರ ಮಂಜನ. ರಮಣ, ಬನ್ನಿಲೆ. ನಮ್ಮನ್ನ ಯಾಕ್ರಿ ಇಲ್ಲಿ ಕರ್ಕೊಂಬಂದ್ರಿ? ಕಾರಣ ಇದೆ. ಯಾರ್ರೀ ಅದು? ರೇ, ಇವ್ರ್ಯಾರ್ರಿ? ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಹೇಳ್ತೀನಪ್ಪ ದೊಡ್ಡ ಮನುಷ್ಯ, ನೀವೇನೋ ಅವತ್ತು ಗಲಾಟೆ ಮಾಡಿ ಹೋಗ್ಬಿಟ್ರಿ. ನೀವು ಮಾಡಿದ ಕೋತಿ ಚೇಷ್ಟೆಗೆ ಎಷ್ಟು ಜನಕ್ಕೆ ಕಷ್ಟ ಆಯ್ತು ಅಂತ ಗೊತ್ತಾ ನಿಮ್ಗೆ? ನಿಮ್ಮ ಹುಡುಗಾಟಕ್ಕೆ ಬಲಿಯಾದವರಲ್ಲಿ ಈ ಮನುಷ್ಯನೂ ಒಬ್ಬ. ಇವನು ಅವನ ಸಂಸಾರನ ಸಾಕ್ಬೇಕು ಅಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟರು
200-300 ಸಂಪಾದನೆ ಆಗುತ್ತೆ. ಆ ಸಂಪಾದನೆ ತಗೊಂಬಂದು ಮಕ್ಕಳನ್ನ ಓದಿಸ್ಕೊಂಡು ಸಂಸಾರ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾ ನಿಮ್ಗೆ? ಗೊತ್ತೇನೋ ನಿಮ್ಗೆ? ಅಂದ್ರೆ ನನ್ ಗಂಡನ್ ಕೈ ಮುರಿಯಕ್ ಕಾರಣ ಆದವರು ಇವ್ರೇನಾ? ಪಾಪಿಗಳ ನಿಮ್ ಬಾಯಿಗೆ ಮಣ್ಣಾಕ. ನನ್ನ ಗಂಡ ಏನೋ ಮಾಡಿದ್ರು ನಿಮ್ಗೆ. ಅಕ್ಕ, ಏನೋ ಕೆಟ್ಟಗಳಿಗೆ ಆಗಿದಾಗೋಯ್ತು, ಕ್ಷಮಿಸ್ಬಿಡಿ. ದಯವಿಟ್ಟು ಕ್ಷಮಿಸ್ಬಿಡಿ, ನಮ್ಮಿಂದ ತಪ್ಪಾಗೋಗಿದೆ. ನನ್ನ ಟೈಮೇ ಸರಿ ಇಲ್ಲ ಅಂದ್ರೆ ಪಾಪ ನೀವೇನ್ ಮಾಡ್ತೀರಾ? ಅಣ್ಣ, ನಮ್ಮಿಂದ ನಿಮ್ಮ ಮನೆಯವರೆಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀರಾ. ನಾವು ಮಾಡಿದ ತಪ್ಪೇನು ಅಂತ ನಮ್ಗೀಗ ಅರ್ಥ ಆಗ್ತಿದೆ. ದಯವಿಟ್ಟು ಇನ್ಮೇಲಿಂದ ನಿಮ್ಮ ಮನೆ ಜವಾಬ್ದಾರಿ ಎಲ್ಲ ನಮ್ಮದೇ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಆದರೆ ನಾವೆಂಗೋ? ಏಯ್, ಚಂದ್ರು ಹೇಳ್ತಿರೋದು ಸರಿಯಾಗಿದೆ ಕಣ. ಅಮ್ಮ, ಇನ್ನು ಮುಂದೆ ನಾನು ದುಡಿಯೋದ್ರಲ್ಲಿ ತಿಂಗಳ ಸ್ವಲ್ಪ ಹಣ ತಂದು ನಿಮ್ಮ ಕೈ ಕೊಡ್ತೀನಿ. ಪರವಾಗಿಲ್ಲ ಕಣಯ್ಯ, ನೀವು ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ದಿನ ನಾವು ಈ ಥರ ಇರಲಿಲ್ಲ, ಇನ್ಮೇಲಿಂದ ನಾವೆಲ್ಲ ಹೀಗೆ ಇರ್ತೀವಣ್ಣ. ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಬರ್ತೀವಣ್ಣ, ಬರ್ತೀವಿ ಸರ್, ಬರ್ತೀವಿ ಸಾಕ, ಬರ್ತೀವಮ್ಮ. ಎಲ್ಲಿಗೋ? ಯಾಕೋ ನಮ್ಮ ಅಮ್ಮನ ನೋಡಬೇಕು ಅನಿಸ್ತಿದೆ ಕಣ. ಇಷ್ಟು ಜನ ಸೇರಿದ್ದಾರೆ. ನೆಗೆದು ಬಿದ್ದೋಗ. ಅಯ್ಯೋ ಅಯ್ಯೋ, ಕಾರ್ ಬಿಟ್ಟಂತೆ ತಿರುಗಿ ಏನು ಅಂತ ನೋಡ್ಲಿಲ್ವಂತೆ. ದೇವ್ರೇ, ಅವ್ರ ಅಮ್ಮ ಇದ್ರೆ ಅವ್ರ ಅಮ್ಮನಿಗೂ ಹೀಗೆ ಆಗಲಿ. ಅಯ್ಯೋ, ಅವ್ರ ಮನೆ ಹಾಳಾಗ, ಅವ್ರ ನೆಗೆದು ಬಿದ್ದೋಗ. ನಾನ್ಯಾವ ಪಾಪದಲ್ಲಿ ಪಾಲನು ಪಡೆದಿಹೆನೋ, ನನ್ನೇಕೆ ಕಾಡುವುದೋ ಕಳೆಯದ ಕತ್ತಲೆಯೋ. ಜೀವವದೆ ಕರಗೋವಾಗ ನೆರಳಿನ ಪಾಡೇನು, ಯಾರಿಟ್ಟ ಶಾಪವಿದೋ ಹೊತ್ತುರಿಯುವುದೇಕೋ. ಕಣ್ಣೆದುರೇ ದೇವತೆಯು ನಗುವನ್ನು ನಿಲ್ಲಿಸಿದರೆ, ಬರಿ ನೋವೇ ಉಳಿಸಿದರೆ ಗತಿ ನನಗಿನ್ಯಾರೋ. ತಪ್ಪು ಮಾಡ್ಬಿಟ್ಟೆ ಕಣ್ರೋ, ನಾನು ತಪ್ಪು ಮಾಡ್ಬಿಟ್ಟೆ. ಜನ್ಮ ಕೊಟ್ಟ ತಾಯಿಗೆ ಗುಂಡಿ ತೋಡ್ಬಿಟ್ಟೆ ಕಣ್ರ. ಪಾಪಿ ನಾನು, ಪಾಪಿ.
ನಾನು ಈಗಲೇ ಸ್ಟೇಷನ್ಗೆ ಹೋಗ್ತೀನಿ. ನನ್ನ ತಾಯಿನ ಕೊಂದು ಕೊಲೆಗಾರ ನಾನೇ ಅಂತ ಸರೆಂಡರ್ ಆಗ್ತೀನಿ. ನಾನು ಮಾಡಿದ ತಪ್ಪಿಗೆ ನನಗೆ ಸರಿಯಾಗಿ ಶಿಕ್ಷೆ ಆಗ್ಲೇಬೇಕು. ನಿನ್ ದುಃಖ ನಮ್ಗೆ ಅರ್ಥ ಆಗುತ್ತೆ ಕಣ. ಹುಚ್ಚುಚ್ಚಂತರ ಏನೇನೋ ಮಾತಾಡ್ಬೇಡ, ಸರಿಯಲ್ಲ ಅದು. ಮತ್ತಿನ್ನೇನ್ ಮಾಡಿ ಸಾಯ್ಲಿ ನಾನು? ಲವ್ ಮಗ, ನಿನ್ ಪರಿಸ್ಥಿತಿನಲ್ಲಿ ಯಾರಿದ್ರೂ ಹೀಗೆ ಆಗ್ತಿತ್ತು. ನಮ್ ಕರ್ಮಕ್ಕೆ ನಿಮ್ ತಾಯಿನ ಕಳ್ಕೊಂಡಿದೀವಿ. ಬಡ್ಡಿ ಮಗನ್ ನಮ್ ಟೈಮೇ ಸರಿಲ್ಲ ಕಣ್ರ. ನಿನ್ ತಾಯಿ ನಿನ್ ಮೇಲೆ ಏನೇನೋ ಆಸೆ ಇಟ್ಕೊಂಡಿದ್ರು ಕಣ. ನೀನ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋಗ್ ಮಾಡು. ಅದೇ ನೀನ್ ಅವ್ರು ಕೊಡೋ ಗೌರವ. ಅದ್ ಬಿಟ್ಟು ಸ್ಟೇಷನ್ನು ಶರಣರು ಏನೇನೋ ಮಾತಾಡ್ಬೇಡ ಕಣ. ನೋಡಪ್ಪ ಸುಕ್ಕು, ತಪ್ಪು ಎಲ್ಲರೂ ಮಾಡ್ತಾರೆ. ಕೆಲವರು ತಿಳಿದು ಮಾಡ್ತಾರೆ, ಕೆಲವರು ತಿಳಿದೇ ಮಾಡ್ತಾರೆ. ಆದರೆ ತಿಳಿದೇ ಮಾಡಿರೋ ತಪ್ಪಿಗೆ ತಿದ್ದುಕೊಳ್ಳೋ ಒಂದು ಅವಕಾಶ ಅಂತೂ ಖಂಡಿತ ಇದ್ದೇ ಇರುತ್ತೆ. ಮೇಲಿರೋ ನಿಮ್ಮ ತಾಯಿನೇ ಅವಕಾಶ ಕೊಟ್ಟಿದ್ದಾಳೆ ಅಂತ ತಿಳ್ಕೊಂಡು ಇನ್ಮೇಲಾದ್ರೂ ಒಳ್ಳೆ ದಾರಿಲಿ ನಡೀರಪ್ಪ. ಇಲ್ಲಿ ಯಾಕ್ರೋ ಬಂದ್ರಿ? ನನ್ ಪ್ರೀತಿ ನುಡ್ಕೊಂಡ್ ಬಂದೆ ಕಣೆ. ನಿನ್ ಪ್ರೀತಿ ನನ್ ಕಾಲಿನ ಚಪ್ಲಿ ಸಮಾನ. ಏನು ನಮ್ ಏರಿಯಾಗ್ ಬಂದ್ ಸೀನ್ ಕ್ರಿಯೇಟ್ ಮಾಡ್ಬೇಕು ಅಂತಿದ್ಯಾ? ಅಯ್ಯೋ ಅದಕ್ಕೆ ನಮ್ಮ ಹುಡುಗ ತುಂಬಾ ಕ್ಲೀನು, ಏರಿಯಾದಲ್ಲಿ ತುಂಬಾ ಅಮಾಯಕ ಅಂತ ಪ್ರೂವ್ ಆಗೋಗ್ಬಿಟ್ಟಿದೆ. ಪೊಲೀಸರೇ ಬಿಟ್ಟು ಕಳ್ಸಿದ್ದಾರೆ. ಅದು ನಿಮ್ಮಿಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗು ಮಿಸ್ ಆಗಬಾರ್ದು ಅಂತ ನಾನೇ ಕರ್ಕೊಂಬಂದೆ. ಆಯ್ತು ಬಿಡು, ಇವನ್ ತುಂಬಾ ಒಳ್ಳೆ ಹುಡುಗ ಅಂತಾನೆ ಇಟ್ಕೊಳ್ಳೋಣ. ಶ್ರೀರಾಮಚಂದ್ರನೇ ಇರ್ಬೋದು. ಅದಕ್ಕೇನಿವಾಗ ಇವನ್ನ ಮದ್ವೆ ಆಗ್ಬಿಡ್ಬೇಕಾ? ಇವನ್ನ ಮದ್ವೆ ಆದ್ರೆ ನನ್ ಲೈಫ್ ಸೂಪರಾ? ಯಾಕೆ ಹೀಗಾಡ್ತಿದ್ಯಾ? ಏನ ಒಂದಿನ ಸ್ಟೇಷನ್ ಇದ್ ಮಾತ್ರಕ್ಕೆ ರೌಡಿ ಆಗ್ಬಿಟ್ನಾ? ಲೇ, ಪ್ರೀತಿ ಅಂದ್ರೆ ನಂಬಿಕೆ ಕಣೆ. ಅದಕ್ಕೆ ಹುಡುಗರು ಪ್ರೀತಿ ಹುಡುಗಿನೇ ಲೈಫ್ ಪಾರ್ಟ್ನರ್ ಮಾಡ್ಕೋಬೇಕು ಅಂತ ನಂಬಿಕೆ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈ ನಿನ್ ಲುಕ್ಕು, ಮಾತಿನ ಸ್ಟೈಲು, ಡ್ರೆಸ್ಸಿಂಗ್ ಸೆನ್ಸು ಇದನ್ನೆಲ್ಲ ನೋಡಿ ಇದೇನ ಲವ್ ಅಟ್ ಫಸ್ಟ್ ಸೈಟ್ ಅನ್ಕೊಂಡೆ. ಆದ್ರೆ ಈಗ ಗೊತ್ತಾಯ್ತು, ನಮ್ಮಂತ ಹುಡುಗಿರ್ಗೆ ಮುಂದಿನ ದಾರಿ ಏನು ಅಂತಾನೆ ಗೊತ್ತಿರಲ್ಲ. ಹುಡುಗರ್ ಬೈಕ್ ಸೌಂಡು, ಆ FM ಅಲ್ಲಿ ಬರೋ ಲವ್ ಸಾಂಗ್ ಕೇಳಿದ್ರೇನೆ ಇದೇ ಲೈಫ್ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಮದ್ವೆ ಆದ್ಮೇಲೆ ಗೊತ್ತಾಗೋದು ಈ ಜೀವನ ಅಂದ್ರೆ ಎಂಥ ನರಕ ಅಂತ. ನಾನಂತೂ ಅಂಥ ನರಕ ಅನ್ಭವಿಸೋಕ್ ರೆಡಿ ಇಲ್ಲ. ನೀನ್ ಯಾವತ್ತ ಆ ಸ್ಟೇಷನ್ ಮೆಟ್ಲು ಹತ್ತಿದ್ಯೋ ಅವತ್ತೇ ನನ್ ಪಾಲಿಗೆ ಸತ್ತೋದೆ. ಡೈರೆಕ್ಟ್ ಆಗಿ ಹೇಳ್ಬಿಡು, ನನಗ್ ದುಡ್ಡಿರೋನೇ ಬೇಕು ಅಂತ. ಹೌದು, ದುಡ್ಡಿರೋನೇ ಬೇಕು. ಏನಿವಾಗ? ಲೇ, ನೀನ್ ಹೇಳ್ತಿರೋ ಪ್ರೀತಿನ ವ್ಯಾಪಾರ ಅಂತಾರೆ. ಅದೇ ನಿಜ ಆಗಿದ್ರೆ ಪ್ರೀತಿಗೆ ಕಿರೀಟ ಆಗಿರೋ ತಾಜ್ ಮಹಲ್ ನಮ್ ದೇಶದಲ್ಲಿ ತಲೆ ಎತ್ತಿ ನಿಲ್ತಾ ಇರ್ಲಿಲ್ಲ. ಹಾಗೆ ಅದೊಂದೇ ಸಾಕ್ಷಿ ಸಾಕು, ಪ್ರೀತಿ ಮುಂದೆ ದುಡ್ಡು ಕಸುತ್ ತೊಟ್ಟಿ ಅನ್ನೋದಕ್ಕೆ. ನಿಜವಾದ ಪ್ರೀತಿಲಿ ಬಿದ್ದವರು ನರ್ಕದಲ್ಲಿದ್ರು ಸ್ವರ್ಗ ಅನ್ಭವಿಸ್ತಾರೆ. ದುಡ್ಡಿಂದ ಬಿದ್ದವರು ಸ್ವರ್ಗ ಪಕ್ಕದಲ್ಲೇ ಇದ್ರು ನರ್ಕ ಅನ್ಭವಿಸ್ತಾರೆ. ನೀನೇನೇ ನನ್ನ ಮನ್ಸಿಂದ ಕಿತ್ತಾಕದು. ನೀನ್ ಯಾವಾಗ ಪ್ರೀತಿನ ದುಡ್ಡು ಹೋಲ್ಸಿದ್ಯೋ ಆಗ್ಲೇ ನೀನ್ ನನ್ ಮನ್ಸಿಂದ ಸತ್ತೋದೆ. ಲವ್, ಇವಳನ್ ಪ್ರೀತಿ ತಪ್ಪಿಗೆ ಗಂಗೆಲ್ ಬಿದ್ರು ನಮ್ ಪಾಪ ಕಳಿಯಲ್ಲ. ಬರೋ ಶನಿ ಬಿಟ್ಟೋಯ್ತು, ಬರಲೇ. ಲೇ ಮಚ್ಚೆ, ನೀನ್ ಗಾರ್ಮೆಂಟ್ಸ್ಗೆ ಹೋದ್ರೆ ಎಷ್ಟಪ್ಪ ಕೊಡ್ತಾರೆ? ಏನೊಂದು 5,000. ಒಂದಿನನೂ ರಜಾ ಹಾಕ್ದೆ ತಿಂಗಳ ಪೂರ್ತಿ ಓಟಿ ಮಾಡಿದ್ರೆ ಒಂದು 7-8 ಸಾವಿರ ರೂಪಾಯಿ ಸಿಗ್ಬೋದಾ? ಆದ್ರೆ ಒಂದು ಹೆಂಗಸು ಒಂದೇ ದಿನದಲ್ಲಿ 10,000 ರೂಪಾಯಿ ಸಂಪಾದನೆ ಮಾಡ್ತಾಳೆ ಅಂದ್ರೆ ಏನಪ್ಪ ಅದ್ರ ಅರ್ಥ? ಯಾವ್ದೋ ಗೂಡ್ ಪಾರ್ಟಿಗೆ ಹಂಪತ್ಸಿರ್ಬೇಕು. ಅಯ್ಯೋ ನನ್ನ ಮಕ್ಕಳ, ಏನಂದೆ? ಇವತ್ತು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಬಿಟ್ಬಿಡ. ಏಯ್ ತೆಗಿಯಲೈ, ತೆಗಿಯ ಕೈನ ತೆಗಿಯಲೈ. ನನ್ನ ಶರ್ಟ್ ಕೈ ಹಾಕದ್ಬಿಟ್ಟು ನಿಮ್ಮ ಅಕ್ಕನ ಮೈ ಮೇಲೆ ಕೈ ಹಾಕಿದಾನಲ್ಲ, ಅವನ್ ಯಾರು ಅಂತ ತಿಳ್ಕೊ. ಯೂಸ್ ಆಗುತ್ತೆ. ಹೋಗ ಮಗ. ಹೋಗ. ಏನೇ ನೀನ್ ಏನನ್ಕೊಂಡ್ಬಿಟ್ಟಿದ್ಯಾ? ಯಾಕೋ ಹಿಂಗ್ ಆಡ್ತಾ ಇದ್ಯಾ? ಏನಾಯ್ತು ನಿನಗೆ? ನನ್ನನ್ನೇನ್ ಕೇಳ್ತ್ಯಾ? ಮಳಿ ತರ ನಿಂತೋಳಲ್ಲ, ಅವಳೇ ಕೇಳು. ಅದೇನಾಯ್ತು ಅಂತ ಹೇಳಿ ಸಾಯೋ. ನೀವು ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾಳಲ್ಲ, ಕೆಲ್ಸಕ್ಕೆ ಹೋಗ್ತಾಳ ಇಲ್ಲ? ಹುಷಾರ್, ನನ್ ಬಗ್ಗೆ ಮಾತಾಡಕ್ ನಿನಗೆ ಯೋಗ್ಯತೆನೇ ಇಲ್ಲ. ಅಯ್ಯೋ ಪಾಪಿ, ಏನೋ ಮಾಡ್ತಾ ಇದ್ಯಾ ನೀನು? ಇವತ್ ನೀನ್ ನಿಂತ್ಕೊಂಡ್ ಮಾತಾಡಕ್ ಕಾರಣನೇ ನಿಮ್ಮ ಅಕ್ಕ ಕಣೋ. ಹೌದಾ? ರೋಡಲ್ಲಿ ಹೋಗಿ ನಿಂತ್ಕೋ. ಬೀದಿ ನಾಯಿಗಳೆಲ್ಲ ನಮ್ಮನೆ ಕಡೆ ನೋಡಿ ಹೆಂಗ್ ಬೊಗಳ್ತಾ ಇದೆ ಅಂತ. ಶಬಾಷ್, ಬೀದಿ ನಾಯಿಗಳು ನಮ್ಮನೆ ಕಡೆ ನೋಡಿ ಏನೇನೋ ಬೊಗಳ್ತವೆ ಅಂತ ನನಗ್ ಬೇಜಾರಿಲ್ಲ. ಆದ್ರೆ ನಮ್ಮನೆ ನಾಯಿನೇ ಆ ನಾಯಿಗಳ ಜೊತೆ ಸೇರ್ಕೊಂಡು ಬೊಗಳ್ತಾ ಇದೆಯಲ್ಲ, ಅದಕ್ ನನಗ್ ನಗು ಬರ್ತಾ ಇದೆ. ಏಯ್, ಸುಮ್ನಿರೋ. ಹೊಡಿಲಿ ಬಿಡಮ್ಮ, ಹೊಡಿಲಿ ಬಿಡು. ಇಷ್ಟು ದಿನ ಕಷ್ಟಪಟ್ಟು ದುಡ್ಡು ತಂದು ಹಾಕಿದಕ್ಕೆ ಇವನ ಹತ್ರ ನಾನು ಓಡಿಸ್ಕೊಳ್ಳೇಬೇಕು. ತಿಂಗಳಾದ್ರೆ 5,000 ರೂಪಾಯಿ ಎಣ್ಸೋಳ ಹತ್ರ ಇಷ್ಟೊಂದು ದುಡ್ಡು ಬಂದ್ರೆ
ಎಲ್ಲಾ ಗಂಡಸರಿಗೂ ಡೌಟ್ ಬಂದೇ ಬರುತ್ತೆ. ಆದ್ರೆ ಒಂದ್ ತಿಳ್ಕೊ, ನನ್ ಕೊನೆ ಉಸಿರಿರೋವರೆಗೂ ನೀನ್ ತಿಳ್ಕೊಳ್ಳೋ ಹಾಗೆ ಹೇಸ್ಗೆ ಕೆಲಸ ಮಾಡೋಳಲ್ಲ. ನನ್ನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ತಾನೇ ನಿನ್ಗೆ ಅನುಮಾನ? ಹೇಳ್ತೇನೆ ಕೇಳು. ಓ ಸುಶೀಲಾ, ಬಾ. ಪರವಾಗಿಲ್ಲ ಸರ್. ಪರವಾಗಿಲ್ಲ, ಕೂತ್ಕೋ. ಬಾ, ಪರವಾಗಿಲ್ಲ, ಕೂತ್ಕೋ. ಸರ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ನನ್ನ ತಮ್ಮ ಈಗ ಪೊಲೀಸ್ ಸ್ಟೇಷನಲ್ಲಿದ್ದಾನೆ. ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು. ಎಷ್ಟು ಕೊಡ್ಲಿ? 10,000 ಸರ್. ಇನ್ನೂ ಒಂದು 10,000 ಸೇರಿಸ್ಕೊಡ್ತೀನಿ, ಇಟ್ಕೋ. ವಾಪಸ್ ಏನು ಕೊಡ್ಬೇಡ. ತುಂಬಾ ಥ್ಯಾಂಕ್ಸ್ ಸರ್. ಹಾ, ಬರೀ ಥ್ಯಾಂಕ್ಸ್ ಅಲ್ಲಿ ಮುಗಿಯೋ ವಿಷಯ ಅಲ್ಲ ಸುಶಿ ಇದು. ಮನುಷ್ಯನ್ಗೆ ಆಸೆ ಅನಿವಾರ್ಯತೆ ಎರಡೂ ಇರುತ್ತೆ. ನಿನ್ಗೆ ಅನಿವಾರ್ಯತೆ ಇದೆ, ನನಗೆ ಆಸೆ ಇದೆ. ನೀನ್ ನನ್ನ ಆಸೆ ಈಡೇರಿಸಿದ್ರೆ. ನಿನಗೂ ಒಬ್ಬಳು ತಂಗಿ ಇದ್ದು ಅವಳಿಗೂ ಇಂಥ ಪರಿಸ್ಥಿತಿ ಬಂದಿದ್ರೆ ಯೋಚನೆ ಮಾಡಿ ನೋಡು ಹೇಗಿರ್ತಿತ್ತು ಅಂತ. ನಿಮ್ಮಂತವ್ರಿಗೆ ನಿಮ್ಮನೆ ಹೆಣ್ಮಕ್ಳು ಬಿಟ್ಟು ಬೇರೆ ಹೆಣ್ಮಕ್ಳೆಲ್ಲ ತರ ಕಾಣಿಸ್ತಾರೆ ಅಲ್ವಾ? ಈ ಆಸೆ ಅನಿವಾರ್ಯತೆ ಮಧ್ಯೆ ಅನುಕಂಪ ಅಂತ ಒಂದಿರುತ್ತೆ. ಅದು ನಿಮ್ಮಂತವ್ರಿಗೆಲ್ಲ ಅರ್ಥ ಆಗ್ಬೇಕು. ನಿನ್ನ ಅಣ್ಣ ಅಂತ ತಿಳ್ಕೊಂಡು ಸಹಾಯ ಕೇಳಕ್ ಬಂದೆ ನೋಡು, ನನಗ್ ಬುದ್ಧಿ ಇಲ್ಲ. ಇಲ್ಲಿ ನಡೆದಿದ್ದನ ನಾನು ಯಾರಿಗೂ ಹೇಳೋದಿಲ್ಲ. ನಿನಗೂ ಅರ್ಥ ಆಗಿದೆ ಅನ್ಕೋತೀನಿ. ಆ ಸೂಪರ್ವೈಸರ್ ಇಂದ ಆ ಮಾತುಗಳು ಬಂದ್ಮೇಲೆ ನನ್ನ ತಮ್ಮನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಏನಾಗುತ್ತೋ ಎಷ್ಟಾಗುತ್ತೋ ಅಂತೂ ಗೊತ್ತಿಲ್ಲ. ನೀವೀಗ ದುಡ್ಡು ಕೊಟ್ರೆ ಅವನನ್ನ ಬಿಡಿಸ್ಕೊಂಡ್ ಬರ್ಬೋದು. ಸರಿ, ಆದ್ರೆ ಅಷ್ಟೊಂದು ಹಣ ಹೇಗಿದ್ರು ನನಗೆ 5 ವರ್ಷ ಸರ್ವಿಸ್ ಆಗಿದೆಯಲ್ಲ, ಗ್ರಾಚ್ಯುಟಿ ಇದೆಯಲ್ಲ, ಅದನ್ನಾದ್ರೂ ಕೊಡಿಸ್ಕೊಡಿ ಮೇಡಮ್. ಕೊಡಿಸ್ಬಹುದು, ಆದ್ರೆ ಕ್ಲಿಯರೆನ್ಸ್ ಆಗೋದಕ್ಕೆ 1.5 ತಿಂಗಳು ಆಗುತ್ತಲ್ಲಮ್ಮ. ಅಷ್ಟೊಂದು ದಿನ ಆಗುತ್ತಾ ಮೇಡಮ್? ದಯವಿಟ್ಟು ನೀವೇನಾದ್ರೂ ಮಾಡಿ ಮೇಡಮ್. ಸರಿ, ಅಕೌಂಟ್ ಸೆಕ್ಷನ್ ಹೇಳ್ತೀನಿ, ಹೋಗಿ ಕಲೆಕ್ಟ್ ಮಾಡ್ಕೊ. ತುಂಬಾ ಥ್ಯಾಂಕ್ಸ್ ಮೇಡಮ್. ಇಟ್ಸ್ ಓಕೆ, ಯು ಕ್ಯಾನ್ ಗೋ. ನಂಗೆ ಕ್ಷಮಿಸ್ಬಿಡಕ್ಕ. ಯಾರೋ ಬೀದಿಲಿ ಆಡೋರು ಮಾತು ಕೇಳಿ ನಿಜ ಅಂತ ನಂಬ್ಕೊಂಡು ನಿನ್ನ ಮೇಲೆ ಕೈ ಮಾಡ್ಬಿಟ್ಟೆ. ಇನ್ನು ಯಾವತ್ತೂ ಈ ಥರ ಮಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಕ್ಕ. ಕಷ್ಟದಲ್ಲಿದ್ದಾಗಲೇ ಜೀವನದ ಅರ್ಥ ತಿಳಿಯೋದು ಕಣೋ. ನಿನಗೀಗ್ಲಾದ್ರೂ ಬುದ್ಧಿ ಬಂತಲ್ಲ, ನಮ್ಗಷ್ಟೇ ಸಾಕು. ಚಂದ್ರು, ನಂಗೇನು ಆಸೆ ಗೊತ್ತಾ? ನಮ್ಮಿಬ್ಬರಿಗೂ ಯಾರದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಒಂದು ಸುಂದರವಾದ ಮನೆ ಕಟ್ಕೊಂಡು ಅದರಲ್ಲೊಂದು ಸುಂದರವಾದ ಪ್ರಪಂಚ ಕಟ್ಕೊಂಡು ನಾವಿಬ್ರು ಸಂತೋಷವಾಗಿರ್ಬೇಕು ಅಂತ. ಮಾವ, ನಾವಿಬ್ರು ಮದುವೆ ಆಗಿ ಒಂದು ದೊಡ್ಡ ಮನೆ ಕಟ್ಬೇಕು. ಅದರಲ್ಲಿ ನಾನು, ನೀನು, ಅಪ್ಪ, ಅಮ್ಮ, ನಮ್ಮ ಮಕ್ಕಳು, ಜೊತೆಗೆ ನಮ್ಮ ನೋಡಕ್ ಬರೋ ನಿನ್ ಫ್ರೆಂಡ್ಸ್ ಎಲ್ಲ ಎಷ್ಟು ಸಂತೋಷವಾಗಿರ್ಬೇಕು ಗೊತ್ತಾ? ಹೌದಾ? ಬಾರೆ ಹೋಗೋಣ, ಬಾ. ಲೋ ಚಂದ್ರು, ಯಾಕೋ ಹೀಗೆ ಕೂತಿದ್ಯಾ? ಚಂದ್ರು, ನೀನೇ ಈ ಥರ ಆದ್ರೆ ಹೇಗೋ? ನೋಡ, ನಾವು 4 ಜನ ಚಿಕ್ಕ ವಯಸ್ಸಿಂದ ಜೊತೆಲೇ ಬೆಳೆದಿದ್ದೀವಿ. ಒಬ್ರಿಗೊಬ್ರು ಕಷ್ಟ ಸುಖನ ಹಂಚ್ಕೊಂಡಿದೀವಿ ಕಣ. ಲೋ, ಈಗ ಏನಾಯ್ತು ಅಂತನೋ? ಅಪ್ಪ ಅಮ್ಮ ಅಂದಮೇಲೆ ಒಡೆಯೋದು ಬೈಯೋದು ಸಹಜ ಅಲ್ವೇನೋ?
ಅದಕ್ಕೆ ಈ ತರ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದ? ಅಯ್ಯ, ನಾವ್ ಇಷ್ಟ ದಿನ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ಕೂತಿದ್ದಕ್ಕೆ ಎಲ್ರು ನಮ್ಮನ್ನ ವೇಶ್ಪಾಡಿಗಳು ದಂಡ್ಪಿಂಡಗಳು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿರೋದು. ಇಷ್ಟೆಲ್ಲ ಆದ್ಮೇಲೂ ನಮಗ್ ಬುದ್ಧಿ ಬರ್ಲಿಲ್ಲ ಅಂದ್ರೆ ಆ ಗೂರ್ಖ ಹೇಳ್ದಾಗೆ ನಾವೆಲ್ಲ ಸ್ಮಶಾನದ ಹೆಣ ಆಗೋಗ್ತೀವಿ. ನಡೀರೋ, ಈಗ್ಲಾದ್ರೂ ಅಪ್ಪ ಅಮ್ಮನ ಆಸೆ ಪ್ರಕಾರ ಎಲ್ಲ ಒಳ್ಳೇದಾಗ ತರ ಏನಾದ್ರು ಸಾಧನೆ ಮಾಡಿ ತೋರ್ಸೋಣ. ನೀನೆ ಹುರಿದುಂಬಿಸಿಕೊ, ನಿನ್ನೆದೆಯ ಗರ್ಭದಲ್ಲಿ ಗರ್ಜಿಸಿಕೊ, ನಿನ್ನ ಹುಟ್ಟು ಏಕೆಂದು ಪ್ರಶ್ನಿಸಿಕೊ, ನಿನಗಾಗೆ ನೀನು ಪರೀಕ್ಷಣಿಕ ಸುಖದಲ್ಲಿ ತೇಲದಿರು, ಬದುಕಿದ್ದು ಸಾವನು ಕಾಣದಿರು, ಈ ದಾರಿ ನಿನ್ನನೇ ಉಳಿಸುವುದಾದರೆ ಕೆಚ್ಚದೆ ತೋರೋ, ನೀನೇ ನಿನ್ನ ದೊರೆಯಾಗಬೇಕು, ಲೋಕ ನಿನ್ನ ಕೊಂಡಾಡಬೇಕು, ನೋಡುವ ಕಾಲ ಕಾಯದು ನಿನ್ನ ಕೇಳೋ ನೀನು, ಕಾಲಡಿಯಲ್ಲಿ ತಿರುಗೋ ಭೂಮಿಯು ಕೂಡ ಮರಳದು ಮರುಗದು ಕ್ಷಮಿಸದು ನಿನಗದು ಕೇಳೋ ನೀನು. ಸರ್, ನನ್ನ ಹೆಸರು ಸುಕುಮಾರ್ ಅಂತ. ಲಾಸ್ಟ್ ಟೈಮ್ ನಿಮ್ಮ ಹತ್ರ ಕೆಲಸದ ವಿಚಾರವಾಗಿ ಮಾತಾಡಿದ್ದೆ. ಹಾ ಸುಕುಮಾರ್, ನಾನು ನಿಮ್ಗೆ ಕಾಯ್ತಾ ಇದ್ದೆ. ನೀವೊಂದು ಕೆಲಸ ಮಾಡಿ, ಇವತ್ತಿಂದನೇ ನೀವು ಡ್ಯೂಟಿ ಜಾಯ್ನ್ ಆಗಿ. ಓಕೆ ಸರ್. ಚೆನ್ನಾಗಿ ಕೆಲಸ ಮಾಡಿ. ಥ್ಯಾಂಕ್ ಯು ಸರ್. ಏಯ್, ಯಾಕೋ ಚಂದ್ರು ಒಂಥರ ಇದೆಯಾ? ಇನ್ನು ಆ ಪೊಲೀಸ್ ಸ್ಟೇಷನ್ ಏರಿಯಾ ಕಿರಿಕ್ಗಳು ಮನ್ಸಿಂದ ಹೋಗಿಲ್ವಾ? ನೋಡು, ಜನರ ಮಾತೆಗೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಯಾಕೋ ಡಲ್ ಆಗಿದ್ಯಾ? ದುಡ್ಡು ಬೇಕಿತ್ತಾ ಅಥವಾ ಇನ್ನೇನಾದ್ರೂ ಪ್ರಾಬ್ಲಮ್ಮಾ? ಈ ಕಣ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಭಗ್ನ ಪ್ರೇಮಿ ಅಂತ. ಆ ಪಲ್ಲವಿ ಮ್ಯಾಟರು ಗೊತ್ತು ನನ್ಗೆ. ಬೇಕಿದ್ರೆ ಹೋಗಿ ಮಾತಾಡ್ಲಾ? ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಸುಮ್ಮನೆ ಇರ್ತೀಯಾ? ಮಾವ, ಲೈ, ನೀನು ಕೋಪನೇ ಬರಲ್ವೇ ನಿನಗೆ? ನನ್ನ ತಲೆ ಮೇಲೆ ಕಲ್ಲ ತಕ್ಬೇಕು ಒಂದ್ಸಲ ನಿಂಗೆ. ಯಾಕೆ ಮಾವ ಏನೇನೋ ಮಾತಾಡ್ತಿದ್ಯಾ? ನಾನು ಅಂಗಡಿಲಿರೋ ಪುಸ್ತಕ ನೋಡ್ದೆ ಕಣೆ, ಅಕೌಂಟ್ ಬರೀತೀನಿ ಅಂತ ದೇವ್ರ ಹೆಸರು ಬರ್ದಾಗಿ ನನ್ನ ಹೆಸರೇ ಗೀಚಿದ್ಯಲ್ಲೇ. ಅವಳು ಆ ಪಲ್ಲವಿ ನನ್ನ ಪ್ರೀತಿನ ಚಪ್ಪಲಿ ಅನ್ಬಿಟ್ಲು ಕಣೆ. ಆದ್ರೆ ನನಗೆ ನಿಜವಾಗ್ಲೂ ಹೀಗೆ ಅನ್ನಿಸ್ತಿದೆ, ನಿನ್ ಪ್ರೀತಿ ಮುಂದೆ ನಾನು ನಿಜವಾಗ್ಲೂ ಚಪ್ಪಲಿಗಿಂತ ಕಡೆ ಆಗೋಗಿದ್ದೀನಿ ಕಣೆ. ಶೈಲು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ತೀಯಾ? ಮಾವ ಏನ್ ಮಾಡ್ತಿದ್ಯಾ? ಪೂಜೆ ಮಾಡ್ಬೇಕಣೆ ನಿನ್ನ, ಬರೀ ಕಾಲಿಗೆ ಬೀಳ್ತಿದ್ದೀನಿ ಅಷ್ಟೇ. ನಿನಗೆ ಸಿಗರೇಟ್ ಬೇಕಾ, ದುಡ್ಡು ಬೇಕಾ ಅಂತೆಲ್ಲ ಏನೇನೋ ಕೇಳ್ತೀಯ. ಶೈಲು, ನಾನು ನಿನ್ನನ್ನು ಕೇಳ್ತೀನಿ, ಕೊಡ್ತೀಯಾ? ಅದೇನ್ ಕೇಳು ಮಾವ? ನಿನ್ ಮನ್ಸಲ್ಲಿರೋದಕ್ಕೆ ಜಾಗ ಕೊಡ್ತೀಯಾ? ಏನ್ ನೋಡ್ತೀವಿ?
ಮನ್ಸಿಗೆ ಸಮಾಧಾನ ಆಯ್ತಪ್ಪ. ಹೌದಲ್ಲ, ನನ್ನ ಮನ್ಸಿಗೂ ಈಗ ಸಮಾಧಾನ ಓ ಆಯ್ತು. ಶೈಲಾನೇ ನನ್ನ ಮನೆಗೆ ಸೊಸೆ ಆಗ್ಬೇಕು, ಶೈಲಾನೇ ನನ್ನ ಮನೆಗೆ ಸೊಸೆ ಆಗ್ಬೇಕು ಅಂತ ಕುಣಿತಾ ಇದೆಯಲ್ಲ, ಈಗ ಶೈಲಾನೇ ಸೊಸೆ ಆಗ್ತಿದ್ದಾಳಲ್ಲ, ಅದಕ್ಕೆ ನಿನಗೆ ಖುಷಿ ಆಗ್ತಾ ಇದೆ. ಇದೆಲ್ಲ ಆಗಿದ್ದು ನಿನ್ನಿಂದ ಅಲ್ಲ ಕಣೆ, ನನ್ನಿಂದ. ನನ್ನ ಮಾತನ್ನ ನನ್ನ ಮಗ ಕೇಳಿದ್ರಿಂದ ಶೈಲಾ ಈ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದಾಳೆ. ಮಾವ, ಏನಮ್ಮ? ಯಾವಾಗಲೂ ತನ್ನ ತಾಯಿ ಹತ್ರ ಬಯಸ್ಕೊಳ್ತಾ ಇದ್ದಂತ ಸ್ವಾಮಿ ಈಗ ಕಂಪನಿ ಒಂದರಲ್ಲಿ ಸೇಲ್ಸ್ಮನ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. 24 ಗಂಟೆನೂ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಪ್ರತಿ ಪರೀಕ್ಷೆನಲ್ಲೂ ಫೇಲ್ ಆಗ್ತಾ ಇದ್ದ ರವಿ ಕೊನೆಗೂ ಡಿಗ್ರಿ ಪಾಸ್ ಮಾಡಿ ಕೆಲಸ ಹುಡುಕ್ತಾ ಇದ್ದಾನೆ. ಇನ್ನುಳಿದವನು ಚಂದ್ರು. ತನ್ನ ಹೆತ್ತವರ ಆಸೆಯಂತೆ ತನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಂಥ ಶೈಲಾಳನ್ನ ಮದುವೆ ಮಾಡಿಕೊಂಡು ಅಂಗಡಿನಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದಾನೆ. ಹೀಗೆ ಈ 4 ಜನ ತಮ್ಮ ಹೆತ್ತವರಿಗೆ ಒಳ್ಳೆಯ ಮಕ್ಕಳಾಗಿ ಜನಗಳ ಮುಂದೆ ಒಳ್ಳೆ ಹುಡುಗರು ಅಂತ ಹೆಸರು ತಗೊಂಡು ಖುಷಿಯಿಂದ ಜೀವನ ನಡೆಸ್ತಾ ಇದ್ದಾರೆ. ಗೆಳೆಯರೇ, ನಿಮ್ಮ ಜೀವನದ ಬದಲಾವಣೆ ನಿಮ್ಮ ಕೈನಲ್ಲೇ ಇದೆ.